ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್. ನಮ್ಮ ಸಂಡೇ ಸ್ಪೆಷಲ್ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಎಲ್ಲರಿಗೂ ಫೇಸ್ಬುಕ್ ಲೈವ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಇವತ್ತು ಯಾವ್ದು ತೊಂದರೆ ಆಗಲಿಲ್ಲ, ಆನ್ ಟೈಮ್ ಎಲ್ಲ ಕನೆಕ್ಟ್ ಆಗಿದೆ. ಸ್ಟಿಲ್ ಐ ಥಿಂಕ್ ಐ ಆಮ್ ಲೇಟ್ ಬೈ 2 minutes. ಸೊ ಸ್ಟಿಲ್ ಪ್ಲೀಸ್ ಕೋಪ್ ಅಪ್ ವಿತ್ ಮೈ ನೆಟ್ವರ್ಕ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸಂಡೇನು ಕೂಡ ಜಾಯ್ನ್ ಆಗಿದ್ದಕ್ಕೆ, ಜೊತೆಗೆ ಅಟ್ಲೀಸ್ಟ್ ಜಾಯ್ನ್ ಆಗಿದ್ರೆ ಫ್ಯಾಮಿಲಿ ಜೊತೆಗೆ ಜಾಯ್ನ್ ಆಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇದನ್ನ ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿಗೂ ಕೂಡ ಹೇಗೆ ನಮ್ಮ ನಿಜವಾದ ಒಂದು ರಿಯಲ್ ಸ್ಟಾರ್ಸ್ ಹೇಗೆ ಅವರ ಒಂದು ಪ್ರೋಗ್ರೆಸ್ ಜೊತೆಗೆ ಅವ್ರಿಗೆ ಬೇಕಾಗಿರುವಂತ ಖುಷಿ, ಹಾಗೇನೆ ಬೇರೆಯವ್ರಿಗೂ ಕೂಡ ಹೇಗೆ ಡೆವಲಪ್ ಮಾಡ್ತಾ ಇದಾರೆ ಅದನ್ನ ನಾ ಜಾಸ್ತಿ ಕವರ್ ಮಾಡ್ತಾ ಇಲ್ಲ. ಸ್ಟಿಲ್ ಆ ಖುಷಿ ಸಿಗೋದು ಬೇರೆಯವರು ಡೆವಲಪ್ ಆಗ್ತಾ ಇದಾರೆ ಅಂತ ನೋಡ್ಕೊಂಡೆ ಆಕ್ಚುಲಿ ನಿಜವಾಗ್ಲೂ ಖುಷಿ ಆಗೋದು. ಸೊ ನಮ್ಮಿಂದ ಯಾರಿಗಾದ್ರೂ ಸ್ವಲ್ಪ ಏನಾದ್ರೂ ಹೆಲ್ಪ್ ಆಗ್ತಾ ಇದೆ, ಯಾರಿಗೂ ಒಬ್ರಿಗೆ ಸಪೋರ್ಟ್ ಆಗ್ತಾ ಇದೆ ಅಂತ ನೋಡಿದಾಗ, ಹಾಗೇನೆ ಬೇಕಾದಷ್ಟು ಕೆಲಸ ಬರೀ ದುಡ್ಗೋಸ್ಕರ ಅಲ್ಲ ಬೇರೆದಕ್ಕೂ ಕೂಡ ಮಾಡ್ತಾ ಇದಾರೆ, ಅದರಿಂದನೂ ಕೂಡ ಖುಷಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೇನ್ ಬೇಕು. ಸೊ ಆ ಖುಷಿ ಜೊತೆಗೆ ಈವನ್ ಇನ್ಕಮ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ, ಪ್ರೋಗ್ರೆಸ್ ಕೂಡ ಆಗ್ತಾ ಇದೆ. ಅದನ್ನ ನೋಡಿ ಫ್ಯಾಮಿಲಿಯವರು ಕೂಡ ಖುಷಿ ಆದಾಗ ಅದು ನನ್ನ ಪ್ರಕಾರ ನಿಜವಾದ ಒಂದು ನೆಮ್ಮದಿ. ಸೊ ಆತರ ಒಂದು ನೆಮ್ಮದಿ, ಸೊ ದುಡ್ಡು ಏನು ಪರ್ಚೇಸ್ ಮಾಡಕ್ಕಾಗಲ್ಲ, ಆ ಒಂದು ಪರ್ಚೇಸ್ ಮಾಡದೇ ಇರೋದನ್ನ ಸುಮಾರು ಜನ ನಮ್ಮ ಮೋದಿಕೇರಲ್ಲಿ ಆಲ್ಮೋಸ್ಟ್ ಇಯರ್ಸ್ ಬ್ಯಾಕೆ ತಗೊಂಡಿದ್ರು. ಅದನ್ನ ಹೇಗೆ ತಗೊಂಡ್ರು, ಯಾವ ರೀತಿ ಅವ್ರಿಗೆ ಆ ತರ ಒಂದು ಖುಷಿ ಇಲ್ಲ ಅಂದ್ರೆ ನೆಮ್ಮದಿ ಜೊತೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಿಜವಾಗ್ಲೂ ಎಂತ ತೊಂದರೆ ಬಂದ್ರು ಕೂಡ ನಾವು ಇಲ್ಲೇ ಇರ್ತೀವಿ ಅಂತ ಉಳ್ಕೊಂಡು ನಮ್ಮ ಮೋದಿ ಕೇರ್ ಫ್ಯಾಮಿಲಿ ನಿಜವಾಗ್ಲೂ ಒಂದು ದೊಡ್ಡ ಗ್ರೇಟ್ ಫ್ಯಾಮಿಲಿ ಮಾಡಿದಕ್ಕೆ, ಎಸ್ಪೆಷಲಿ ನಮ್ಮ ಕರ್ನಾಟಕದ ಲೀಡರ್ಶಿಪ್ ಈ ತರ ಒಂದು ಡೆವಲಪ್ ಮಾಡಿದಕ್ಕೆ. ಸೊ ಈ ತರ ಒಂದು ನಡೀತಾ ಇರುವಂತ ಪ್ರೋಗ್ರಾಮ್ ನ ನಿಮ್ಮ ಫ್ಯಾಮಿಲಿ ಜೊತೆಗೆ ಕನೆಕ್ಟ್ ಮಾಡಿ, ಹಾಗೇನೆ ನೀವು ಕೂಡ ಇದೇ ತರ ಪ್ರೋಗ್ರೆಸ್ ಆಗ್ಲಿ ಅನ್ನೋದೇ ಈ ಒಂದು ಪ್ರೋಗ್ರಾಮ್ ನ ಇಂಟೆನ್ಷನ್. ಸೊ ಬರೀ ದುಡ್ಡು ಮಾತ್ರ ಅಲ್ಲ, ಸೊ ಇನ್ನು ಬೇಕಾದಷ್ಟು ಸಿಗುತ್ತೆ ಅಂತ ಕನೆಕ್ಟ್ ಮಾಡ್ತಾ ಇರೋದೇ. ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಮನಿ ಕಾಂಟ್ ಬೈ. ದುಡ್ಡು ಬೇಕಾದಷ್ಟು ಪರ್ಚೇಸ್ ಮಾಡಕ್ಕಾಗಲ್ಲ, ಕಣ್ಣು ಕಾಣದೇ ಇರೋದು ನಿಜವಾಗ್ಲೂ ದುಡ್ಡಿಂದ ಪರ್ಚೇಸ್ ಮಾಡಕ್ಕಾಗಲ್ಲ, ಅದನ್ನ ತಗೊಳ್ಳೋಣ ಅಂತ ಹೇಳಿ. ಸೊ ಒಂದ್ ವಾರ ಆಲ್ಮೋಸ್ಟ್ ಕ್ಲೋಸ್ ಆಗೋಕೆ ಬಂತು, 6 days ಆಯ್ತು. ನಿನ್ನೆ ನಮ್ಮ ಪ್ರೆಸೆಂಟರ್ ಅನ್ನೋದಕ್ಕಿಂತ ಆಕ್ಚುಲಿ ಅವರು ಎಂಟೈರ್ ಫ್ಯಾಮಿಲಿನೇ ಪ್ರೆಸೆಂಟೇಶನ್ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಎಂಟೈರ್ ಫ್ಯಾಮಿಲಿ ಒಂದೇ ರೀತಿಲಿ ವರ್ಕ್ ಮಾಡ್ತಾ ಇದಾರೆ, ಒಂದು ಒಳ್ಳೆ ಉದ್ದೇಶದಿಂದ ವರ್ಕ್ ಮಾಡ್ತಾ ಇದಾರೆ. ಆ ಉದ್ದೇಶ ಬರೀ ದುಡ್ಡು ಸಂಪಾದನೆ ಮಾಡೋದಲ್ಲ, ಬೇಸಿಕಲಿ ಬೇರೆಯವ್ರಿಗೂ ಕೂಡ ಖುಷಿ ಕೊಡೋಣ ಅಂತ ವರ್ಕ್ ಮಾಡ್ತಿರುವಂತ ಎಂಟೈರ್ ಫ್ಯಾಮಿಲಿ ಒಂದೇ ರೀತಿಲಿ ವರ್ಕ್ ಮಾಡ್ತಾ ಇದಾರೆ. ಸೊ ನಿನ್ನೆ ಆ ಒಂದು ಪ್ರೋಗ್ರಾಮ್ ನೋಡಿದ್ಮೇಲೆ ಆಕ್ಚುಲಿ ಕೆಲವು ಕಂಪ್ಲೇಂಟ್ಗಳು ಬಂದಾಗ ಬೇಜಾರಾಗತ್ತೆ. ಸರ್ ಅಪ್ಪ ಅಮ್ಮ ಒಂದ್ ಕಡೆ ಇದಾರೆ, ಮಕ್ಕಳು ಬೇರೆ ಕಡೆ ವರ್ಕ್ ಮಾಡ್ತಾ ಇದಾರೆ, ಆಮೇಲೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ನಮ್ ಕಡೆ ಬನ್ನಿ ಅಂತ ಹೇಳ್ತಾರೆ. ಅದನ್ನ ಕೇಳಿದಾಗ ಫ್ಯಾಮಿಲಿ ಏನಾದ್ರು ಡಿವೈಡ್ ಆಯ್ತಾ ಅಂತ ಅನ್ಕೊಳ್ತೀನಿ. ಸೊ ಫ್ಯಾಮಿಲಿನ ಯಾವ್ದೇ ಕಾರಣಕ್ಕೂ ಡಿವೈಡ್ ಮಾಡೋದು ಬೇಡ. ಸೊ ಇಂಡಿಯಾ ಬೇಸಿಕಲಿ ಜಾಯಿಂಟ್ ಫ್ಯಾಮಿಲಿಗೆ ತುಂಬಾ ಫೇಮಸ್. ಸೊ ಆ ಒಂದು ಕಲ್ಚರ್ ನ ಹಾಗೆ ಇಟ್ಕೊಳ್ಳೋಣ. ಸೊ ಮೋದಿ ಕೇರ್ ಒಂದೇ ಒಂದು ಫ್ಯಾಮಿಲಿ, ಆ ಒಂದು ಫ್ಯಾಮಿಲಿ ಯಾರು ಆಲ್ರೆಡಿ ಕೈ ಜೋಡಿಸಿದಾರೆ ಅವರೆಲ್ಲರೂ ನಮ್ಮ ಫ್ಯಾಮಿಲಿಲೇ. ಸೊ ಅವ್ರು ದೊಡ್ಡವರು ಇವ್ರು ದೊಡ್ಡವರು, ಅವ್ರಿಗಿಂತ ನಾವು ಗ್ರೇಟು ಯಾವತ್ತೂ ಕೂಡ ಹೇಳೋದ್ ಬೇಡ, ಎಲ್ಲರೂ ಕೂಡ ಗ್ರೇಟ್. ಸೊ ಆ ಒಂದು ಗ್ರೇಟ್ನೆಸ್ ನ ತೋರಿಸ್ಕೊಳ್ಳೋದೇ ಈ ಒಂದು ಪ್ರೋಗ್ರಾಮ್ ನ ಇಂಟೆನ್ಷನ್. ಕಷ್ಟ ಕಾಲದಲ್ಲೂ ಕೂಡ ಉಳ್ಕೊಳ್ಳುವಂತ ಜನ ನಿಜವಾದ ಫ್ಯಾಮಿಲಿ ಮೆಂಬರ್ಸ್. ಒಳ್ಳೇದು ಬರ್ತಾ ಇದೆ ಅಂತ ಹೇಳಿದಾಗ ಡಿವೈಡ್ ಮಾಡೋರು ಎಂತವ್ರು ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ನಾನ್ ಹೇಳಿದಕ್ಕಿಂತ ನಿಮಗೆ ಅರ್ಥ ಆಗಿರುತ್ತೆ. ಸೊ ಒಳ್ಳೇದಾಗ್ತಾ ಇದ್ದಾಗೆ ಡಿವೈಡ್ ಮಾಡ್ಬೇಕು ಅಂತ ಹೇಳೋರು ಕೆಲವ್ರು ಇರ್ತಾರೆ. ಸೊ ಅಂತವ್ರಿಗೆ ಬುದ್ಧಿ ನೀವೇ ಹೇಳ್ಬೇಕೆ ಹೊರತು ನಾನು ಎಲ್ಲಾ ಕಡೆ ಬರಕ್ಕಾಗಲ್ಲ. ನಿಮ್ಮ ಹತ್ರ ಆತರ ಏನಾದ್ರು ಜನ ಸಿಕ್ಕಿದ್ರೆ ಎಂತ ಬುದ್ಧಿ ಹೇಳ್ತೀರಾ ನೀವೇ ಕಂಡ್ಕೊಳ್ಳಿ. ಓಕೆ, ಸೊ ಇವತ್ತು ಬರೋಣ. ಸೊ ಸಂಡೇ ಸ್ಪೆಷಲ್ ಸಂಡೇ ನಮ್ಮ ಪ್ರೆಸೆಂಟರ್, ಒನ್ ಆಫ್ ದಿ ಗ್ರೇಟ್ ಪ್ರೆಸೆಂಟರ್, ಆಲ್ರೆಡಿ ಹೆಸರು ಗೊತ್ತು ನಿಮಗೆ ಯಾರು ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಆಲ್ಮೋಸ್ಟ್ ಕರ್ನಾಟಕ ಮಾತ್ರ ಅಲ್ಲ ಎಂಟೈರ್ ಇಂಡಿಯಾದಲ್ಲೇ ಇವರ ಒಂದು ಯಾರು ಅಂತ ಆಲ್ರೆಡಿ ಪರಿಚಯ ಆಗಿದೆ. ಹಾಗೇನೆ ನನ್ನ ಒಂದು ಇಂಟ್ರೊಡಕ್ಷನ್ ಬೇಸಿಕಲಿ ನಾ ಜಾಯ್ನ್ ಆಗಿ ಆಲ್ಮೋಸ್ಟ್ ಕ್ಲೋಸ್ ಟು ಇಯರ್ ಆದಾದ್ಮೇಲೆ ಇವರ ಒಂದು ಪರಿಚಯ ಆಯ್ತು. ಅಲ್ಲಿ ತನಕ ಹೆಸರು ಕೇಳ್ತಾ ಇದೆ, ಆದ್ರೆ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಆತರ ಇದ್ದಾದ್ಮೇಲೆ ಆಮೇಲೆ ಇವರ ಒಂದು ಫಸ್ಟ್ ಪ್ರೆಸೆಂಟೇಶನ್, ಹಾಗೇನೆ ಇವ್ರು ಮಾತ್ರ ಅಲ್ಲ ಆಕ್ಚುಲಿ ಇಬ್ರು ಕೂಡ ಗ್ರೇಟ್ ಪ್ರೆಸೆಂಟರ್ಸ್ ಅಂಡ್ ಗ್ರೇಟ್ ಸ್ಪೀಕರ್ಸ್. ಸೊ ಇಬ್ರು ಕೂಡ. ಸೊ ಅದಕ್ಕೆ ಇವನ್ ಬೇಕಾದಷ್ಟು ಪ್ರೋಗ್ರಾಮ್ ನಮ್ಮ ಕಂಪ್ನಿದು ಇವರು ಆಲ್ರೆಡಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇವರ ಒಂದು ಪ್ರೆಸೆಂಟೇಶನ್ ಕೇಳ್ಬೇಕಾದ್ರೆ ಆ ಒಂದು ಕಾಲದಲ್ಲಿ ನನಗೆ ಆಕ್ಚುಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಿತ್ತು. ಯಾಕೆಂತ ಹೇಳಿದ್ರೆ ಈ ರೀತಿ
ಪ್ರೆಸೆಂಟೇಶನ್ ನನಗೆ ಬರಲ್ಲ ಅಂತ. ಸೊ ಗ್ರೇಟ್ ಪ್ರೆಸೆಂಟರ್ಸ್, ಅದಕ್ಕಿಂತ ಹೆಚ್ಚಾಗಿ ಮೋದಿ ಕೇರ್ ಅಲ್ಲಿ ನಿಜವಾಗ್ಲೂ ಪೇಟ್ರಿಯಾಟಿಸಮ್ ಅಂತ ನಾನು ಆಕ್ಚುಲಿ ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರಿಂದ. ಸೊ ಇದಕ್ಕೋಸ್ಕರ ಏನಾದ್ರೂ ಸರಿ ಮಾಡ್ತೀನಿ ಅಂತ ಹೇಳಿದ್ದು ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ ನಾನು ನೋಡಿದ್ದು ಬೇಕಾದಷ್ಟು ಜನ ಇದ್ದಾರೆ. ಇವನ್ ಅದರಲ್ಲಿ ಚಂದ್ರು ಸರ್ ಟೀಮ್ ಕಡೆಯಿಂದ ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಟೀಮ್ ಲೀಡರ್ಸ್ ಇದ್ದಾರೆ. ನನ್ನ ಫಸ್ಟ್ ಇವರ ಇಂಟ್ರೊಡಕ್ಷನ್ ಆಗಿದ್ದು ಆತರ. ಮೋದಿ ಕೇರ್ಗೋಸ್ಕರ ಬರೀ ಹಾರ್ಟ್ ಮಾತ್ರ ಅಲ್ಲ, ಇವನ್ ಎಂಟೈರ್ ಬ್ಲಡ್ ನು ಕೂಡ ಕೊಡ್ತೀನಿ ಅಂತ ಹೇಳುವಂತ ನಮ್ಮ ಅರುಣ್ ಅಂಡ್ ನಾಗಶ್ರೀ ಅವರು ಈ ಇದರಲ್ಲಿ ಬೇಕಾದಷ್ಟು ಅಚೀವ್ಮೆಂಟ್ಸ್ ಮಾಡೋದಿಲ್ದಿರ ನಿಜವಾಗ್ಲೂ ಅವರ ಒಂದು ಟೀಮ್ ಯಂಗ್ಸ್ಟರ್ಸ್, ಇವನ್ ನೆನ್ನೆನೂ ಕೂಡ ಯಾರು ಬಂದಿದ್ರು ಅವರು ಕೂಡ ಇವ್ರ ಟೀಮ್ ಇಂದನೇ. ಸೊ ಆ ತರ ಒಂದು ಯಂಗ್ಸ್ಟರ್ಸ್ಗೂ ಕೂಡ ಒಂದು ಒಳ್ಳೆ ರೋಲ್ ಮಾಡೆಲ್. ಸೊ ಯಂಗ್ಸ್ಟರ್ಸ್ ಬೇಸಿಕಲಿ ಎಂತವ್ರು ಕೂಡ ಮಾತ್ ಬರ್ದೇ ಇರೋರು ಕೂಡ ಹೇಗೆ ಮಾತಾಡ್ಬೋದು ಕಲ್ತ್ರೆ, ಸೊ ಒಬ್ಬ ಒಳ್ಳೆ ಗುರು ಸಿಕ್ಕಿದಾಗ ಹೇಗೆ ಎಂತವ್ರನ್ನು ಕೂಡ ಮೋಲ್ಡ್ ಮಾಡ್ಬೋದು ಅನ್ನೋದಕ್ಕಿಂತ ಮುಂಚೆ ಅದಕ್ಕಿಂತ ಹೇಗೆ ಅವ್ರನ್ನ ನರ್ಚರ್ ಮಾಡಿ ಒಂದು ಡೈಮಂಡ್ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಪ್ರೆಸೆಂಟರ್ ಅದರಲ್ಲಿ ಒಳ್ಳೆ ಎಕ್ಸಾಂಪಲ್. ಸೊ ಯಂಗ್ಸ್ಟರ್ಸ್, ಇವರು ಕೂಡ ಯಂಗ್ಸ್ಟರ್ಸ್ ನ ಡೆವಲಪ್ ಮಾಡೋದಿದ್ರ ಇವ್ರು ಇನ್ನೂ ಕೂಡ ಸೊ ಯಂಗ್ ಏಜ್ ಅಲ್ಲೇ ಬೇಕಾದಷ್ಟು ಡೆವಲಪ್ಮೆಂಟ್ ನ ಅವರು ಕೂಡ ತಗೊಳ್ಳೋದಿದ್ರ ಬೇಕಾದಷ್ಟು ಯಂಗ್ ಪೀಪಲ್ಗೆ ಒಂದು ಒಳ್ಳೆ ರೋಲ್ ಮಾಡೆಲ್ ಆಗಿ ಬೆಳೀತಾ ಇರುವಂತ ನಮ್ಮ ಕಪಲ್ಸ್ ನ ಇನ್ವೈಟ್ ಮಾಡಿ ಲೆಟ್ ಮಿ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ನಮ್ಮ ನಾಗಶ್ರೀ ಅಂಡ್ ಅರುಣ್ ಅವರಿಗೆ ಈ ಸೆಷನ್ ನ ವೆಲ್ಕಮ್ ಮಾಡಿ ಹ್ಯಾಂಡ್ ಓವರ್ ಮಾಡೋಣ. ಅಂಡ್ ಲೆಟ್ಸ್ ಇನ್ವೈಟ್ ದೆಮ್ ವಿತ್ ಎ ಓಪನ್ ಅಂಡ್ ಎ ಬಿಗ್ ಹಾರ್ಟ್ ವಿತ್ ಯುವರ್ ಥಂಡರಸ್ ಅಪ್ಲಾಟ್ಸ್, ಮಿಸ್ಟರ್ ಅರುಣ್ ಅಂಡ್ ನಾಗಶ್ರೀ. ಅರುಣ್ ಅಂಡ್ ನಾಗಶ್ರೀ ಅವರೇ ವೆಲ್ಕಮ್. ಸರ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಕಾಣಿಸ್ತಾ ಇದೀವಾ? ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆ, ಕಾಣ್ತಾ ಇಲ್ಲ. ನೋಡಿ ಆನ್ ಆಗಿದೆ ಕ್ಯಾಮೆರಾ. ಈಗ ಸರ್ ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕ್ಯಾಮೆರಾ ಇನ್ನೂ ಆನ್ ಆಗಿಲ್ಲ. ಓಕೆ, ಕ್ಯಾಮೆರಾ ಇಲ್ಲಿ ಆನ್ ಮಾಡಿದ್ದೀನಿ. ವಾಯ್ಸ್ ಮಾತ್ರ ಬರ್ತಾ ಇದೆ. ಒಂದು ನಿಮಿಷ ಸರ್. ಸರ್ ಈಗ ಕಾಣಿಸ್ತಾ ಇದೀವಾ? ಎಸ್, ಪರ್ಫೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಸರ್, ನಿಮ್ಗೆ ವಂಡರ್ಫುಲ್ ಇಂಟ್ರೊಡಕ್ಷನ್. ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ಬೋತ್ ಅನ್ನೋದಕ್ಕಿಂತ ಆಕ್ಚುಲಿ ಸಿಂಗಲ್ ಅಂತಾನೆ ಹೇಳ್ಬೇಕು. ಇಬ್ರು ಸೇರಿ ರಿಯಲ್ ಸೋಲ್, ಒನ್ ಸೋಲ್ ಆಗಿದ್ದಾರೆ. ಸೊ ವೆಲ್ಕಮ್, ಆಲ್ ಯೋರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೆಸರು ಬಂದು ನಾಗಶ್ರೀ ಅರುಣ್ ಅಂತ, ಸಿಂಪಲ್ ಹೌಸ್ ವೈಫ್. ಜೊತೆಗೆ ಜೀವನದಲ್ಲಿ ಆಸೆ ಕನಸುಗಳು ಸಾಕಷ್ಟಿತ್ತು. ಸೊ ಇವತ್ತು ತುಂಬಾ ಖುಷಿ ಅಂತ ವಿಷಯ ಏನಂದ್ರೆ ದಿಲ್ಸೆ, ಸೊ ಹಾರ್ಟ್ ಇಂದ, ಸೊ ಅದು ತುಂಬಾ ಖುಷಿ ಕೊಡ್ತಕ್ಕಂತ ವಿಷಯ ಏನಂದ್ರೆ ಹಾರ್ಟ್ ಇಂದ ಹಾರ್ಟ್ಗಾಗಿ ಹಾರ್ಟ್ಗೋಸ್ಕರ ನಮ್ಮ ಮೋದಿ ಕೇರ್ ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಆ ಒಂದು ಎಕ್ಸ್ಪೀರಿಯನ್ಸ್ಗಳು, ಕೆಲವೊಂದು ಸಿಹಿ ಘಟನೆಗಳು, ಕೆಲವೊಂದು ಮನ್ಸಿಗೆ ನೋವು ಕೊಡುವಂತ ಘಟನೆಗಳನ್ನ ಬೇರೆಯವ್ರ ಹತ್ರ ಯಾರ ಹತ್ರನು ಶೇರ್ ಮಾಡೋಕ್ ಆಗಲ್ಲ. ಬಟ್ ಶೇರ್ ಮಾಡ್ಬೋದು ಅಂದ್ರೆ ಒಂದೇ ಒಂದು, ಅದು ನಮ್ಮ ಮೋದಿ ಕೇರ್ ಫ್ಯಾಮಿಲಿ. ಸೊ ವಿ ಆರ್ ಸೋ ಪ್ರೌಡ್ ಟು ಬಿ ಇನ್ ಮೋದಿ ಕೇರ್ ಅಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ for giving us an opportunity to be here. It's a lovely opportunity and we are so much admired and thank you so much for being here. So ನಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳ್ಬೇಕು ಅಂದ್ರೆ, ಸೊ ಸಿಂಪಲ್ ಹೌಸ್ ವೈಫ್, ಅದ್ರ ಜೊತೆಗೆ ಏನು ಅಂದ್ರೆ ನಮ್ ಜೀವನದಲ್ಲಿ ಚಾಯ್ಸ್ ಮತ್ತೆ ಚಾನ್ಸ್ಗೋಸ್ಕರ ಹುಡುಕ್ತಾ ಇದ್ವಿ. ಎಲ್ರು ಹುಡುಕ್ತಾ ಇರ್ತೀವಿ, ನನಗೆ ಗೊತ್ತಿರೋ ಹಂಗೆ ಚಾಯ್ಸ್ ಮತ್ತೆ ಚಾನ್ಸ್ಗೋಸ್ಕರ ಪ್ರತಿಯೊಬ್ರು ಹುಡುಕ್ತಾ ಇರ್ತೀವಿ. ಏನು ಚಾಯ್ಸ್ ಮತ್ತೆ ಚಾನ್ಸ್? ಡೌಟ್ ಇರುತ್ತೆ, ಏನದು ಚಾಯ್ಸ್ ಮತ್ತೆ ಚಾನ್ಸ್ ಅಂತ ಹೇಳ್ತಿದ್ದಾಳೆ ಅಂತ. ಸೊ ಚಾಯ್ಸ್ ಅಥವಾ ಬೈ ಚಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮೋದಿ ಕೇರ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಆಗ್ಬೋದು, ಅಥವಾ ನಮ್ ಜೀವನದಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಬೈ ಚಾನ್ಸ್ ಅಂತ ತಗೊಂಡಾಗ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ಏನೋ ಅನ್ಎಕ್ಸ್ಪೆಕ್ಟೆಡ್, ಫಾರ್ ಎಕ್ಸಾಂಪಲ್ ಯಾರೋ ಅಕ್ಕಪಕ್ಕ ಮನೆಯವರು ಮೋದಿ ಕೇರ್ ನ ಜಾಯಿನ್ ಮಾಡ್ಸಿದ್ರು, ಹಿಂಸೆ ಮಾಡಿ ಜಾಯಿನ್ ಮಾಡ್ಸಿದ್ರು, ಇಲ್ಲ ನಮ್ಮ ಅಪ್ಲೈನ್ ತುಂಬಾ ತಲೆ ತಿಂದ್ರು ಜಾಯಿನ್ ಆದ್ವಿ. ಸೊ ಈ ರೀತಿಯಾದ ಸಾಕಷ್ಟು ಕುಂಟು ನೆಪಗಳನ್ನ ಹೇಳ್ತಿರ್ತೀವಿ, ನಮಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇರಲ್ಲ. ಸೊ ಒಂದು ಆ ರೀತಿಯಾದ ಕೆಲವೊಬ್ರು ಮೋದಿಕೇರಿಯನ್ಸ್ ಇರ್ತಾರೆ. ನೆಕ್ಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಬೈ ಚಾಯ್ಸ್ ಅಂದ್ರೆ
ನಮ್ಮ ಓನ್ ಇಷ್ಟದಿಂದ ತಗೊಳ್ಳೋ ಅಂತ ಒಂದು ಡಿಸಿಷನ್ಸ್. ಸೊ ಆ ಡಿಸಿಷನ್ಸ್ ಈವನ್ ನಮ್ ಲೈಫಲ್ಲಿ ಆಗ್ಬೋದು ಅಥವಾ ಮೋದಿ ಕೇರಲ್ಲಿ ಆಗ್ಬೋದು, ಸಾಕಷ್ಟು ಜೀವನ ನಡೀತಾ ಇರತ್ತೆ. ಬಟ್ ನಾನ್ ಇಂಥದೇ ಹೀಗೆ ಇರ್ಬೇಕು ನನ್ನ ಜೀವನದಲ್ಲೇ, ನಾನು ಇದೇ ತರನೇ ಡಿಸೈಡ್ ಮಾಡ್ಬೇಕು, ನಾನು ಇಂಥ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು. ಸೊ ಇದು ಯಾವಾಗ ಬರೋದು ಅಂದ್ರೆ ಲೈಫ್ ಅಲ್ಲಿ ಬೈ ಚಾಯ್ಸ್, ಅಂದ್ರೆ ನನ್ನ ಓನ್ ನಿರ್ಧಾರದಿಂದ ತಗೊಳ್ಳೋ ಅಂತಕ್ಕಂಥ ಡಿಸಿಷನ್ಸ್ ಯಾವ್ದಿದೆ ಅಂದ್ರೆ ಅದು ನಮ್ಮ ಚಾಯ್ಸ್. ಸೊ ನಮ್ ಜೀವನದಲ್ಲಿ ಎಸ್ಪೆಷಲಿ ನನ್ ಜೀವನದಲ್ಲಿ ಮೋದಿ ಕೇರ್ ಬಂದಿದ್ದೇನು ಅಂದ್ರೆ ಬೈ ಚಾನ್ಸ್, ಫ್ಯಾಕ್ಟ್. ಸೊ ನಿಜ ಹೇಳ್ತಾ ಇದೀನಿ, ಬೈ ಚಾನ್ಸ್. ಏನಕ್ಕೆ ಅಂದ್ರೆ ಅರುಣ್ ಅವರು ಮೋದಿ ಕೇರ್ ನ ಸ್ಟಾರ್ಟ್ ಮಾಡಿದ್ರು. ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಸೊ ಕೆಲವ್ರಿಗೆ ಗೊತ್ತಿದೆ ಆಲ್ರೆಡಿ ವಿಷಯ. ಸೊ ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಆಗಿದ್ರಿಂದ ಲವ್ ಮಾಡ್ತಾ ಇದ್ವಿ. ಬಟ್ ಅರುಣ್ ಅವರು ಮೋದಿ ಕೇರ್ ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. 2000 ಅಲ್ಲಿ ಮೋದಿ ಕೇರ್ ನ ಸ್ಟಾರ್ಟ್ ಮಾಡಿದ್ರು ಅರುಣ್. ಸೊ ಲೈಫ್ ಆರಾಮ್ಸೆ ಹೋಗ್ತಾ ಇತ್ತು. ಮೀಟ್ ಮಾಡ್ತಾ ಇದ್ವಿ. ಯಾವಾಗ ಮೀಟ್ ಮಾಡಿದ್ರು ಅರುಣ್ ಅವರು ನಮ್ಮ ಪರ್ಸನಲ್ ವಿಷಯನ ಮಾತಾಡೋದಕ್ಕಿಂತ ಹೆಚ್ಚಾಗಿ ಮೋದಿ ಕೇರ್ ವಿಷಯನ ಮಾತಾಡೋರು. ಯುನೋ ಐ ವಾಸ್ ಸೋ ರೂಡ್. ನಾನ್ ತುಂಬಾ ರೂಡ್ ಆಗ್ತಾ ಇದೆ ಕೆಲವೊಮ್ಮೆ ಮೋದಿ ಕೇರ್ ವಿಷಯನ ಮಾತಾಡಿದಾಗ. ಏನಕ್ಕೆ ನಮ್ಮಿಬ್ರು ಪ್ರೈವೇಸಿ ಟೈಮ್ ನಲ್ಲೂ ಸಹಿತ ಮೋದಿ ಕೇರ್ ವಿಷಯನ ಮಾತಾಡ್ತೀಯಾ, ನಮಗೆ ಪ್ರೈವೇಸಿ ಲೈಫ್ ಬೇಕು, ಯಾಕೆ ಈ ತರ ಮಾಡ್ತಾ ಇರೋದು ಅಂತ ತುಂಬಾ ಕೆಲವೊಮ್ಮೆ ಕ್ಲಾಶಸ್ ಗಳಾಗೋದು. ಬಟ್ ಇವ್ರ ಮಾತು ಮುಂಚೆ ಏನೇ ಒಂದು ಮಾತಾಡ್ಬೇಕು ಅಂದ್ರೂ ಫಸ್ಟ್ ಯೂಸ್ ಟು ಸೇ ದಟ್ ಇಲ್ಲ ಮೋದಿ ಕೇರ್ ಅಲ್ಲಿ ಈ ತರ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು. ಮತ್ತೆ ಸಾಕಷ್ಟು ಪ್ರಾಡಕ್ಟ್ಸ್ ನ ನನ್ಗೂ ತಂದ್ಕೊಡ್ತಿದ್ರು. ನಾನ್ ಪ್ರತಿಯೊಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೆ. ತುಂಬಾ ಖುಷಿ ಅನ್ಸೋದು ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ. ಬಟ್ ಯು ನೋ ಒನ್ ಥಿಂಗ್, ನನಗೂ ತುಂಬಾ ಈಗೋ ಇತ್ತು. ಈ ಪ್ರಾಡಕ್ಟ್ಸ್ ಗಳೆಲ್ಲ ಏನದು ಸೋಪು ಶಾಂಪೂ ಬಿಸ್ನೆಸ್ ಇವೆಲ್ಲ ಏನಕ್ಕೆ ಯೂಸ್ ಮಾಡ್ಬೇಕು, ಅಟ್ಲೀಸ್ಟ್ ಯಾವ್ದಾದ್ರು ಒಂದ್ ಒಳ್ಳೆ ಕಡೆ ಕೆಲ್ಸಕ್ಕೆ ಹೋಯ್ತು ಅಂದ್ರೆ ಜೀವನ ಅನ್ನೋದು ಅಟ್ಲೀಸ್ಟ್ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾಗಾದ್ರೂ ಇರುತ್ತೆ. ಈ ತರ ಸೋಪು ಶಾಂಪೂ ಬಿಸ್ನೆಸ್ ಇಂದ ಮನೆಗೂ ಹೋಗ್ಬಿಟ್ಟು ಇದನ್ನೆಲ್ಲ ಸೇಲ್ ಮಾಡ್ಕೊಂಡು ಇವೆಲ್ಲ ಏನು ಜೀವನ ಅಂತ ನಾನು ಅನ್ಕೊಂಡ್ಬಿಟ್ಟಿದೆ. ಸೊ ಜೀವನ ಸಾಕ್ತಾ ಇತ್ತು. ಒನ್ಸ್ ಮದ್ವೆ ಅಂತೂ ಆಯ್ತು 2006 ಅಲ್ಲಿ. ಸೊ ಮದ್ವೆ ಆಯ್ತು, ಜೀವನ ಸ್ಟಾರ್ಟ್ ಆಯ್ತು. ಮದ್ವೆ ಆಗಿದ ಕೇವಲ 2 ರಿಂದ 3 ದಿವಸ ಅನ್ಸುತ್ತೆ. ಮೋದಿ ಕೇರ್ ಅಲ್ಲಿ ಮುಂಚೆ ಏನು ಅಂದ್ರೆ ಈ ತರ ECS ಎಲ್ಲ ಇರ್ತಿರ್ಲಿಲ್ಲ. ಚೆಕ್ ಬರೋದು, ಡೈರೆಕ್ಟ್ ಆಗಿ ಚೆಕ್ ನ ನಮ್ ಕೈ ಕೊಡೋರು. ಅದು ಏನಂದ್ರೆ ಮೊನ್ನೆ 4-5 ಡೇಸ್ ಬ್ಯಾಕ್ ಪ್ರಭಾ ಮೇಡಮ್ ಹೇಳ್ತಾ ಇದ್ರು, ಆಫೀಸಿಗೆ ಹೋಗ್ತಿದ್ವಿ, ಒಂದ್ ಬುಕ್ಲೆಟ್ ಕೊಡೋರು. ಆ ಬುಕ್ ಅಲ್ಲಿ ನಮ್ ಹೆಸರುಗಳನ್ನ ಹುಡುಕ್ಬೇಕಾಗಿತ್ತು. ಆ ಹೆಸರನ್ನ ಹುಡುಕಿ ನಾವು ಸಿಗ್ನೇಚರ್ ಮಾಡಿ ಚೆಕ್ ನ ತಗೋಬೇಕಾಗ್ತಿತ್ತು. ಸೊ ಅದೇ ತರನೇ ಮದ್ವೆ ಆಗಿದ್ ಹೊಸ್ತು ಕೇವಲ 4-5 ಡೇಸ್ ಆಗಿದೆ. ಸೊ ತುಂಬಾ ಖುಷಿ ನನಗೆ. ಬಿಕಾಸ್ ನನ್ನ ಹಸ್ಬೆಂಡ್ ಎಷ್ಟು ಅರ್ನ್ ಮಾಡ್ತಾ ಇದಾರೆ ಅನ್ನೋ ತುಂಬಾ ಸಾಕಷ್ಟು ಸಂತೋಷ ಮನ್ಸಿನಲ್ಲಿ. ಇಬ್ರು ಒಟ್ಟಿಗೆ ಜಯನಗರ ಆಫೀಸಿಗೆ ಹೋದ್ವಿ. ಆಫೀಸಿಗೆ ಹೋಗ್ಬಿಟ್ಟು ಚೆಕ್ ಬಂದಿದೆ, ವಾವ್ ಚೆಕ್ ಬಂದಿದೆ, ಎಸ್ ಫುಲ್ ಖುಷಿ. ನನಗೇನು ಅಂದ್ರೆ ಓಕೆ ಎಷ್ಟೋ ಬಂದ್ಬಿಟ್ಟಿದೇನೋ ಒಂಥರ ಸಂತೋಷ. ಆಫೀಸಿಗೆ ಹೋದ್ವಿ. ಆಫೀಸಿಗೆ ಹೋಗಿ ಅನ್ವ್ರಾಪ್ ಮಾಡಿದೆ. ನನ್ನ ಕೈಗೆ ಸಿಗ್ನೇಚರ್ ಮಾಡಿ ಕೊಟ್ರು. ಅದನ್ನ ಅನ್ವ್ರಾಪ್ ಮಾಡಿದೆ. ಆಸ್ ಸೂನ್ ಆಸ್ ಐ ಓಪನ್ ಆಕ್ಚುಲಿ ಐ ವಾಸ್ ಶಾಕ್ಡ್. ಸೀರಿಯಸ್ಲಿ ಐ ವಾಸ್ ಶಾಕ್ಡ್. ಬಿಕಾಸ್ ಚೆಕ್ ಎಷ್ಟು ಬಂದಿತ್ತು ಅಂತನಾ, 101 ರೂಪಾಯಿ. ದೇವಸ್ಥಾನದ ಹುಂಡಿ ತರ 101 ರೂಪಾಯಿ ಬಂದಿತ್ತು. ತುಂಬಾ ಬೇಜಾರಾಯ್ತು. ಐ ಸ್ಟಾರ್ಟೆಡ್ ಇರ್ಲಿ ಬಿಡು, ಲವ್ ಮ್ಯಾರೇಜ್ ಬೇರೆ ಆಗಿದೀವ, ಬಟ್ ಬೇರೆ ರೀತಿ ಏನು ಹೇಳ್ಕೊಳೋ ಹಂಗಿಲ್ಲ. ಸೊ ಓಕೆ ಪರವಾಗಿಲ್ಲ ಬಿಡು, ಅಟ್ಲೀಸ್ಟ್ ಮುಂದಿನ ಸರಿ ಜಾಸ್ತಿ ತಗೊಳ್ಳೋಣ ಅದು ಇದು ಅನ್ಕೊಂಡ್ವಿ. ಅಲ್ಲಿಗೆ ಬಿಟ್ಬಿಟ್ವಿ. ಸೊ ಈ ರೀತಿಯಾದ ಜೀವನ ಸಾಕ್ತಾ ಇತ್ತು. ಒಂಥರ ಕಷ್ಟ. ಬಟ್ ಇವ್ರಿಗೇನು ಅಂದ್ರೆ ಮೋದಿ ಕೇರ್ ಅನ್ನೋದು ಒಂದೇ ಒಂದು, ಅದೊಂದು ಬಿಟ್ರೆ ಪ್ರಪಂಚ ಬೇರೆ ಯಾವ್ದೂ ಇಲ್ಲ. ಅದಾದ್ಮೇಲೆ ಲೈಫಲ್ಲಿ ತುಂಬಾ ಅರ್ಜು, ಜೀವನದಲ್ಲಿ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಬಲವಂತವಾಗಿ ನನ್ನನ್ನು ಕರ್ಕೊಂಡು ಹೋದ್ರು. ಅದೇನು ಅಂದ್ರೆ ಅಂಬೇಡ್ಕರ್ ಭವನ್ ಪ್ರೋಗ್ರಾಮ್ ಅಲ್ಲಿ ಏನೋ ಒಂದು ಭವನ್ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ಇದೆ, ನೀ ಜಸ್ಟ್ ಬಾ. ನಾನು ಅಲ್ಲಿ ತನಕನೂ ಅಟ್ಲೀಸ್ಟ್ ಮೋದಿ ಕೇರ್ ಅಂದ್ರೆ ಒಂದ್ ರೀತಿಯ ಪಾಸಿಟಿವ್ನೆಸ್ ಇತ್ತು. ಬಟ್ ಆಸ್ ಸೂನ್ ಆಸ್ ಆ ಚೆಕ್ ನಾನು ನೋಡಿದ ತಕ್ಷಣನೇ ಕಂಪ್ಲೀಟ್ಲಿ ನೆಗೆಟಿವ್ ಆಗ್ಬಿಟ್ಟೆ. ಮೋದಿ ಕೇರ್ ಅಲ್ಲಿ ಎಲ್ಲ ದುಡ್ಡು ಬರಲ್ಲ, ಇದೆಲ್ಲ ಸುಳ್ಳು ಹೇಳ್ತಾರೆ, ಈ ತರ ಎಲ್ಲ ಅಲ್ಲ ಜೀವನ ಅಂತ ಕಂಪ್ಲೀಟ್ಲಿ ನಾನು ಫಿಕ್ಸ್ ಆಗ್ಬಿಟ್ಟೆ. ಒಂದ್ ಸ್ವಲ್ಪ ದಿವಸ ಹೀಗೆ ನಡೀತಾ ಇತ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದು ಅಂಬೇಡ್ಕರ್ ಭವನ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ಸೊ ಇವ್ರು ಹೋಗ್ಬೇಕು, ಬಟ್ ನಾನ್ ಬಿಡಲ್ಲ. ದೊಡ್ಡ ನೆಗೆಟಿವ್ ಯಾರು ಮನೇಲಿ ಅಂದ್ರೆ ನಾನೇ, ಫ್ರಾಂಕ್ಲಿ ಸ್ಪೀಕಿಂಗ್. ಸೊ ನೆಗೆಟಿವಿಟಿ ಎಲ್ಲಿತ್ತು ಅಂದ್ರೆ ಮನೇಲೇ ಇತ್ತು. ಬಟ್ ಇವ್ರೇನಂದ್ರೆ ನನಗ್ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅಂಬೇಡ್ಕರ್ ಭವನ್ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಘಟಾನ್ಘಟಿ ಲೀಡರ್ಸ್ಗಳು ಎಲ್ಲಾ ದೊಡ್ಡವರು. ಬಟ್ ಅವ್ರು ದೊಡ್ಡವರು ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಮದ್ವೆ ಆಗಿದ್ ಹೊಸ್ತು ಆಗಿರೋದ್ರಿಂದ ನನ್ಗೆ ಈ ಫೀಲ್ಡ್ ಎಕ್ಸ್ಪೀರಿಯನ್ಸು ಇರ್ಲಿಲ್ಲ. ಸೊ ಎಲ್ಲ ಸ್ಟೇಜ್ ಮೇಲೆ ಹೋಗ್ತಾ ಇದಾರೆ, ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಿದ್ದಾರೆ. ನಾನು ಟೈಮ್ ನೋಡ್ತಾ ಇದ್ದೀನಿ, ಇನ್ನು ಎಷ್ಟೊತ್ತು, ಇವ್ರು ಹೇಳಿದ್ದೇನು
ಟಿಕೆಟ್ ನ ಕೊಟ್ಬಿಟ್ಟು ಡೌನ್ ಲೈನ್ಸ್ ಗಳಿಗೆ ವಾಪಸ್ ಬಂದ್ಬಿಡೋಣ ಅಂತ. ಸೊ ಹೋದಾಗ ಅಲ್ಲೇನು ಅಂದ್ರೆ ಟೈಮ್ ನೋಡ್ತಾ ಇದೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೇ ಹೋಯ್ತು. ಇವ್ರಿಗೆ ಗದರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಈಗ ಆಯ್ತಲ್ಲ, ಟಿಕೆಟ್ಸ್ ಎಲ್ಲ ಕೊಟ್ಟಿದ್ದಾಯ್ತಲ್ಲ, ಪ್ರೋಗ್ರಾಮ್ ಮುಗಿಯೋವರೆಗೂ ನಾವ್ ಇಲ್ಲೇ ಕೂತಿರ್ಬೇಕಾ, ನಾವ್ ಹೊರಟ್ಬಿಡೋಣ. ಇಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಮ್ಮ, ಸ್ವಲ್ಪ ತಡಿ, ಇನ್ನೊಬ್ರು ಟಿಕೆಟ್ ಕೊಟ್ಬಿಡ್ಬೇಕು, ನೀನ್ ಆರಾಮ್ಸೆ ಕೂತಿದ್ಯಲ್ಲ, ನೀನ್ ಕೂತ್ಕೊಂಡ್ ಇವ್ರನ್ನೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದಾಯ್ತು. ಅವರೆಲ್ಲ ಏನೋ ಮೋದಿ ಕೇರ್ ಬಗ್ಗೆ ಮಾತಾಡ್ತಾ ಇದಾರೆ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. 3 ಜನ ವ್ಯಕ್ತಿಗಳು ಬಂದು ರಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸ್ಟೇಜ್ ಮೇಲೆ. ಅಲ್ಲಿವರೆಗೂ ನಾನು ಟೈಮ್ ನೋಡ್ತಾ ಇದ್ದವಳು, ಅದಾದ್ಮೇಲೆ ನಾನು ಟೈಮ್ ನೋಡ್ಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಸೊ ಮೊದಲನೇ ವ್ಯಕ್ತಿ ಯಾರು ಬಂದವರು ಅಂದ್ರೆ ದೀಪಕ್ ಅಂತ. ನಾನು ಪ್ರೋಗ್ರಾಮ್ ನೋಡಿದ್ ಯಾರ್ದು ಅಂದ್ರೆ ಸ್ಮಾಲ್ ಏಜ್ ಯಂಗ್ಸ್ಟರ್, ಅವರು ತುಂಬಾ ಯಂಗ್ಸ್ಟರ್. ಆ ಯಂಗ್ಸ್ಟರ್ ಎಷ್ಟು ಚೆನ್ನಾಗಿ ರಾಕ್ ಮಾಡಿದ್ರು ಸ್ಟೇಜ್ ನ ಅಂದ್ರೆ ನಾನು ಕಳೆದೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ಶೋನ ನಡೆಸ್ಕೊಟ್ರು. ಅವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡಿದ್ರು. ಆಲ್ಮೋಸ್ಟ್ ಅವಾಗ್ಲೇನೆ ಅವರು 60,000 to 70,000 ಅರ್ನ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ರು. ತುಂಬಾ ಸಂತೋಷ ಆಯ್ತು. ನೆಕ್ಸ್ಟ್ ಒಬ್ಬ ವ್ಯಕ್ತಿ ಬಂದ್ರು. ಅವ್ರು ಯಾರು ಅಂದ್ರೆ ನಮ್ಮೆಲ್ರಿಗೂ ಚಿರಪರಿಚಿತರು, ಅಂದ್ರೆ ಓಲ್ಡ್ ಲೀಡರ್ಶಿಪ್ ಅಲ್ಲಿ ನಮ್ಮ ತರಕಾರಿ ಲಿಂಗಪ್ಪ ಅವರು. ಸೊ ಲಿಂಗಪ್ಪ ಅವ್ರು ಬಂದ್ರು, ಅವ್ರ ವೈಫ್ ಬಂದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದು ಶೇರ್ ಮಾಡಿದ್ರು, ಏನು ಅಂದ್ರೆ ಅವ್ರ ವೈಫ್ಗೆ ರಿಂಗ್ ನ ಗಿಫ್ಟ್ ಕೊಟ್ರು. ಅದನ್ನ ನೋಡಿದ ತಕ್ಷಣ ನನ್ಗೆ ಎಷ್ಟು ಸಂತೋಷ ಆಗೋಯ್ತು ಅಂದ್ರೆ, ವಾವ್, ಮೋದಿ ಕೇರಲ್ಲಿ ಈ ತರ ಎಲ್ಲ ಇದೆಯಾ. ಹೆಂಡತಿನ ಪ್ರೀತಿ ಮಾಡೋದು ಓಕೆ, ಈ ತರ ಪ್ರೀತಿ ಮಾಡೋದು, ಅದು ಸ್ಟೇಜ್ ಮೇಲೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಲೇಡೀಸ್ಗೆ ಎಲ್ರಿಗೂ ತುಂಬಾ ಆಸೆ ಇರುತ್ತೆ, ಜುವೆಲ್ಸ್ ಹಾಕೊಬೇಕು, ಆಸೆಗಳಿರುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ನನ್ಗೆ ಇನ್ನೂ ತುಂಬಾ ಖುಷಿ ಆಗೋಯ್ತು. ಅದ್ರ ನೆಕ್ಸ್ಟ್ ಇನ್ನೊಬ್ರು ವ್ಯಕ್ತಿ ಬಂದ್ರು. ಮೇನ್ ಆ ವ್ಯಕ್ತಿಗೆ ನಾನು ಈಗ್ಲೂ ನನ್ನ ಹಾರ್ಟ್ಫುಲ್ ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೀನಿ. ಸೊ ಆ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಚಂದ್ರು ಸರ್ ಅವರ ಬ್ರದರ್ ಸುರೇಶ್ ಸರ್. ಸೊ ಈಗ್ಲೇ ನಾನು ಥ್ಯಾಂಕ್ ಯು ಹೇಳ್ತಾ ಇದೀನಿ. ಬಿಕಾಸ್ ಅವ್ರಿಲ್ಲ, ಅವತ್ತು ನಮಗೊಂದ್ ದಾರಿ ದೀಪ ತೋರಿಸ್ಲಿಲ್ಲ ಅಂದಿದ್ರೆ ನಾವು ಖಂಡಿತ ಈ ಸ್ಟೇಜ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಸೊ ಅವರು ನಮಗ ಅದನ್ನ ಯಾವ್ದೋ ಒಂದು ಇನ್ಸಿಡೆಂಟ್ ನಮ್ ಜೀವನದಲ್ಲೂ ನಡೀತಾ ಇತ್ತು. ಸೊ ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ವಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇವ್ರು ಮೋದಿ ಕೇರ್ 3 ಹೊತ್ತು ಮೋದಿ ಕೇರ್. ನನಗೇನಂದ್ರೆ ಮಗು ಇದೆ, ಲೈಫ್ ಹೆಂಗೆ, ಬರೀ 101 ರೂಪಾಯಿ, 501 ರೂಪಾಯಿ, 700, ಬರೀ 700 800 ಒಳಗಡೆನೆ ಚಕ್ಕಿದ್ದಾಗ ಜೀವನ ಹೆಂಗ್ ನಡೆಸ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅವಾಗ ನಮಗೆ ಒಂದ್ ಸ್ಮಾಲ್ ಐಡಿಯಾ ಕೊಟ್ರು. ಐಡಿಯಾ ಏನು ಅಂದ್ರೆ, ರಾಯರ್ ಮುಂದೆ ಚೀಟಿ ಹಾಕ್ತೀನಿ, ನಮ್ ಲೈಫ್ ಅಲ್ಲಿ ಏನಾದ್ರು ಕನ್ಫ್ಯೂಷನ್ ಆದ್ರೆ ಅನ್ನೋದು ಒಂದ್ ಸ್ಮಾಲ್ ಐಡಿಯಾ ಕೊಟ್ರು. ಅಂಡ್ ಐಡಿಯಾ ಕ್ಯಾನ್ ಚೇಂಜ್ ಅ ಲೈಫ್ ಅಂತಾರೆ. ಆಕ್ಚುಲಿ ನಮ್ ಲೈಫ್ ನಾವ್ ಇವತ್ತು ಈ ಪರಿಸ್ಥಿತಿಲಿ ಇದೀವಿ ಅಂದ್ರೆ ಅದಕ್ಕೆ ಸುರೇಶ್ ಸರೇ ಕಾರಣ. ಥ್ಯಾಂಕ್ ಯು ಸೋ ವೆರಿ ಮಚ್. ಸೊ ಅವತ್ತು ಡಿಸೈಡ್ ಮಾಡಿದ್ ಒಂದೇ ಒಂದು, ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಇನ್ಮೇಲೆ ನಾನೇ ಆಗ್ಲಿ ಅರುಣ್ನೇ ಆಗ್ಲಿ ಫೈಲ್ ಹಿಡ್ಕೊಂಡು ಬಾಸ್ ಹತ್ರನೇ ಆಗ್ಲಿ ಕೆಲ್ಸದ ಹತ್ರನೇ ಆಗ್ಲಿ ಹೋಗಲ್ಲ. ಡಿಸೈಡ್ ಮಾಡ್ಬಿಟ್ವಿ. ಸೊ ಡಿಸೈಡ್ ಮಾಡದ್ಮೇಲೆ ಲೈಫ್ ತುಂಬಾ ಸಕ್ಸಸ್ಫುಲ್ ಆಯ್ತು. ಎಸ್ಪೆಷಲಿ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡೋದು ಯಾರಿಗೆ ಅಂದ್ರೆ ನಮ್ಮ ಅಪ್ಲೈನ್ಸ್. ತುಂಬಾ ಆತ್ಮೀಯರಾಗಿರ್ತಕ್ಕಂತ ಶ್ರೀನಾಥ್ ಸರ್, ಲೋಕನಾಥ್ ಸರ್, ರಾಜು ವಿಜಯ್ ಸರ್, ನೀನಾ ಫಿಲಿಪ್ ಸರ್. ಸೊ ನೆಕ್ಸ್ಟ್ ಆಸ್ ಯೂಶುವಲ್ ನಮ್ಮ ಆಲ್ ಟೈಮ್ ಫೇವ್ರೇಟ್ ಸುಗ್ರಾ ದೀದಿ. ಸೊ ತುಂಬಾ ನಮ್ಮ ಎಸ್ಪೆಷಲಿ ಮೋದಿ ಕೇರ್ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಗಾಡ್ ಮದರ್ ಆಗ್ತಕ್ಕಂತ ನಮ್ಮ ಸುರೇಖಾ ಭಾರ್ಗವ್ ಮೇಡಮ್. ಇದೆಲ್ಲದಕ್ಕಿಂತನೂ ಪೂರ್ಣ ಕಳಶ ಯಾರು ಅಂದ್ರೆ ನಮ್ ಸಮೀರ್ ಸರ್. ಸೊ ಅವ್ರದೊಂದ್ ಸ್ಮಾಲ್ ಇನ್ಸಿಡೆಂಟ್ ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅರುಣ್ ಅವ್ರು ಹೆಂಗೆ ಅಂದ್ರೆ ಗುರ್ತಿಸ್ಕೊಳ್ಬೇಕು ಸಮೀರ್ ಸರ್ ಜೊತೆಗೆ ಅನ್ನೋದು ಒಂಥರ ಕ್ರೇಜ್. ಹೆಂಗೆ ಅಂದ್ರೆ ಎಲ್ಲೇ ಯಾವುದೇ ಒಂದ್ ಪ್ರೋಗ್ರಾಮ್ ಹೋಗ್ಲಿ, ಸರ್ ನಾನ್ ಅರುಣ್, ಸರ್ ಐಮ್ ಫ್ರಮ್ ಕರ್ನಾಟಕ, ಹಿ ಯೂಸ್ ಟು ಸೇ ವೇರ್ ಎವರ್ ಹಿ ಗೋಸ್. ಅಂದ್ರೆ ಸಮೀರ್ ಸರ್ ಎಲ್ಲೇ ಸಿಕ್ಕಿದ್ರು, ಎಲ್ಲೇ ಇದ್ರು, ಎಲ್ಲೇ ಹೋಗ್ತಿದ್ರು ಪ್ರತಿ ಸರಿನೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋರು. ಒಂದ್ ಸರಿ ಆಯ್ತು, 2 ಸರಿ ಆಯ್ತು. ಲಾಸ್ಟ್ 2 years ಹಿಂದೆ ನಾವೆಲ್ರೂ ಜೈಪುರ್ಗೆ ಹೋಗಿದ್ವಿ. ರಿಯೂನಿಯನ್ ಪ್ರೋಗ್ರಾಮ್ ಇತ್ತು. ಸೊ ಎಲ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಸೇಮ್ ಆಸ್ ಯೂಶುವಲ್ ಅರುಣ್ ಹೋದ್ರು ಸಮೀರ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ನಾನ್ ಅರುಣ್ ಅಂತ ಸರ್, ನಾನು ಕರ್ನಾಟಕ ಇಂದ ಸರ್, ಕಾಲ್ ಯುವರ್ ವೈಫ್ ಅಂದ್ರು. ಏನು ಮಾತಾಡ್ಲಿಲ್ಲ ಅಂತೆ, ಕಾಲ್ ಯುವರ್ ವೈಫ್ ಅಂದ್ರು. ಸೊ ಇವ್ರು ಬಂದ್ಬಿಟ್ಟು ಸಮೀರ್ ಸರ್ ಕರೀತಾ ಇದಾರೆ ಬರ್ಬೇಕಂತೆ. ಇವನ್ ಐ ವಾಸ್ ಶಾಕ್, ಏನಕ್ಕೆ ಕರೀತಾ ಇದಾರೆ ಅಂತ. ಸೊ ಹೋದೆ. ಅವ್ರು ಒಂದೇ ಒಂದ್ ಮಾತಂದಿದ್ದು, ಇನ್ನೊಂದ್ಸರಿ ನಿನ್ ಗಂಡಂಗ್ ಏನಾದ್ರು ಐಮ್ ಅರುಣ್, ಐಮ್ ಫ್ರಮ್ ಕರ್ನಾಟಕ ಅಂತ ಏನಾದ್ರು ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತೀನಿ. ಅವ್ರು ಯಾರು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು, ನನ್ನ ಹಾರ್ಟ್ ಅಲ್ಲಿ ಇದಾರೆ. ಎಸ್ಪೆಷಲಿ ಮೋದಿ ಕೇರ್ ಫ್ಯಾಮಿಲಿ ನನ್ನ ಹಾರ್ಟ್ ಅಲ್ಲಿ ಇದೆ. ಸೊ ಈ ಒಂದು ಫ್ಯಾಮಿಲಿ, ಈ ರಿಯೂನಿಯನ್ ಏನಿದೆಯೋ
ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ ಅಂತಲ್ಲ, ಮೋದಿ ಕೇರಿಯನ್ಸ್ ಅಂದ್ರೇನೆ ನನ್ನ ಹಾರ್ಟ್ ಅಲ್ಲಿ ಇದಾರೆ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಅನ್ನೋದು ಬೇಡ ಅಂದ್ರು. ಸೊ ಜಸ್ಟ್ ಆ ಸೆಕೆಂಡ್ ನಾವಿಬ್ರು ಮಕ್ಮಕ ನೋಡ್ಕೊಂಡ್ವಿ. ಏಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮಂತ ಆರ್ಡಿನರಿ ಪೀಪಲ್ಗಳನ್ನು ಸಹಿತ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಇನ್ ಯಾವ ಮಟ್ಟದಲ್ಲಿ ಆ ವ್ಯಕ್ತಿ ಇರ್ಬೇಕು ಅಂತ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಲವ್ ಯು ಅ ಲಾಟ್, ಎಸ್ಪೆಷಲಿ ಮೋದಿ ಕೇರ್ ಅನ್ನೋ ಜೀವನ. ಸೊ ಕಲ್ಸಕತ್ತಂತ ಪಾಠ ಅಂದ್ರೆ ಅಂತಿಂತ ಪಾಠ ಅಲ್ಲ, ಎಲ್ಲೇ ಯಾವುದೇ ಫೀಲ್ಡಿಗೆ ಹೋದ್ರೂ ಸಹಿತ ಗೆದ್ಕೊಂಡು ಒಂಥರ ಹೆಂಗೆ ಅಂದ್ರೆ ವಿನ್ನಿಂಗ್ ಕಪ್ನೇ ಸಹಿತ ತಗೊಂಡ್ ಬರೋಂತ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋದು ಯಾವ್ದು ಅಂದ್ರೆ ಅದು ನಮ್ಮ ಮೋದಿ ಕೇರ್. ಥ್ಯಾಂಕ್ ಯು ಸೋ ಮಚ್. ಸೊ ವಿ ಲವ್ ಯು ಅ ಲಾಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಕೂಡ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆಕ್ಚುಲಿ ನಾಗಶ್ರೀ ಅವ್ರು ಹೇಳಿದ್ರು, ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನಾಗಶ್ರೀ. ಕೇಳಿಸ್ತಾ ಇದೆ ಅನ್ಕೊಂತೀನಿ. ಒಂದು ಖುಷಿ ಆಗ್ತಿದೆ, ಏನಪ್ಪಾ ಅಂದ್ರೆ ಮೋದಿ ಕೇರ್ ಅಂತ ಅಂದ ತಕ್ಷಣ ಕೆಲವರು ನನ್ಗೆ ಕೇಳೋರು ಮುಂಚೆ ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಅಂದ್ರೆ ನಾನು ಹೇಳ್ತಿದ್ದೆ ಮೋದಿ ಕೇರ್ ಮಾಡ್ತಾ ಇದ್ದೀನಿ, ಅಥವಾ ಮುಂಚೆ ಒಂದು ನೆಟ್ವರ್ಕ್ ಅಂತ ಹೇಳ್ಬೇಕು ಅಂದ್ರೆ ಭಯ ಆಗ್ತಿತ್ತು. ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನನ್ನ ಹೆಸರು ಇಂಟ್ರೊಡಕ್ಷನ್ ಮಾಡ್ಕೊಂತೀನಿ, ಅರುಣ್ ಅಂತ ಹೇಳಿ. ನನ್ನ ಏಜ್ ಈಗ 39. ಆಲ್ಮೋಸ್ಟ್ ನನ್ನ ಅರ್ಧ ಜೀವನ ಮೋದಿ ಕೇರ್ ಜೊತೆಗೆ ಅಂಡ್ ಮುಂದಕ್ಕೆ ಬರ್ತಕ್ಕಂಥ ಜೀವನನು ಕೇವಲ ಮೋದಿ ಕೇರ್ ಜೊತೆಗೆ ಇರುತ್ತೆ. ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಹೆಂಗೆ ಅಂದ್ರೆ ಒಬ್ಬ ಸ್ಟೂಡೆಂಟ್ ಆಗಿದ್ದೆ. ತುಂಬಾ ಟಫ್ ಇತ್ತು ಫ್ಯಾಮಿಲಿಲಿ. ನನಗೆ ಅವಕಾಶ ಕೊಟ್ಟಂತ ಗುರು ಬೇರೆ ಯಾರು ಅಲ್ಲ, ನನ್ನ ಲವ್ಲಿ ಎವರ್ ಗ್ರೀನ್ ಎವರ್ ಸ್ಮೈಲಿಂಗ್ ತಾಳ್ಮೆಯ ಪ್ರತಿರೂಪ ಅಂತ ಹೇಳ್ಬೋದು ಶ್ರೀನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀವ್ ಇರ್ಲಿಲ್ಲ ಅಂದಿದ್ರೆ ಇವತ್ತು ಸ್ಪಾಟ್ ಲೈಟ್ ಅಲ್ಲಿ ನಾನು ಬರ್ತಿರ್ಲಿಲ್ಲ. ಸೊ ನಿಮ್ಗೆ ಹೋಗ್ಬೇಕು. ಅಂಡ್ ನಮ್ಮ ಲೋಕನಾಥ್ ಸರ್ ಆಗಿರ್ಬೋದು, ಇವರು ಡೆವಲಪ್ ಮಾಡಕ್ಕೆ ಕೊಟ್ಟಂತ ಒಂದು ಶ್ರಮ ಅಂಡ್ ರಿಯಲಿ ಹ್ಯಾಟ್ಸ್ ಆಫ್ ನನ್ನ ಅಪ್ಲೈನ್ಸ್ ಗಳಿಗೆ. ಇವರಿಬ್ರು ಹೆಂಗೆ ಅಂದ್ರೆ ಒಂದು ಚಿನ್ನದ ಗಣಿಲಿ ಚಿನ್ನನ ಹೆಂಗ್ ತೆಗಿಬೇಕು ಹಂಗ್ ತೆಗೆದ್ರು. ಆದ್ರೆ ಇದಕ್ಕೆ ನಿಜವಾದ ಪಾಲಿಶಿಂಗ್ ಕೊಟ್ಟಿದ್ ಯಾರು ಅಂದ್ರೆ ನಮ್ಮ DG ಬ್ರದರ್ಸ್ ರಾಜು ಸರ್, ವಿಜಯ್ ಸರ್. ಅವ್ರಿಗೆ ಯಾವಾಗ್ಲೂ ಚಿರಋಣಿ. ನನ್ನ ಈ ಜೀವನನೇ ನಮ್ಮ ಸಮೀರ್ ಮೋದಿಗೋಸ್ಕರ ಈ ಜನ್ಮ ನಂದು. ಯಾಕೆ ಮೋದಿ ಕೇರ್ ಇಷ್ಟು ಸೀರಿಯಸ್, ಯಾಕೆ ಈ ಪ್ರೋಗ್ರಾಮ್ ದಿಲ್ಸೆ? ನನ್ನ ಈಗ ಯಾರು ಕೇಳಿದ್ರೆ ಮೋದಿ ಕೇರ್ ಮುಂಚೆ ಹೇಳ್ತಾ ಇದ್ದೆ ನಾನು ನೆಟ್ವರ್ಕರ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ರೀಸೆಂಟ್ ಆಗಿ ಯಾರು ನನ್ ಕೇಳ್ತಿದ್ರು ನೀವೇನ್ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳ್ದೆ ನಾನು ಹಾರ್ಟ್ ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಯಾರ ಹಾರ್ಟ್ ಅಂದ್ರು? ನಿಮ್ ಹಾರ್ಟ್ಗೆ ಅಂದೆ. ಯಾರ ಹಾರ್ಟ್ ನ ಕನೆಕ್ಟ್ ಮಾಡ್ತಾ ಇದ್ದೀರಾ? ನನ್ನ ಹಾರ್ಟ್ ನ ಅಂದೆ. ಯಾರು ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರು? ದೇವ್ರ ಹಾರ್ಟ್ಗೆ ಅಂದೆ. ದೇವ್ರು ಯಾರು ಅಂದ್ರು? ಸಮೀರ್ ಮೋದಿ ಅಂದೆ. ಮೈ ಡಿಯರ್ ಫ್ರೆಂಡ್ಸ್, ವಿ ಆರ್ ನಾಟ್ ಎ ಡಿಸ್ಟ್ರಿಬ್ಯೂಟರ್, ವಿ ಆರ್ ನಾಟ್ ಎ ನೆಟ್ವರ್ಕರ್, ವಿ ಆರ್ ದಿ ಕನೆಕ್ಟಿಂಗ್. ಹಾರ್ಟ್ಸ್ ಗೆ ಕನೆಕ್ಟ್ ಮಾಡ್ತಕ್ಕಂಥ ಕನೆಕ್ಟರ್ಸ್ ನಾವು. ಸೊ ಇವತ್ತು ನಾನು ಜಾಯಿನ್ ಆದಾಗ ಇಷ್ಟೊಂದು ಪ್ರಾಡಕ್ಟ್ಸ್ ಇರ್ಲಿಲ್ಲ, ಆಪರ್ಚುನಿಟಿ ಇಲ್ಲ. ನನ್ನನ್ನ ಜಾಯಿನ್ ಮಾಡಿಸಿದ್ದು ಹೆಂಗೆ ಅಂದ್ರೆ ಮಾರ್ಚ್ 30ನೇ ತಾರೀಕು ಮೋದಿ ಕೇರ್ ಬರ್ತಡೇ ಮರೆಯಂಗಿಲ್ಲ ಪ್ರೋಗ್ರಾಮ್ಗೆ ಶ್ರೀನಾಥ್ ಸರ್ ಕರೆದಿದ್ರು. ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಹಿಂದಿಲಿ ಮಾತಾಡ್ತಾ ಇದ್ರು. ನಮ್ಮ ವಿಜಯ್ ಸರ್ಗೆ ಹೈಯೆಸ್ಟ್ ನಂಬರ್ ಆಫ್ ಗೆಸ್ಟ್ ಕರ್ಸಿದ್ರು ಅಂತ ಹೇಳಿ ಅವಾರ್ಡ್ ಇತ್ತು ಅವ್ರಿಗೆ. ಅದನ್ನ ನೋಡ್ತಿದ್ದೆ ಏನಿದು ಅಂತ. ಕರೆಕ್ಟ್ ಆಗಿ ಬಾಗ್ಲ ಪಕ್ಕ ಕೂತಿದ್ದೆ ಟಾಟಾ ಆಡಿಟೋರಿಯಂ ಅಲ್ಲಿ. ಯಾಕೆಂದ್ರೆ ಓಡೋಗೋದಕ್ಕೆ ಈಸಿ ಅಂತ. ಮತ್ತೆ ನಂದು ಚಂಚಲ ಮನಸ್ಸು, ಹಿಂಗಿದ್ರೆ ನಾಳೆ ಇಲ್ಲಿ ಇರಲ್ಲ ನಾನು ಅಂತದ್ರಲ್ಲಿ. ಕೊನೆಗೆ ದ ಟೈಮ್ ಇಸ್ ಓವರ್, ಈಗ ಒಂದು ಟೈಮ್ ಬರ್ತಾ ಇದೆ, ಒಬ್ಬ ಸ್ಪೆಷಲ್ ವ್ಯಕ್ತಿನ ಕರಿತಕ್ಕಂಥದ್ದು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡೋಣಪ್ಪ ಯಾರು ಅಂತ. ನನ್ನ ಜನ್ಮದ ಉದ್ದೇಶನ ಅರ್ಥ ಮಾಡಿದಂತ ಒಂದು ಕ್ಷಣ ಇನ್ನೂ ಮರೆಯಕ್ಕಾಗಲ್ಲ. ಒಬ್ಬ ವ್ಯಕ್ತಿ ತನ್ನ ಹೆಗಲಿನ ಮೇಲೆ ಇಂಡಿಯನ್ ಬಾವುಟನ ಹಿಡ್ಕೊಂಡು, ಈಗ್ಲೂ ಆ ಸಾಂಗ್ ಕಿವಿಲ್ ಕುಯ್ಗುಡ್ತದೆ, ಸುನೋ ಗೋರ್ಸೆ ದುನಿಯಾವಾನು ಅಂತ ಒಂದು ಸಾಂಗ್ ಮೂಲಕ ಓಡ್ ಬಂದ್ರು ಸ್ಟೇಜ್ ಮೇಲೆ. ಅದು ಯಾರು ಅಲ್ಲ, ಅದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ, ಸಮೀರ್ ಸರ್. ಅವ್ರು ಬಂದು ಒಂದು ಮಾತು ಹೇಳಿದ್ರು, ಯು ಚೇಂಜ್ ಯುವರ್ ಬೈಯಿಂಗ್ ಹ್ಯಾಬಿಟ್, ಐ ಚೇಂಜ್ ಯುವರ್ ಲೈಫ್ ಸ್ಟೈಲ್. ಇದೊಂದೇ ತಲೆಗೆ ಹೋಗಿದ್ ನನಗೆ, ಇನ್ನೇನು ಅರ್ಥ ಆಗ್ಲಿಲ್ಲ. ಅಂಗಡಿ ಬದಲಾಯಿಸೋದ್ರಿಂದ ಜೀವನ ಬದಲಾಗತ್ತೆ, ಜೀವನ ಶೈಲಿ ಬದಲಾಗತ್ತೆ ಅಂತ. ಸೊ ಆವತ್ತು ನನಗೆ ಡಿಸೈಡ್ ಮಾಡಿದೆ. ನನ್ನ ಹತ್ರ ದುಡ್ಡಿರ್ಲಿಲ್ಲ, ಉಂಗ್ರನ ಪ್ಲೆಡ್ಜ್ ಮಾಡ್ಬೇಕಾಗಿತ್ತು. ಉಂಗ್ರನ ಪ್ಲೆಡ್ಜ್ ಮಾಡಿ ಮೋದಿ ಕೇರ್ ಆಪರ್ಚುನಿಟಿನ ತಗೊಂಡೆ. ನನಗೆ ವೇಣು ಸರ್ ಅಂತ ಹೇಳಿ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡಿ ಮಾನೇ ಸರ್ ನನ್ನ ಟೀಮಲ್ಲಿ ಜಾಯಿನ್ ಆದ್ರು. ಶ್ರೀನಾಥ್ ಸರ್ ಹೇಳಿದೆ, ಸರ್ ಡಿಸೈಡೆಡ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಸ್ಟಾರ್ಟ್ ಮಾಡಿದೆ. ಮೈ ಡಿಯರ್ ಫ್ರೆಂಡ್ಸ್, ಒಂದೇ ದಿನದಲ್ಲಿ 5 ಜನನ ಸ್ಪಾನ್ಸರ್ ಮಾಡಿದೆ. ಸಖತ್ ಖುಷಿ ಆಗೋಯ್ತು ನನಗೆ. ಹೆವಿ ಜೋಶಲ್ಲಿ ಇದ್ದೆ. ನನಗೆ ದುಡ್ಡು ಬೇಕಾಗಿತ್ತು, ಮನೇಲಿ ತುಂಬಾ ಟಫ್ ಇತ್ತು. ಆ ಒಂದು ಟೈಮಲ್ಲಿ ಜಾಯಿನ್ ಮಾಡಿಸ್ದೆ. ಏಪ್ರಿಲ್ 2ನೇ ತಾರೀಕಿಗೆ ರಿಪೋರ್ಟ್ ತಗೊಳ್ಳೋಣ ಅಂತ ಹೋದೆ ಮೋದಿ ಕೇರ್ಲಿ. ಅವಾಗ ಕಿಟ್ ಕೊಡೋರು. ಆ ಕಿಟ್ನ ರಿಟರ್ನ್ ಮಾಡ್ಬೋದಿತ್ತು, ನನಗೆ ಗೊತ್ತಿಲ್ಲ. ಹೋಗಿ ನೋಡ್ತೀನಿ, ರಿಪೋರ್ಟ್ ಮಾಡಿಸಿದಾಗ ಜಾಯಿನ್ ಮಾಡಿಸಿದಾಗ 4 ಜನ ಇದ್ದಾರೆ. ರಿಪೋರ್ಟ್ 2ನೇ ತಾರೀಕು ನೋಡೋಷ್ಟಿಗೆ ಒಬ್ಬ ಇದ್ದಾನೆ, ಇನ್ 4 ಜನ ಕಾಣ್ತಿಲ್ಲ. ಎಲ್ಲೋದ್ರು ಅಂತ ಹೇಳಿ ನಾನು ಲೀಡರ್ನ ಕಾಂಟ್ಯಾಕ್ಟ್ ಮಾಡಿದೆ, ಶ್ರೀನಾಥ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಗೊತ್ತಾಗ್ಲಿಲ್ಲ. ಆಫೀಸ್ಗೆ ಹೋಗಿ ಕೇಳಿದ್ರೆ ಗೊತ್ತಾಯ್ತು, ನಾನು ಈ ಕಡೆ ಹೋಗಿ ಕಿಟ್ ಮಾಡಿಸಿ ಬರೋಷ್ಟಿಗೆ ಅವ್ರು ಆ ಕಡೆ ಹೋಗಿ ಕಿಟ್ ವಾಪಸ್ ಕೊಟ್ಟು ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ರೆಸಿಗ್ನೇಷನ್ ಕೊಟ್ಟು. ತಲೆ ಕೆಟ್ಟೋಯ್ತು. ಎಲ್ಲೋದ್ರು ಕೂಡ ನೆಗೆಟಿವ್, ಬರೀ ಪ್ರಾಡಕ್ಟ್ಸ್ ನ ತಗೋ ಸೇಲ್ ಮಾಡು, ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ನೆಟ್ವರ್ಕ್ ಅಂದ್ರೆ ಏನು, ಹೆಂಗ್ ಬಿಲ್ಡ್ ಮಾಡ್ಬೇಕು ಏನು ಗೊತ್ತಿಲ್ಲ, ದುಡ್ಡು ಮಾಡ್ಬೇಕಷ್ಟೇ. ಆ ಟೈಮಲ್ಲಿ ನಾನು ರೆಸಿಗ್ನೇಷನ್ ಕೊಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ.
ನಮ್ಮ ಶ್ರೀನಾಥ್ ಅವ್ರಿಗೆ ಫೋನ್ ಮಾಡಿದೆ, ಶ್ರೀನಾಥ್ ಸರ್ ನನ್ನ ರೆಸಿಗ್ನೇಷನ್ ಕೊಡ್ಬೇಕು ಅಂತಿದ್ದೀನಿ, ಎಲ್ಲಿ ಸಿಗ್ತೀರಾ ಅಂತ. ಏನಕ್ಕೆ ಏನಾಯ್ತು ಅಂದ್ರೆ ನೀವು ಸಿಗಿ ಅಂದೆ. ಒಳ್ಳೆ ಸ್ಪಾಟ್ ಕೊಟ್ರು ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಮರೆಯಕ್ಕಾಗಲ್ಲ, ನನ್ನ ಜೀವನ ಚೇಂಜ್ ಆದಂತ ಸ್ಪಾಟ್ ಎಲ್ಲೂ ಅಲ್ಲ, ರಾಜಾಜಿನಗರದಲ್ಲಿ ಹರಿಶ್ಚಂದ್ರ ಘಾಟ್ ಎದುರುಗಡೆಗೆ ಒಂದು ಗಣೇಶನ್ ದೇವಸ್ಥಾನ ಇದೆ, ಅಲ್ಲಿ ಮುಂದೆ ಪಾಪ ಅಂತ ಹೇಳಿದ್ರು. ಎಂತ ಸ್ಪಾಟ್. ಅಲ್ಲಿ ಬಂದೆ, ಅವ್ರ ಹತ್ರ ಒಂದು ಯೂರೋಪ್ ಇತ್ತು, ಬಂದ್ರು ಫಸ್ಟ್ ಕಿಟ್ ಇಟ್ಬಿಟ್ಟು, ಯಾಕಂದ್ರೆ ದುಡ್ಡು ವಾಪಸ್ ಬರುತ್ತೆ ಅಂತ ಕೇಳಿದ್ರು. ಯಾಕೆ ಏನಾಯ್ತು ಅಂದ್ರು. ಇಲ್ಲ ನನಗೆ ಬೇಡ ಬಿಸ್ನೆಸ್ ಅಂದೆ. ನಿಮ್ ಚಿಕ್ಕಪ್ಪನ ಕಾಂಟ್ಯಾಕ್ಟ್ ಮಾಡಿದೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಕಾಂಟ್ಯಾಕ್ಟ್ ಮಾಡಿದೆ, ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದೆ, 100 ಜನ. ನಾವೆಲ್ಲರೂ ಹಿಂಗೆ ಅಲ್ಲ, ನೆಗೆಟಿವ್ ಆದವ್ರನ್ನ ಕೇಳಿದ್ರೆ ನಾನು 100 ಜನ ಜಾಯಿನ್ ಮಾಡಿಸ್ತೆ, ಚೆಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಸೊ ಇದೇ ತರ ನಾನು ಹೇಳ್ದೆ, ಎಷ್ಟು ಕನ್ವಿನ್ಸ್ ಮಾಡಿದ್ರು ನಾನು ಕನ್ವಿನ್ಸ್ ಆಗಿ ರೆಡಿ ಇಲ್ಲ. ಆ ಕ್ಷಣದಲ್ಲಿ ಒಂದ್ ಹೇಳ್ತೀನಿ, ಭಗವಂತ ಡಿಸೈಡ್ ಮಾಡ್ಬಿಟ್ಟಿದ್ರೆ ನಿಮ್ಮ ಜನ್ಮದ ರಹಸ್ಯ ಏನು, ನಿಮ್ಮ ಉದ್ದೇಶ ಏನು ಅಂತ ಡಿಸೈಡ್ ಮಾಡಿದ್ರೆ ಯಾರು ಏನು ಚೇಂಜ್ ಮಾಡಕ್ಕಾಗಲ್ಲ. ಎಷ್ಟೇ ಕಷ್ಟ ಬಂದ್ರು ಕೂಡ ಅವನ ಅದಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಒಂದು ಟೈಮಲ್ಲಿ ಒಂದು ಡೆಡ್ ಬಾಡಿ ಬಂತು, ಒಂದು ಹೆಣ ಎತ್ಕೊಂಡ್ಬಂದ್ರು, ತಮಟೆ ಸೌಂಡ್ ಮಾಡ್ಕೊಂಡು. ಶ್ರೀನಾಥ್ ಸರ್ ಆ ಹೆಣನ ನೋಡಿದ್ರು, ನಾನು ಆ ಕಡೆ ಹೆಣನ ನೋಡಿದೆ. ಹೆಣ ಎತ್ಕೊಂಡು ಹೋಗ್ತಿದ್ದಂಗೆ ಅದಕ್ಕೆ ಕಣ್ಮುಚ್ಚಿ ಕೈ ಮುಗಿದ್ರು, ನಾನು ಕಣ್ಮುಚ್ಚಿ ಕೈ ಮುಗಿದು ಈ ಕಡೆ ತಿರ್ಗಷ್ಟೇ ಶ್ರೀನಾಥ್ ಸರ್ ನನ್ನ ಕಣ್ಣಲ್ಲಿ ಕಣ್ಣಿಟ್ರು, ಒಂದ್ ಮಾತು ಹೇಳಿದ್ರು. ಆ ಸತ್ತೋಗಿರೋ ವ್ಯಕ್ತಿಗೆ 4 ಜನ ಸಿಕ್ಕಿದಾರೆ ಹೊರಕ್ಕೆ, ನಿನಗೆ ಈ ಪ್ರಪಂಚದಲ್ಲಿ 3 ಜನ ಪರಿಚಯ ಇಲ್ವಾ ಅಂದ್ರು. ಮೈ ಡಿಯರ್ ಫ್ರೆಂಡ್ಸ್, ತಲೆ ಒಳಗಡೆ ಹೋಯ್ತು ಇಮಿಡಿಯೇಟ್ಲಿ. ಆ ವ್ಯಕ್ತಿ ಕಣ್ಮುಚ್ಚಿದ, ನನ್ ಕಣ್ ತೆರೆಸ್ತಾ ಆಗ್ತಿದೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ಲಿ ನನಗೆ ಗೊತ್ತಾಯ್ತು, ಕಿಟ್ನ ವಾಪಸ್ ಎತ್ಕೊಂಡೆ, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದಂಗೆ ಆ ಟೈಮಲ್ಲಿ ರೊಮ್ಯಾಂಟಿಕ್ ಡಿಯೋಸ್ಪ್ರೇ, ನನ್ನ ಲವ್ ಮಾಡ್ತಿದ್ದೆ, ನನ್ನ ವೈಫ್ ಲವರ್ ಆಗಿರೋ ಟೈಮಲ್ಲಿ ನನ್ಗೊಂದು ಕಂಡೀಷನ್ ಹೇಳಿದ್ರು, ನೀನ್ ಇವತ್ತು ನನ್ ಮೀಟ್ ಮಾಡ್ಲೇಬೇಕು ಅಂತ. ಬಟ್ ನಾನು ಆ ಟೈಮಲ್ಲಿ ನೈಕಿ ಶೋರೂಮ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ರಜಾ ತಗೋಬೇಕು, ಆಫೀಸ್ ಬಾಸ್ ಹತ್ರ ಹೋಗಿ ಕೇಳಿದ್ರೆ ಕೊಡಲ್ಲ ಅಂತ ಹೇಳಿದ್ರು. ಮೈ ಡಿಯರ್ ಫ್ರೆಂಡ್ಸ್, ನಾನು ಟ್ರೈನಿಂಗ್ ಅಟೆಂಡ್ ಆಗಿದ್ದೆ, ಇವತ್ತು ಮರೆಯಂಗಿಲ್ಲ. ತರುಣ್ ಅಹುಜಾ ಅಂತ ಹೇಳಿ ಅವ್ರು ಮಾತಾಡಿದ್ರು, ಇಫ್ ಯುವರ್ ಡ್ರೀಮ್ಸ್ ಈ ಸ್ಟ್ರಾಂಗ್ ಎನಫ್, ಫ್ಯಾಕ್ಟ್ಸ್ ಡು ನಾಟ್ ಕೌಂಟ್. ನಿನ್ನ ಕನಸು ಸ್ಟ್ರಾಂಗ್ ಆಗಿದ್ರೆ ನೆಪಗಳು ನಿನ್ ಯಾವ್ದು ಕಾಣಲ್ಲ ಅಂತ. ಆ ಟೈಮಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಮೆಟ್ಲಿಂದ ನಾನೇ ಜಂಪ್ ಮಾಡಿ ಕೈ ಫ್ರಾಕ್ಚರ್ ಮಾಡ್ಕೊಂಡೆ, ಯಾಕೆಂದ್ರೆ ರಜಾ ಬೇಕು ಅಂತ. ಬಂದೆ, ಕಳಿಸ್ಕೊಟ್ರು ಅವರೇ, ಪಾಪ ಓಡಪ್ಪ ನೀನು ಅಂತ ಹೇಳಿ ಟ್ರೀಟ್ಮೆಂಟ್ಗೆ ಬಂದೆ. ಬರ್ಬೇಕಾದ್ರೆ MG ರೋಡ್ ಪಕ್ಕದಲ್ಲೇ ಆಫೀಸ್ ಇದ್ದಿದ್ದು, MG ರೋಡ್ ಹತ್ರಕ್ಕೆ. ನೈಕಿ ಶೋರೂಮ್ ಇಂದ ಬಂದೆ, ಜನ ತುಂಬಿದ್ರು. ಏನಕ್ಕೆ ಜನ ತುಂಬಿದ್ದಾರೆ ಅಂತ ಹೊರಡೆ ಹೋದ್ರೆ, ನನ್ನ ಲವ್ಲಿ ಪ್ರಾಡಕ್ಟ್ ರೊಮ್ಯಾಂಟಿಕ್ ಡಿಯೋಸ್ಪ್ರೇ ಲಾಂಚ್ ಆಗ್ತಿತ್ತು ಅವತ್ತು. ಆ ರೊಮ್ಯಾಂಟಿಕ್ ಡಿಯೋಸ್ಪ್ರೇ ನನ್ ಕಣ್ ತೆರೆಸ್ತು. ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ತಾ 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 ವೇಗವಾಗಿ ಬಿಸ್ನೆಸ್ ನ ಎತ್ಕೊಂಡೋದೆ. ಫಾರಿನ್ ಟ್ರಿಪ್ ಕ್ವಾಲಿಫೈ ಆದೆ. ಫಸ್ಟ್ ಫಾರಿನ್ ಟ್ರಿಪ್ ಅಲ್ಲಿ ನಾನು ಕ್ವಾಲಿಫೈ ಆಗ್ಬೇಕಾದ್ರೆ ರಿಯಲಿ ಮರೆಯಂಗಿಲ್ಲ, ಕೆಲವು ಸೀನಿಯರ್ ಲೀಡರ್ಸ್ ನನ್ನ ಜೊತೆಗೆ ನಿಂತಂತವ್ರು, ಮೋದಿ ಕೇರ್ಗೆ ಯಾಕೆ ನಿಂತ್ಕೋಬೇಕು ಅಂತ ತೋರ್ಸ್ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ನಮ್ಮ ಮೈಸೂರು ಪ್ರಶಾಂತ್ ಸರ್ ಇರ್ಬೋದು, ಅಂಡ್ ಅನಿಲ್ ಸರ್ ಎಸ್ಪೆಷಲಿ. ಅಂಡ್ ಇವತ್ತು ನಾವೆಲ್ಲ ಏನ್ ಹೋಮ್ ಮೀಟಿಂಗ್ ಮಾಡ್ತಾ ಇದೀವಿ, ಹೋಮ್ ಮೀಟಿಂಗ್ ಅಂದ್ರೆ ಏನು, ಹೋಮ್ ಮೀಟಿಂಗ್ ಯಾಕೆ ಮಾಡ್ಬೇಕು ಅಂತ ಎಷ್ಟೊಂದ್ ಜನ ಹೆಸರು ಹೇಳ್ತಾರೆ. ಬಟ್ ಆಕ್ಚುಲಿ ರಿಯಲ್ ಮೋದಿ ಕೇರ್ ಸೀನಿಯರ್ ಲೀಡರ್ಸ್ಗೆ ಹೋಮ್ ಮೀಟಿಂಗ್ ಅಂದ್ರೆ ಹೆಂಗಿರ್ಬೇಕು, ಹೋಮ್ ಮೀಟಿಂಗ್ ನ ಹೆಂಗ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದು ನಮ್ಮ ಮೈಸೂರು ಡಿಸೋಜಾ ಸರ್, ಮತ್ತೆ ನಮ್ಮ ಮಂಜಣ್ಣ ಅಂಡ್ ನಮ್ಮ ಚಂದ್ರು ಸರ್, ಯಾರು ಪಾಂಡವರ ಅಪ್ಲೈನ್ ಚಂದ್ರು ಅಂಕಲ್ ಅಂತಿದ್ದಾರೆ. ಇವ್ರಿಷ್ಟು ಜನ ಹೇಳ್ಕೊಟ್ರು ನಮಗೆ ಯಾವ ರೀತಿ ಮಾಡ್ಬೇಕು ಅಂತ. ಅಂಡ್ ನನ್ ಫಸ್ಟ್ ಡೇ ಇಂದ ಜಾಯಿನ್ ಆದಾಗಿಂದ ಇಲ್ಲಿವರೆಗೂ ನನ್ನ ಅಚ್ಚುಮೆಚ್ಚಿನ, ನನ್ನ ಹೃದಯದ ಬಡಿತ ಅಂತ ಹೇಳ್ಬೋದು, ಅದು ನನ್ನ ಮಂಜಣ್ಣ. ನಿಜವಾಗ್ಲೂ ಪ್ರತಿ ಒಂದು ಕಷ್ಟ ಟೈಮಲ್ಲೂ ಆ ವ್ಯಕ್ತಿನ ಮರೆಯಂಗಿಲ್ಲ. ಫಾರಿನ್ ಟ್ರಿಪ್ ಅಲ್ಲಿ ನಾನು ಎಲ್ಲ ಬಿಟ್ಟಿದ್ರು ಕೂಡ ಆ ವ್ಯಕ್ತಿ ತನ್ನ ತಮ್ಮನ್ನು ಆತರ ನೋಡ್ಕೊಂಡ್ರ ಇಲ್ವೋ, ನನ್ನನ್ನು ಆತರ ನೋಡ್ಕೊಂಡ್ರು. ಮಂಜಣ್ಣ ಅಂಡ್ ಫ್ಯಾಮಿಲಿ ಇವತ್ತಿಗೂ ಕೂಡ ನನ್ನ ಹಾರ್ಟ್ ಅಲ್ಲಿ ಒಂದು ಸ್ಪೆಷಲ್ ಜಾಗ ಅವ್ರಿಗೆ. ಸ್ನೇಹಿತರೆ, ಇದೇ ತರ ಬೆಳೀತಾ ಹೋಯ್ತು ಬಿಸ್ನೆಸ್. ಅಪ್ಸ್ ಅಂಡ್ ಡೌನ್ಸ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಯಾವ ವ್ಯಕ್ತಿಗೆ ಕಷ್ಟ ಬರುತ್ತೆ ಅಂದ್ರೆ ದೇವ್ರು ಅವನ್ನ ತುಂಬಾ ಇಷ್ಟ ಪಡೋನಿಗೆ ಮಾತ್ರ ಕಷ್ಟ ಕೊಡ್ತಾನಂತ. ಯಾಕೆಂದ್ರೆ ಅವನಿಗೆ ಮಾತ್ರ ಕೆಪಾಸಿಟಿ ಇರುತ್ತೆ. SLC ಎಕ್ಸಾಮ್ ಬರೆಯೋ ಕೆಪಾಸಿಟಿ ಇದ್ದವ್ರಿಗೆ ಮಾತ್ರ SLC ಎಕ್ಸಾಮ್ ಕೊಡ್ತಾರೆ. LKG ಬರೆಯೋರ್ಗೆ SLC ಎಕ್ಸಾಮ್ ಕೊಡಲ್ಲ. ನನಗೆ ತುಂಬಾ ಖುಷಿ, ಪ್ರತಿಯೊಂದು ಎವ್ರಿ ಡೇ ಹೊಸ ಹೊಸ ಚಾಲೆಂಜ್ ಬರ್ಬೇಕಾದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ, ಖುಷಿಯಾಗಿ ತಗೊಂತೀನಿ. ಯಾಕೆಂದ್ರೆ ಭಗವಂತ ನನ್ನನ್ನು ಸೆಲೆಕ್ಟ್ ಮಾಡ್ದಂತ. ಚಂದ್ರ ಸರ್ ಮೊನ್ನೆ ಹೇಳಿದ್ರು, ನಿಮ್ಗೆಲ್ರಿಗೂ ಕಷ್ಟ ಬರ್ಲಿ ಅಂತ ಹೇಳಿ. ನಾನು ಇವತ್ತಿಗೂ ಇನ್ನೂ ಜ್ಞಾಪಕ ಇದೆ, ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬರ್ತಿದ್ದಂಗೆ ನನ್ನ ಎಂಟೈರ್ ಬಿಸ್ನೆಸ್ ಡ್ರಾಪ್ ಆಗಿತ್ತು, ಟೀಮೇ ಕಿತ್ತೋಗಿತ್ತು. ಆ ಟೈಮಲ್ಲಿ ಫ್ಯಾಮಿಲಿ ಫುಲ್ ನೆಗೆಟಿವ್. ನನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ಯಾರು ಸಪೋರ್ಟ್ ಇಲ್ಲ. ಗರ್ಲ್ ಫ್ರೆಂಡ್ ಓಕೆ ಸಪೋರ್ಟ್ ಮಾಡ್ತಾರೆ, ಯಾಕೆ ದೂರದ ಬೆಟ್ಟ ನೋಡಿಗೆ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ, ಗೊತ್ತಿಲ್ಲ, ಮೋದಿ ಕೇರ್ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾನಲ್ಲ ಅಷ್ಟೇ ಬಿಲ್ಡಪ್. ಸೊ ಆ ಒಂದು ಟೈಮಲ್ಲಿ ನಿಜವಾದ ಮೋಟಿವೇಶನ್ ನಾನು ಮರೆಯಂಗಿಲ್ಲ. ನನ್ನ ಜೇಬಲ್ಲಿ ದುಡ್ಡಿರ್ಲಿಲ್ಲ. ಎವ್ರಿ ಡೇ ಮೋದಿ ಕೇರ್ ಆಫೀಸಲ್ಲಿ ಟ್ರೈನಿಂಗ್ ನಡೆಯೋದು. ನನ್ನ ಮನೆ ಶ್ರೀನಿವಾಸ್ ನಗರದಿಂದ MG ರೋಡ್ಗೆ ಆಲ್ಮೋಸ್ಟ್ ಆಲ್ 8 to 10 ಕಿಲೋಮೀಟರ್ಸ್ ಆಗುತ್ತೆ. ನಾನು, ನನ್ನ ಬ್ರದರ್ ಕಿರಣ್ ಮತ್ತೆ ಇನ್ನೊಬ್ರು ಚಂದ್ರು ಅಂತಿದ್ರು ನಮ್ಮ ಡೌನ್ ಲೈನ್ ಅಲ್ಲಿ, 3 ಜನನು ಪ್ರತಿ ದಿನ ಬೆಳಗ್ಗೆ 6:15ಗೆ ಸ್ನಾನ ಮಾಡ್ಕೊಂಡು, ಬುಕ್ ಎತ್ಕೊಂಡು, 5 ರೂಪಾಯಿ ಜೋಬಲ್ಲಿ ಇಟ್ಕೊಂಡು, ಕಡ್ಲೆಕಾಯಿ ಬೀಜ ತಗೊಂಡು ಶ್ರೀನಿವಾಸ್ ನಗರದಿಂದ MG ರೋಡ್ ವರ್ಗು ಡೈಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ವಿ ಮಧ್ಯಾಹ್ನ ತನಕ. ಅಲ್ಲಿ ಮೀಟ್ ಮಾಡ್ತಾ ಇದ್ವಿ ಲೀಡರ್ಸ್ ನ. ತಿರ್ಗಾ ವಾಪಸ್ ಹಂಗೆ ನಡ್ಕೊಂಡ್ ಬರ್ತಾ ಇದ್ವಿ. ನಡ್ಕೊಂಡ್ ಬರ್ಬೇಕಾದ್ರೆ ಅದ್ರ ಕಾರ್ ಹೋದ್ರೆ ಒಂದ್ ದಿವಸ ನನ್ನ ಹತ್ರ ಈ ಕಾರ್ ಇರುತ್ತೆ,
ಒಂದು ದಿವಸ ನಾನು ಫ್ಲೈಟ್ ಅಲ್ಲಿ ಹೋಗ್ತೀನಿ. ಈ ತರ ಡ್ರೀಮ್ ಮಾಡ್ಕೊಂಡು ಸುಗ್ರಾಮಿನ್ ಮೇಡಮ್ ಯಾವ ರೀತಿ ಟ್ರೈನಿಂಗ್ ಕೊಟ್ರು, ನಾನ್ ಹೆಂಗ್ ರೆಡಿ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಪ್ರತಿಯೊಂದು ಕೂಡ ನಾನು ನಡ್ಕೊಂಡ್ ಬರ್ಬೇಕಾದ್ರೆ ನೋಡು ಒಂದ್ ದಿವಸ ಓಡ್ ಬರ್ತಾರೆ, ಆಟೋಗ್ರಾಫ್ ತಗೊಂತಾರೆ, ನನ್ನ ಹತ್ರ ಫೋಟೋಗ್ರಾಫ್ ತಗೊಂತಾರೆ, ನಾನು ಒಂದ್ ದಿವಸ ಹಿಂಗ್ ಬರ್ತೀನಿ, ನಾನು ಈ ತರ ಪಬ್ಲಿಸಿಟಿ ಆಗ್ತೀನಿ. ಜಸ್ಟ್ ಅದು ಬಿಟ್ರೆ ತಲೆಯಲ್ಲಿ ಇನ್ನೇನು ಇಲ್ಲ. ಆ ಟೈಮ್ ಅಲ್ಲಿ ನಮ್ಮ ವಿಜಯ್ ಸರ್, ರಾಜು ಸರ್ DG ಗ್ಯಾಲಕ್ಸಿ ಅಂತ ಒಂದು ಮಾಡಿದ್ರು ಪ್ರೋಗ್ರಾಮ್. ಅಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು, ಲೀಡರ್ಶಿಪ್ ಗೆ ಪಾಲಿಶಿಂಗ್ ಕೊಡ್ತಾ ಹೋದ್ರು. ಜೀವನದಲ್ಲಿ ನನ್ನ ಅಪ್ಲೈನ್ಸ್ ಗೆ ನಾನು ಗ್ರಾಟಿಟ್ಯೂಡ್ ಆಗಿರೋದು ಏನಕ್ಕೆ ಅಂದ್ರೆ, ಮೋದಿ ಕೇರ್ ಅಲ್ಲಿ ನಾನು ಯಾವತ್ತೂ ಬಿಸ್ನೆಸ್ ಪ್ಲಾನ್ ಅವ್ರು ಕೊಟ್ಟಿಲ್ಲ ಇವತ್ತರೆಗೂ. ನನ್ಗೆ ಅವ್ರು ಹೇಳ್ಕೊಟ್ಟಿರೋದು ಒಂದೇ, ಎಂತ ಸಮಸ್ಯೆ ಬಂದ್ರು ಕೂಡ ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ಅದನ್ನ ಎದುರಿಸಿ ನಾನು ಹೆಂಗ್ ಗೆಲ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾವಾಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಪ್ರಶಾಂತ್ ಆಗಿರ್ಬೋದು, ಸಂಧ್ಯಾ ಕೃಷ್ಣಮೂರ್ತಿ ಅವರಾಗಿರ್ಬೋದು, ಅಂಡ್ ನನ್ನ ಫೇವ್ರೆಟ್ ಆಲ್ ಟೈಮ್ ಲೀಡರ್ಸ್ ಪ್ರೇಮಾನಂಜಪ್ಪ ಅವರು, ಪುಷ್ಪನಯನ ಹೆಗಡೆ, ಸಾಕಷ್ಟು ಜನ ಲೀಡರ್ಸ್ ಇದ್ದಾರೆ, ಜಗದೀಶ್ ಅಂಕಲ್, ಇವ್ರೆಲ್ರೂ ಕೂಡ ನಮ್ ಜೊತೆಗೆ ಒಂದು ಟೈಮ್ ಅಲ್ಲಿ ಜೊತೆಗೆ ನಿಂತಾಗ ಇವ್ರನ್ನ ನೋಡಿ ಇನ್ಸ್ಪಿರೇಷನ್ ತಗೊಂತಾರೆ. ಎಸ್, ಎದ್ದೇಳ್ಬೇಕು. ಆ ಟೈಮ್ ಅಲ್ಲಿ ಕರ್ನಾಟಕದ ಹವಾ ಝೀರೋ. ಆ ಟೈಮ್ ಅಲ್ಲಿ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಪವರ್ ಅಂತ ತೋರಿಸಿದಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ನಮ್ಮ ಚಂದ್ರು ಸರ್. ಮೈ ಡಿಯರ್ ಫ್ರೆಂಡ್ಸ್, ಅವರೊಂದು ಸಫೈರ್ ಎಕ್ಸ್ಪ್ಲೋಷನ್ ಗೆ ನಾನು ಹೋದಾಗ ರೋಡಲ್ಲೂ ಕೂಡ ಮೋದಿ ಕೇರ್ ಪವರ್ ಹೆಂಗ್ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ಮಿರಾಕಲ್ ಚಂದ್ರು ಸರ್. ಇವತ್ತು ಕೂಡ ಮಹಾನ್ ಗುರುನೇ. ಯಾಕೆ ಅಂದ್ರೆ ಅವ್ರು ಕೊಟ್ಟಂತ ಒಂದು ಹೋಪ್ಸ್ ಹೆಂಗಿತ್ತು ಅಂದ್ರೆ, ನಾವು ಇನ್ನೇನು ಮುಗೀತು ನಮ್ದು ಅಂದಾಗ, ಇಲ್ಲ ಮರಳುಗಾಡಲ್ಲಿ ನೀರಷ್ಟೇ ಅಲ್ಲ, ನೀವು ಓವರ್ ಟ್ಯಾಂಕ್ ನೇ ಕಟ್ಬೋದು ಅಂತ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ನಮ್ಮ ಚಂದ್ರು ಸರ್. ಥ್ಯಾಂಕ್ ಯು ಚಂದ್ರು ಸರ್. ಅಂಡ್ ರಿಯಲಿ ನಿಮ್ಮ ಒಂದು ಟೀಮ್ ನಮ್ಗೆ ಇನ್ಸ್ಪಿರೇಷನ್, ಫೈರ್. ಇಡೀ ಇಂಡಿಯಾಗೆ ಯು ಆರ್ ದಿ ಟ್ರಾನ್ಸ್ಫಾರ್ಮರ್. ನೀವೇ ಎನರ್ಜಿನ ಕೊಟ್ಟಿರೋದು ಒಂದು ಟೈಮ್ ಅಲ್ಲಿ, ಮರೆಯಂಗಿಲ್ಲ ಅದನ್ನ. ಅಲ್ಲಿಂದ ಪಿಕಪ್ ತಗೊಂತು ಮೈ ಡಿಯರ್ ಫ್ರೆಂಡ್ಸ್. ಆಗ್ಬಾರ್ದಿತ್ತು, ಆಗೋಯ್ತು. ಏನಪ್ಪಾ ಅಂದ್ರೆ 2006 ಅಲ್ಲಿ ಮದುವೆ ಆಗುವಂತ ಬಂತು, ಹೆವಿ ಬಿಲ್ಡಪ್ ಕೊಟ್ಬಿಟ್ಟಿದ್ದೆ. ಹೆಂಡತಿ ಬಂದು ಆಲ್ರೆಡಿ ಹೇಳಿದ್ಲು, 101 ರೂಪಾಯಿ ಚೆಕ್, ಯಾರು ಏನಾರು ಅನ್ಕೊಳ್ಳಿ, ಐ ಡೋಂಟ್ ನೋ, ಒನ್ ಡೇ ನನ್ ಟೈಮ್ ಬರುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ಚಂದ್ರು ಸರ್ ಯಾವಾಗ್ಲೂ ಅಂತ ಹೇಳೋದು, ಒಂದ್ ದಿನ ಬರ್ತತೆ ನನ್ ಕಾಲ, ಬರತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಆ ಟೈಮ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಹೆವಿ ಈ ತರ ಇತ್ತು, ರೋಲರ್ ಕೋಸ್ಟರ್. ಅಂಡ್ ಇವತ್ತು ಕೂಡ ರೋಲರ್ ಕೋಸ್ಟರ್ ಬಂದ್ರೆ ಖುಷಿ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಯಾಕೆಂದ್ರೆ ಐ ಎಮ್ ಎ ಸ್ಪೆಷಲ್ ಸೋಲ್, ಗಾಡ್ಗೆ ತುಂಬಾ ಇಷ್ಟ ಅಂತ ಅನ್ಕೊಂತೀನಿ. ಆ ಟೈಮ್ ಅಲ್ಲಿ ಮಹಾವೀರ್ ಜೈನ್ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ನಮ್ಮ ಜಗದೀಶ್ ಅಂಕಲ್ ಪ್ರೋಗ್ರಾಮ್ ಮಾಡೋರು. ಪ್ರತಿ ಪ್ರೋಗ್ರಾಮ್ ನಮ್ಗೆ ಆಪರ್ಚುನಿಟಿ ಕೊಡ್ತಿದ್ರು. ನಮ್ಮ ಜಗದೀಶ್ ಸರ್ ಅಂಡ್ ಟೀಮ್, ಶಾರದಾ ಮೋಹನ್ ಆಗಿರ್ಬೋದು, ಮಂಜುಳಾ ಮೇಡಮ್, ಸಾರಿಕಾ ಅವರು, ಗಾಯತ್ರಿ ಅಂತಿದ್ರು, ಇವಾಗ ಇಲ್ಲ ಅವರು. ಇವ್ರ ಎಂಟೈರ್ ಟೀಮ್ ನಮ್ಗೆ ಎನರ್ಜಿ ಕೊಡೋದು ಯಾವಾಗ್ಲೂ. ಪ್ರತಿ ಭಾನುವಾರ ಆದ್ರೆ ನಾವು ಮಹಾವೀರ್ ಜೈನ್ ಇರ್ತಾ ಇದ್ವಿ. ಒನ್ ಡೇ ಏನಾಯ್ತು ಅಂದ್ರೆ, ನನ್ಗೆ ನನ್ ಮಗ ಒಂದು ಐ ಥಿಂಕ್ 3 months ಅವತ್ತು ಪ್ರೋಗ್ರಾಮ್ಗೆ MC ಜಗದೀಶ್ ಅಂಕಲ್ ನನ್ನನ್ನೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ನಾವು ಮೊಬೈಲ್ ಯೂಸ್ ಮಾಡಕ್ಕಾಗಲ್ಲ. ಮಾತಾಡ್ತಾ ಇದ್ದೀನಿ, ನನ್ನ ವೈಫ್ ಫೋನ್ ಹೊಡಿತಾಳೆ. ಯಾಕೆಂದ್ರೆ ಮಡ್ರಾಸೆ ಆಗ್ಬಿಟ್ಟಿದೆ ಅವ್ರಿಗೂ ಕೂಡ, ಮಗುಗೂ ಕೂಡ ಆಗ್ಬಿಟ್ಟಿದೆ. ನನಗೂ ಹಿಂದಿನ ದಿವಸ ಆಗಿತ್ತು, ಬಟ್ ನಾವು ಮೋದಿ ಕೇರ್ ಪ್ರಾಡಕ್ಟ್, ರೋಸ್ಮೆರಿ ಕ್ರೀಮ್, ಟೀ ಟ್ರೀ ಆಯಿಲ್ ಅಪ್ಲೈ ಮಾಡಿ ಸರಿ ಮಾಡ್ಕೊಂಡ್ಬಿಟ್ಟಿದ್ವಿ. ಆ ಒಂದು ಟೈಮ್ ಅಲ್ಲಿ ಹೆಂಗಾಯ್ತು ಅಂದ್ರೆ, ಫೋನ್ ಹೊಡಿತಾರೆ, ಫೋನ್ ಎತ್ತಲಿಲ್ಲ. ನನ್ನ ವೈಫ್ ಫುಲ್ ಕಂಪ್ಲೀಟ್ ನೆಗೆಟಿವ್ ಮೋದಿ ಕೇರ್ಗೆ. ಆ ಒಂದು ಟೈಮ್ ಅಲ್ಲಿ ನನ್ನ ವೈಫ್ ಫೋನ್ ಮಾಡಿದಾಗ, ಇನ್ನೇನು ಇಷ್ಟೊಂದು ಮಾಡ್ತಿಲ್ಲ ಅಂತ ಹೇಳಿ ನೆಕ್ಸ್ಟ್ ಸ್ಪೀಕರ್ ನ ಕರೆದ್ಬಿಟ್ಟು ನಾನು ಸೈಡ್ ಅಲ್ಲಿ ಹೋಗಿ ರಿಸೀವ್ ಮಾಡಿದೆ. ಅಲ್ಲಿಂದ ಬಂದಂತ ವಾಯ್ಸ್ ನನ್ನ ಎದೆನ ಒಂದ್ 2 ನಿಮಿಷ ಅಲ್ಲಾಡಿಸ್ತು. ಒಂದೇ ಮಾತು ಹೇಳೋದು, ನಿನಗೆ ಲೈಫ್ ಅಲ್ಲಿ ಜವಾಬ್ದಾರಿ ಅನ್ನೋದೇ ಇಲ್ವಾ ಅಂತ ಹೇಳೋದು. ತಕ್ಷಣ ಜಗದೀಶ್ ಅಂಕಲ್ ಹೋಗಿ ಹೇಳಿದೆ, ಜಗದೀಶ್ ಅಂಕಲ್ ಒಂದು ಅರ್ಧ ಗಂಟೆ ಹೋಗಿ ಬರ್ತೀನಿ, ಸ್ಪೀಕರ್ ಮುಗಿಸ್ತಾ ನಾನು ಹೋಗಿ ಬರಲ್ಲ ಅಂದ್ರೆ. ಹೋಗ್ಬಾ ಅಂದ್ರು. ಮೈ ಡಿಯರ್ ಫ್ರೆಂಡ್ಸ್, ಅವಾಗ ಗಾಡಿ ಎತ್ಕೊಂಡು ಮನೆಗೆ ಹೋದೆ. ತದ್ವಾ ಜಗಳ. ನಾನು ಆ ಜಗಳನ ಸ್ವೀಕರಿಸಕ್ ರೆಡಿ ಇಲ್ಲ. ಯಾಕಂದ್ರೆ MC ಸೆಕೆಂಡ್ ಸೆಷನ್ ಮತ್ತೆ ಹೋಗ್ಬೇಕು ನಾನು. ಒಂದೇ ಮಾತು ಹೇಳಿದೆ, ಜಸ್ಟ್ ಸ್ಟೇ ಟ್ಯೂನ್ ಇರು, ಬರ್ತೀನಿ ವಾಪಸ್. ಹೋದೆ, ಪ್ರೋಗ್ರಾಮ್ ನಡ್ಸ್ಕೊಟ್ಟೆ, ಎಂಡ್ ಆಯ್ತು, ವಾಪಸ್ ಮನೆಗೆ ಬಂದೆ. ಒಬ್ರು ಕೂಡ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಇಡೀ ಫ್ಯಾಮಿಲಿ ಅಪೋಸ್. ನನ್ನ ಹೆಂಡತಿ ಆ ಟೈಮ್ ಅಲ್ಲಿ ಒಂದೇ ಮಾತು ಹೇಳಿದ್ಲು, ಮರೆಯಂಗಿಲ್ಲ, ನಿನಗೆ ನನ್ನಂತೂ ಮದುವೆ ಆಗಿ ನನ್ನ ಲೈಫ್ ಸ್ಪಾಯಿಲ್ ಮಾಡ್ಕೊಂಡೆ, ಮಗುನು ಈಗ ಬಂದಿದೆ, ಈಗ್ಲೂ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ನೀನ್ ಎಂತ ಅಪ್ಪ ಅಂತ ಹೇಳುದು. ಅವತ್ತು ಎಷ್ಟು ಕಣ್ಣ ನೀರ್ ತುಂಬ್ತು ಅಂದ್ರೆ, ಕಾರಲ್ಲಿ ಕುತ್ಕೊಂಡೆ, 800 ಕಾರ್ ಇತ್ತು, ಅಳ್ತಾ ಕೂತಿದ್ದೆ. ಬರ್ತಿದ್ದಂಗೆ ಕಣ್ಣೀರ್ ಹೊರ್ಸ್ಕೊಂಡೆ. ಯಾಕಂದ್ರೆ ಈಗೋ ಆಟಿಟ್ಯೂಡ್ ಬಿಡಬಾರ್ದು ಅಂತೇಳಿ. ಬಂದ್ರು ಕುತ್ಕೊಂಡ್ರು, ಖುಷಿ ಆಯ್ತು, ಸಮಾಧಾನ ಮಾಡಕ್ ಬಂದು ಅಂತ. ಆ ಟೈಮ್ ಅಲ್ಲಿ ಬಂದು ಕಾರಲ್ಲಿ ಪಕ್ಕ ಒಂದ್ ಕುತ್ಕೊಂಡು ಒಂದ್ ಮಾತು ಕೇಳುದು, ನಿನಗೆ ನಾನ್ ಬೇಕಾ, ಮೋದಿ ಕೇರ್ ಬೇಕಾ, ಏನ್ ಕೊಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ನಾನು ಒಂದೇ ಲೈನ್ ಹೇಳಿದ್ದು, ಮೋದಿ ಕೇರ್ ಅಂತೂ ಬಿಡೋ ಸ್ಟೇಜ್ ಅಲ್ಲಿ ನಾನಿಲ್ಲ. ಇಷ್ಟೇ ವರ್ಡ್. ಕಾರ್ ಡೋರ್ ಹಾಕೊಂಡು ಮಗುನ ಎತ್ಕೊಂಡ್ರು, ಮನೆಗೆ ಹೊಟ್ಟೋದು. ಈ ಕಡೆ ಫ್ಯಾಮಿಲಿ ನೋಡ್ದ, ಎಲ್ಲ ಕಳ್ಕೊಂಡೆ. ಈಗ ಫ್ಯಾಮಿಲಿನೂ ಕಳ್ಕೊಂಡಿದ್ಯಾ, ಮತ್ತೆ ಮುಂದೇನು? ಇದು ಒಂದ್ ಬದುಕ ನಿಂದು. ಮೈ ಡಿಯರ್ ಫ್ರೆಂಡ್ಸ್, ನಾನ್ ಮನೆಗೆ ಹೋಗ್ತಿದ್ದೆ, ನನ್ ಮಗುನ್ ನೋಡ್ತಿದ್ದೆ, ನನ್ನ ಹೆಂಡತಿ ನೋಡ್ತಿದ್ದೆ, ಗೇಟ್ ಹತ್ರ ಮಾತಾಡ್ಸ್ಕೊಂತಿದ್ದೆ, ವಾಪಸ್ ಬರ್ತಿದ್ದೆ ಒಬ್ಬನೇ. ಮಾತಾಡ್ರಿ, ಎಷ್ಟ್ ದಿನ ಮಾತಾಡ್ತೀರಾ? ಒಂದ್ ದಿನ ನೀವೆಲ್ಲರೂ ಕೂಡ ಮೋದಿ ಕೇರಲ್ಲಿ ಇರ್ತೀರಾ, ಕರ್ಕೊಂಬರ್ತೀನಿ. ನನಗ್ ಗೊತ್ತು, ನನ್ ಟೈಮು ಬರುತ್ತೆ. ಸೊ ಒಂದು ಲೈನ್ ಇದೆ, ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ, ಲೈವ್ ಅಲ್ಲಿ ಹೇಳ್ತಾನೆ, ಎವ್ರಿ ಡಾಗ್ ಹ್ಯಾಸ್ ಎ ಡೇ. ಒಂದು ನಾಯಿಗೆ ಒಂದು ದಿನ ಇದೆ ಅಂದ್ರೆ ನನಗೂ ಒಂದ್ ದಿನ ಬಂದೇ ಬರುತ್ತೆ. ಇದೊಂದೇ ನನ್ನ ಥಾಟ್ಸ್ ಅಲ್ಲಿ ಇದ್ದಿದ್ದು, ಇವತ್ತು ಕೂಡ ಅದೇನೆ. ಸೊ ವರ್ಕ್ ಮಾಡ್ತಾ ಬಂದೆ, ನನ್ನ ಫೋಕಸ್ ನಾನು ಯಾವತ್ತೂ ಚೇಂಜ್ ಮಾಡ್ಲಿಲ್ಲ. ಅಲ್ಲಿಂದ ಟೇಕ್ ಆಫ್ ತಗೊಂತಾ ಹೋಯ್ತು. ಆ ಟೇಕ್ ಆಫ್ ತಗೊಂಡಿದ್ದು ನಾನು ರಿಯಲಿ ಹೇಳ್ಬೇಕು, ಹ್ಯಾಟ್ಸ್ ಆಫ್ ನನ್ನ ಗ್ರೇಟ್ ಲೀಡರ್
ನಮ್ಮ ಆರ್ ಸುರೇಶ್ ಸರ್, ಬಿ ಎಂ ಸುರೇಶ್, ವಿಜಯ್, ಎಷ್ಟು ಜನ ಲೀಡರ್ಸ್, ರಾಜೇಶ್, ಪುಟ್ಸ್ವಾಮಿ ಸರ್, ಪ್ರಭಾ ಮೇಡಮ್, ರತ್ನಮ್ಮ ಅಂತಿದ್ರು ಅವರು, ಪುಟ್ಟು, ಇವ್ರು ಎಲ್ರು ಹೆಂಗೆ ಅಂದ್ರೆ ಇವರೆಲ್ಲ ಇನ್ಸ್ಪಿರೇಷನ್. ಅವ್ರ ಸ್ಪೀಚ್ ನೋಡ್ತಿತ್ತು ಅಂದ್ರೆ ಎನರ್ಜಿ ಮೇಲ್ ಕೋಟ್ ಹಾಕೊಂತದ್ವಿ, ಬಟ್ ಇನ್ಕಮ್ ಇಲ್ಲ. 3 years ವಿತೌಟ್ ಚೆಕ್ ಮೋದಿ ಕೇರ್ಲಿದ್ದೆ ನಾನು. ಸೊ ಒಂದೇ ಕಾರಣ, ಮೋದಿ ಕೇರ್ನ ನಾನು ಯಾವತ್ತೂ ಬಿಸ್ನೆಸ್ ಅಂತ ತಗೊಂಡಿಲ್ಲ. ಅದು ನನ್ನ ತಾಯಿ. ನನ್ನ ತಾಯಿ ಜನ್ಮ ಕೊಟ್ಲು, ಆದ್ರೆ ಮೋದಿ ಕೇರ್ ತಾಯಿ ನನಗೆ ಜೀವನ ಶೈಲಿ ಅಂದ್ರೆ ಹೆಂಗೆ, ಜೀವನ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಇವತ್ತು ನಾನು ನೋಡ್ತಿದ್ದಾಗ ಕೆಲವೊಂದು 2-3 ಹೊಡೆತಗಳು ಬಂದ್ರೆ ಕೆಲವರು ಓಡೋಗ್ಬಿಡ್ತಾರೆ ಬೇರೆ ಬೇರೆ ಕಂಪನಿಗೆ. ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ಹಾಕಿದ್ದು ನಮ್ಮ ಮೋದಿ ಕೇರ್ ಬಗ್ಗೆ. ನಾನು ಒಂದೇ ಒಂದು ಓಪನ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ನಿಮ್ಮ ಹೃದಯ ಮುಡ್ಕೊಂಡು ಆತ್ಮಸಾಕ್ಷಿಯಾಗಿ, ಮನಸ್ಸಾಕ್ಷಿಯಾಗಿ ಒಂದ್ ಮಾತು ಹೇಳಿ, ಇವತ್ತು ನೀವು ನೆಟ್ವರ್ಕ್ ನ ಬೆಳೆಸ್ತಾ ಇರೋದು ನಿಮ್ಮ ಓನ್ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ಕಂಪನಿ ಆಗಿರ್ಬೋದು, ಈ ಜ್ಞಾನದ ಭಂಡಾರ ಕೊಟ್ಟಿರೋದು ಮೋದಿ ಕೇರ್ ಅನ್ನೋದನ್ನ ಮರಿಬೇಡಿ. ಮೋದಿ ಕೇರ್ ಇಂದಾನೆ ಕಲ್ತಿರೋದು ಇವತ್ತು ನೀವು. ಮೋದಿ ಕೇರ್ ಇಂದಾನೆ ಕಲ್ತಿರೋದು ಲೈಫ್ ಅಂದ್ರೆ ಏನು ಅಂತ. ಮೋದಿ ಕೇರ್ ನಿಮ್ಗೆ ಟ್ರೈನಿಂಗ್ ಅಂತ ಹೇಳ್ಕೊಟ್ಟಿರೋದು. ಮೋದಿ ಕೇರ್ ಹೇಳ್ಕೊಟ್ಟಿರೋದು ನಿಮ್ಗೆ ಬೂಟ್ ಕ್ಯಾಂಪ್ ಅಂತ. ಮೋದಿ ಕೇರ್ ನಿಮ್ಗೆ ಇಡೀ ಜಗತ್ತು ರಿಯಲಿ ಪ್ರೌಡ್ ಅನ್ಸುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಯಾವ್ದಾವ್ದು ನೆಟ್ವರ್ಕ್ ಇದೆ, ಆ ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟಾಪ್ ಲೀಡರ್ಸ್ಗೂ ಜನ್ಮ ಕೊಟ್ಟಿದ್ದು ನನ್ನ ಮೋದಿ ಕೇರ್ ತಾಯಿ. ಹ್ಯಾಟ್ಸ್ ಆಫ್ ನಮ್ಮ ಮೋದಿ ಕೇರ್ಗೆ. ಇವತ್ತು ನಮ್ಮ ಸೀನಿಯರ್ ಲೀಡರ್ಸ್ ಯಾರೇ ಆಗಿರ್ಬೋದು, ಇವ್ರನ್ನೆಲ್ಲ ತಗೊಂಡೋಗಿ ಯಾವ್ದಾದ್ರು ಐಲ್ಯಾಂಡ್ ಬಿಟ್ಬಿಡಿ, ನಮ್ಮನ್ನ ಯಾವ ಮೊಬೈಲ್ ಕೊಡಕ್ ಹೋಗ್ಬಿಡಿ ನಮ್ಗೆ. ಬೆಟ್ಸ್ ಮೈ ಡಿಯರ್ ಫ್ರೆಂಡ್ಸ್, ಇನ್ 1 year ಅಲ್ಲಿ ಅಲ್ಲೂ ಕೂಡ ಮೋದಿ ಕೇರ್ ಸಾಮ್ರಾಜ್ಯನ ಕಟ್ತೀವಿ. ಅಷ್ಟು ಕೆಪಾಸಿಟಿ ಮೋದಿ ಕೇರ್ ಕೊಟ್ಟಿದೆ ನಮ್ಗೆ. ನಾವು ಗ್ರೇಟ್ ಅಲ್ಲ, ಮೋದಿ ಕೇರ್ ಗ್ರೇಟ್. ಇದೇ ತರಾನೇ ಬಿಸ್ನೆಸ್ ಬಿಲ್ಡ್ ಮಾಡ್ಕೊಂತ ಬಂದೆ, ಅಚೀವ್ಮೆಂಟ್ ತಗೊಂತ ಬಂದೆ. 2012 ಅಲ್ಲಿ ಎಲ್ಲರೂ ಒಂದ್ ಮಾತು ಹೇಳ್ತಿದ್ರು, ಪ್ರಳಯ ಆಗತ್ತೆ ಅಂತ. ಜಗತ್ಗಂತೂ ಆಗ್ಲಿಲ್ಲ, ನನ್ನ ಲೈಫಲ್ಲಿ ಆಯ್ತು. ಆ ಟೈಮಲ್ಲಿ ಹೆಂಗೆ ಅಂದ್ರೆ, ನಾನು ಫೈನಾನ್ಸ್ ಇಸ್ಕೊಂತ ಇದ್ದೆ ಒಬ್ರ ಹತ್ರಕ್ಕೆ. ಅವ್ರೊಂದು ಮಾತು ಹೇಳಿದ್ರು, ನೀನ್ 5 lakh ಅರೇಂಜ್ ಮಾಡ್ಕೊಡು, ನಿನ್ಗೆ 10 lakh ಕೊಡಿಸ್ತೀನಿ ಅಂತ. ಖುಷಿ ಆಯ್ತು. ರೊಟೇಷನ್ ಮಾಡ್ತಾ ಇದ್ದೆ, 5 lakh ಕೊಟ್ಟೆ. 1 ಗಂಟೆಗೆ ವಿದ್ಯಾಪೀಠ ಸರ್ಕಲ್ ಹತ್ರ ಬರ್ತೀನಿ ಅಂದ್ರು. ಮೈ ಡಿಯರ್ ಫ್ರೆಂಡ್ಸ್, ಇವತ್ತವರೆಗೂ 1 ಗಂಟೆ ಎಷ್ಟು ಬಂದಿದ್ಯೋ ಅವ್ನು ಎಲ್ಲೋದ ಅಂತ ಗೊತ್ತಿಲ್ಲ. ನಾನು 5 lakh ಹೋಯ್ತು. ಆ ಟೈಮಲ್ಲಿ ನಮ್ ಫ್ಯಾಮಿಲಿಲಿ ನನ್ನ ಬಾಯಿ ಬಂದಂಗ್ ಬೈತಾ ಇದಾರೆ. ಹೆಂಗೆ ಮೋದಿ ಇಲ್ಲ, ಇಸ್ ಮೈ ಕ್ರಾಸ್ ಲೈನ್ ಇದ್ದಕ್ಕಿದ್ದಾಗ ಬೆಳಗ್ಗೆ 7 ಗಂಟೆಗೆ ನನ್ಗೊಂದು ಕಾಲ್ ಬಂತು. ಅರುಣ್, ಯಾಕೋ ನೀನು ನೋಡ್ಬೇಕು ಅನ್ನಿಸ್ತದೆ, ಹೆಂಗಿದ್ಯಾ ಅಂತ. ಇಟ್ ವಾಸ್ ಅ ಶಾಕ್ ನನಗೆ. ಯಾರಿದು ಅಂತ ನಾನ್ ಯಾಕೆ ಹಿಂಗ್ ಮಾಡಿದ್ರು ಇವರು ಅಂತ. ಎಲ್ಲಿದ್ದೀರಾ ಅಂದ್ರೆ, ನಾನು ಜೈನರ್ ಹತ್ರ ಬಂದೆ, ನೀನ್ ಮೀಟ್ ಮಾಡ್ಬೇಕು, ಯಾಕೋ ಸಂಕಟ ಆಗ್ತಿದೆ ಅಂದ್ರು. ಹೆಂಗಿದೆ ನೋಡಿ ಯೂನಿವರ್ಸಲ್ ಕನೆಕ್ಷನ್. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಮೈಸೂರು ಪ್ರಶಾಂತ್. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಇವತ್ತು ನಾನು ಇದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಒನ್ ಆಫ್ ದಿ ಮೇನ್ ರೀಸನ್. ನೀವ್ ಏನು ಇಲ್ದಿದ್ರು ಕೂಡ ಆ ಟೈಮ್ ಅಲ್ಲಿ ನಮಗೆ ಜಾಗ ಕೊಟ್ಟಿ ನಮ್ಮ ಲೈಫ್ ನ ಲೀಡ್ ಮಾಡಿ ಅಚೀವ್ಮೆಂಟ್ ಗೆ ವಾಪಸ್ ಟ್ರ್ಯಾಕ್ ತಂದು ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಫ್ರೆಂಡ್ಸ್, 2012 ವಾಪಸ್ ಬಂದೆ ಮೋದಿ ಕೇರ್ ಬ್ಯಾಂಗ್ಳೂರ್ಗೆ, ಏನಾದ್ರು ಮಾಡ್ಬೇಕು ಅಂತ. ಆ ಒಂದು ಟೈಮ್ ಅಲ್ಲಿ ನಿಜವಾಗ್ಲೂ ನಮ್ಮ ನಟರಾಜ್ ಸರ್ ಒಂದು ಪ್ರೋಗ್ರಾಮ್ ಹೋಗಿದ್ವಿ ನಾವು. ಮೋದಿ ಕೇರ್ ಯಾಕೆ ಮೋದಿ ಕೇರ್ನ ಹಾರ್ಟ್ ಇಂದ ಮಾಡ್ತಾ ಇದೀವಿ ಅಂತ 2 ಇನ್ಸಿಡೆಂಟ್. ನಾನೊಂದು ಚೆನ್ನೈ ಪ್ರೋಗ್ರಾಮ್ ಹೋಗಿದ್ದೆ. ನನ್ನ ಸ್ಕೂಲ್ ಲೈಫ್ ಇಂದ, ಇಟ್ಸ್ ಮೈ ಸ್ವೇರ್, ನೀವು ನಮ್ಮ ಟೀಚರ್ಸ್ ನ ಕಾಂಟ್ಯಾಕ್ಟ್ ಮಾಡೋದು, ನಮ್ಮ ಪೇರೆಂಟ್ಸ್ ನ ಕೇಳ್ಬೋದು. ನನ್ನ 1ನೇ ಕ್ಲಾಸಿಂದ BCom ತನಕ ಫೈನಲ್ ಇಯರ್ ತನಕನು ನಾನು ಕಾಪಿ ಹೊಡೆದೇ ಪಾಸ್ ಆಗಿರೋದು. ನನಗೆ ಎಜುಕೇಶನ್ ಅಂದ್ರೆ ಇಂಟ್ರೆಸ್ಟ್ ಇರ್ಲಿಲ್ಲ, ಬಟ್ ಏನು ಮಾಡಕ್ಕಲ್ಲ, ತಗೋಬೇಕಾಯ್ತು, ತಗೊಂತಿದ್ದೆ. ಒಂದು ದಿವಸನೂ ನನಗೆ ಸ್ಟೇಜ್ ಅಂತ ಕೊಟ್ಟಿಲ್ಲ. ಸ್ಟೇಜ್ ಅಂದ್ರೆ ಬಹಳ ಪ್ರಾಣ. ಒಂದು ಟ್ಯಾಲೆಂಟ್ ಡೇಗೆ ನನಗೆ ಕೊಡ್ತಾ ಇರ್ಲಿಲ್ಲ. ಆದ್ರೆ ಪ್ರಪ್ರಥಮ ಬಾರಿಗೆ ಸ್ಟೇಜ್ ಅಂದ್ರೆ ಏನು, ಅದರ ಒಂದು ತಾಕತ್ ಹೆಂಗಿರುತ್ತೆ ಅಂತ ತೋರ್ಸ್ಕೊಟ್ಟಂತ ಮಹಾನ್ ಸ್ಟೇಜ್ ಯಾವುದು ಅಂದ್ರೆ ಅದು ಮೋದಿ ಕೇರ್ ಮಾತ್ರ. ನನ್ನ ಲೈಫ್ ಫಸ್ಟ್ ಮೆಡಲ್ ನಾನು ಮೋದಿ ಕೇರ್ ಅಲ್ಲಿ ತಗೊಂಡಿದ್ದೆ. ಆ ಒಂದು ಸ್ಟೇಜ್ ಅಲ್ಲಿ ನಾನು ತಗೊಂಡಾಗ ಅವತ್ತು ಡಿಸೈಡ್ ಮಾಡಿದೆ, ಈ ಸ್ಟೇಜ್ ನನಗೋಸ್ಕರ ಇರೋದು, ಈ ಸ್ಟೇಜ್ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ. ಅಲ್ಲಿಂದ ಆಚೆಗೆ ನಾನು ಯಾವತ್ತೂ ಬಿಟ್ಕೊಡ್ಲಿಲ್ಲ, ಯಾವತ್ತೂ ಹಿಂದೆ ತಿರುಗು ಮಾತೇ ಇಲ್ಲ. ಮೋದಿ ಕೇರ್ ಒನ್ಸ್ ಡಿಸೈಡ್, ಲೈಫ್ ಇರೋ ತನಕ ಮೋದಿ ಕೇರ್. ದ ಫಸ್ಟ್ ಅಂಡ್ ಲಾಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಜನ್ಮದಲ್ಲಿ ಯಾವ್ದಾರು ಇದೆ ಅಂದ್ರೆ ದಟ್ ವಿಲ್ ಬಿ ದಿ ಮೋದಿ ಕೇರ್. ಸೊ ಡಿಸೈಡ್ ಮಾಡ್ಕೊಂಡೆ ವರ್ಕ್ ಮಾಡ್ತಾ ಹೋದೆ. ಆ ಒಂದು ಟೈಮ್ ಅಲ್ಲಿ ಚೆನ್ನೈಗೆ ಹೋಗಿದ್ದೀವಿ. ಆ ಚೆನ್ನೈಯಲ್ಲಿ ಸಮೀರ್ ಮೋದಿ ಸರ್ ಗುಂಪಲ್ಲಿ ಕೂತಿದ್ದಾರೆ, ಫುಲ್ ರಶ್ ತುಂಬಿಟ್ಟಿದ್ದಾರೆ ಹತ್ರ ಆಟೋಗ್ರಾಫ್ ತಗೊಳಕ್ಕೆ. ನಾನು ಮೊದಲೇ ಸ್ವಲ್ಪ ಶಾರ್ಟ್ ನುಗ್ಗಕ್ಕೆ ನೋಡ್ತಾ ಇದ್ದೀನಿ, ನನ್ನ ಕೈಲಿ ಒಂದು ವಿಸಿಟಿಂಗ್ ಕಾರ್ಡ್ ಬಿಟ್ರೆ ಇನ್ನೇನಿಲ್ಲ, ಆಟೋಗ್ರಾಫ್ ತಗೋಬೇಕು ಅಂತ. ಆ ಟೈಮ್ ಅಲ್ಲಿ ಸಮೀರ್ ಸರ್ ಸಂದಿಲ್ ನೋಡಿದ್ರು ನನ್ನನ್ನ, ಜಸ್ಟ್ ಕೈನ ಹಾಕಿ ಆ ಕೈಯಿಂದ ಎಳ್ಕೊಂಡ್ರು ನನ್ನನ್ನ. ಅವತ್ತೇ ಸಮೀರ್ ಸರ್ ನನ್ನ ಕೈ ಹಿಡ್ದಿದ್ರು, ಎಳ್ಕೊಂಡ್ರು, ಸೈನ್ ಹಾಕೊಟ್ರು, ಐ ವಿಲ್ ಬಿ ವಿತ್ ಯು ಆಲ್ವೇಸ್, ಮೇ ಆಲ್ ಯುವರ್ ಡ್ರೀಮ್ ಕಮ್ಸ್ ಟು ಸಮೀರ್. ಆ ವಿಸಿಟಿಂಗ್ ಕಾರ್ಡ್ ಇವತ್ತು ನನ್ನ ಹತ್ರ ಇದೆ. ಯಾವತ್ತೇ ನನಗೆ ನೆಗೆಟಿವ್ ಆದ್ರೂ, ಫ್ಯಾಮಿಲಿ ಅವ್ರು ನೆಗೆಟಿವ್ ಮಾಡಿದ್ರು ಕೂಡ ಆ ವಿಸಿಟಿಂಗ್ ಕಾರ್ಡ್ ನ ನೋಡ್ತಾ ಇದ್ದೆ, ರಕ್ತ ಕುದಿಯೋದು. ಸೆಕೆಂಡ್ ಇನ್ಸಿಡೆಂಟ್, ನಾವೆಲ್ಲ ಫಾರಿನ್ ಟ್ರಿಪ್ ಹೋಗಿದ್ವಿ, ಪ್ರಶಾಂತ್, ನಾವು, ಅನಿಲ್, ಡಿಸೋಜಾ ಸರ್ ಎಲ್ಲರೂ ಹೋಗಿದಾಗ
ಸಮೀರ್ ಸರ್ ಅವತ್ತು ಹತ್ತಿದ್ದನ್ನ ನೋಡಿದ್ವಿ, ಎಷ್ಟು ಕಷ್ಟಪಟ್ಟಿದ್ರು ಮೋದಿ ಕೇರ್ನ ಓಪನ್ ಮಾಡಕ್ಕೆ. XYZ ಬ್ರ್ಯಾಂಡ್ ಅವ್ರಿಗೆ ಜೀವ ಬೆದರಿಕೆ ಕೊಟ್ಟಿದ್ದು, ನೀನ್ ಸ್ಟಾರ್ಟ್ ಮಾಡಬೇಡ ಅಂತ ಹೇಳಿದ್ವಲ್ಲ. ನೋಡಿದಾಗ ಅನ್ನಿಸ್ತಾ ಇತ್ತು ಸಮೀರ್ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಡೇ ಬೀಚ್ ಅಲ್ಲಿ ಸಮೀರ್ ಸರ್ ಶಾರ್ಟ್ಸ್ ಹಾಕೊಂಡ್ ಬರ್ತಿದ್ರು. ನಾನು ಹೋಗ್ಬಿಟ್ಟು ನಿಂತ್ಕೊಂಡೆ, ಸಮೀರ್ ಸರ್ ಫೋಟೋ ತೆಗೆಸ್ಕೋಬೇಕು ಅಂತ. ನಾನು ಮಂಜಣ್ಣ, ಇನ್ನೂ ಜ್ಞಾಪಕ ಇದೆ, ನಾನು ಮಂಜಣ್ಣ ಸಮೀರ್ ಸರ್ ಇದ್ವಿ. ಆ ಟೈಮಲ್ಲಿ ಸಮೀರ್ ಸರ್ ಒಂದ್ ಮಾತು ಹೇಳಿದ್ರು, ಭುಜದ ಮೇಲೆ ಕೈ ಹಾಕ್ಬಿಟ್ಟು ನನಗೆ, ಅರುಣ್ ಇವತ್ತು ಸಮೀರ್ ಇದಾನೆ, ನಾಳೆ ಇಲ್ಲ ಅಂದ್ರೂ ಕೂಡ ನಿನ್ ಜೊತೆಗೆ ನನ್ನ ಆತ್ಮ ಇರತ್ತೆ. ಇದೊಂದು ವರ್ಡ್ ಮೈ ಡಿಯರ್ ಫ್ರೆಂಡ್ಸ್, ಕಣ್ಣಲ್ಲಿ ನೀರು ತುಂಬಿಡ್ತು ನನಗೆ. ಒಬ್ಬ ವ್ಯಕ್ತಿ ಬೇಕಾಗಿತ್ತು, ಆಂಜನೇಯ ಎಷ್ಟೇ ಶಕ್ತಿಶಾಲಿ ಆಗಿದ್ರು ಕೂಡ ಒಬ್ಬ ರಾಮ ಬೇಕಾಗಿತ್ತು ಅವ್ನ ಶಕ್ತಿನ ಹೆಚ್ಚಿಸಕ್ಕೆ. ಸಮೀರ್ ಸರ್ ಪೇಟ್ರಿಯಾಟಿಸಂ ನನ್ನಲ್ಲಿ ಎಬ್ಬಿಸ್ತು. ಚಿಕ್ಕ ವಯಸ್ಸಿಂದ ನನಗೆ ಭಗತ್ ಸಿಂಗ್ ಅಂದ್ರೆ ಪ್ರಾಣ. ಅವತ್ತು ನನ್ನ ಒಳಗಡೆ ಆ ಭಗತ್ ಸಿಂಗ್ ಎದ್ದ, ಒಂದು ಕಿಚ್ಚೆದ್ದೇಳ್ತು, ಎಸ್ ಏನಾದ್ರು ಮಾಡ್ಬೇಕು ಅಂತ. ಅಲ್ಲಿಂದ ಆಚೆಗೆ ನನ್ನ ಅಪ್ಲೈನ್ಸ್ ಇಂದ ನಾನು ಹೋದೆ, ಅಪ್ಲೈನ್ಸ್ ಜೊತೆ ಕುತ್ಕೊಂಡೆ, ಅಪ್ಲೈನ್ಸ್ ಜೊತೆ ಪ್ಲಾನ್ ತಗೊಂಡೆ, ವರ್ಕ್ ಮಾಡಕ್ ಶುರು ಮಾಡಿದೆ. ಯಾವತ್ತೂ ಕೂಡ ಅನ್ಸ್ಟಾಪಬಲ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂತ ಹೋದೆ. ಫಿಲಿಪ್ ಸರ್, ನೀನಾ ಮೇಡಮ್ ಒಂದ್ಸತಿ ಕರ್ಸಿದ್ರು, ಒಂದ್ ಥಾಟ್ ಕೊಟ್ರು. ಇವತ್ತು ನಾನು ನಿಮ್ ಜೊತೆಗೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ಆ ಥಾಟ್ ಏನು ಅಂದ್ರೆ, ನಾನು ಕೇಳಿದೆ, ಮೇಡಮ್ ಮೋದಿ ಕೇರಲ್ಲಿ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಮೇಡಮ್, ದೊಡ್ಡ ಸಕ್ಸಸ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ನೀನಾ ಮೇಡಮ್ ಒಂದ್ ಮಾತು ಹೇಳಿದ್ರು, ಅರುಣ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ನಿನ್ಗೊಂದು ದೊಡ್ಡ ಡಿಸೀಸ್ ಬಂದಿದೆ ಅಂತ. ಎಕ್ಸಾಂಪಲ್ ನಾನು ನಿನ್ನೆ ಕೇಳ್ತಾ ಇದ್ದೆ, ನನಗೊಂದು ದೊಡ್ಡ ರೋಗ ಬಂದಿದೆ, ನನಗೆ ಅರ್ಥ ಆಗತ್ತೆ, ಡಾಕ್ಟರ್ ಹೇಳ್ತಾರೆ ಇನ್ನ 6 months ಅಷ್ಟೇ ನೀನ್ ಬದುಕೋದು ಅಂತ. ನನ್ನ ವರ್ಕಿಂಗ್ ಯಾವ ತರ ಇರುತ್ತೆ? ನೀನ್ ಆರಾಮಾಗಿ ನಿದ್ದೆ ಮಾಡ್ತೀಯ ಅಂದ್ರು ಇಲ್ಲ ಅಂದೆ, ನೀನ್ ಆರಾಮಾಗಿ ಓದ್ತಾ ಹೊಡಿತೀಯ ಅಂದ್ರು ಇಲ್ಲ ಅಂದೆ, ನಿನ್ ಪಾಡ್ ನೀನ್ ಎಂಜಾಯ್ ಮಾಡ್ಕೊಂಡು ನಿದ್ದೆ ಮಾಡ್ತೀಯ ಅಂದ್ರು ಇಲ್ಲ ಅಂದೆ. ಮತ್ತೇನ್ ಮಾಡ್ತೀಯ ಅಂದೆ? 1 minute ವೇಸ್ಟ್ ಮಾಡದೆ ಇದ್ದಂಗೆ ಎವ್ರಿ ಡೇ ಎವ್ರಿ ಮೊಮೆಂಟ್ ಜೀವಿಸ್ತೀನಿ, ಪ್ರತಿ ಕ್ಷಣನ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಒಂದ್ ಮಾತು ಹೇಳಿದ್ರು, ನಾನು ಹೇಳಿದ್ದು 6 months, ಇನ್ನ 6 ನಿಮಿಷಕ್ಕೆ ಏನಾಗತ್ತೆ ಅಂತ ನಮಗ್ ಗೊತ್ತಿಲ್ಲ ಮಡಿಯ. ನಮ್ ಲೈಫ್ ನ ಎಷ್ಟು ನೀಟಾಗಿ ಸ್ಪೆಂಡ್ ಮಾಡ್ತಾ ಇದೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತ ಬಂದೆ, ಅಚೀವ್ಮೆಂಟ್ ಒಂದೊಂದೇ ಮಾಡ್ತಾ ಬಂದೆ. ಅವಾಗ ರಾಜು ಸರ್ ಒಂದ್ ಮಾತು ಹೇಳಿದ್ರು, ಬಿಸ್ಲರಿ ಅಂದ್ರೆ ಏನು ಅಂತ ಕೇಳಿದ್ರು ಒಂದು ಪ್ರೋಗ್ರಾಮ್ ಅಲ್ಲಿ. ನಾನು ಹೇಳಿದೆ ವಾಟರ್ ಬಾಟ್ಲ್ ಅಂತ. ಅವ್ರು ಹೇಳಿದ್ರು, ಬಿಸ್ಲರಿ ಅನ್ನೋದು ಒಂದು ಕಂಪನಿ ಬ್ರ್ಯಾಂಡ್ ನ ಬಿಲ್ಡ್ ಮಾಡ್ಕೊಂತ. ಇವತ್ತು ನೀವು ಹೋಗಿ ಅಂಗಡಿಲಿ ಬಿಸ್ಲರಿ ಅಂತ ಕೇಳ್ತೀರಾ, ಬಿಸ್ಲರಿ ಕೊಡಿ ಅಂತ ಅವ್ನು ಕಿನ್ಲೆ ಕೊಡ್ತಾನೆ ನಿಮಗೆ, ಅಥವಾ ಇನ್ಯಾವುದೋ ಕೊಡ್ತಾನೆ. ಬಿಸ್ಲರಿ ಅನ್ನೋದು ಒಂದು ಕಂಪನಿ. UB ಅಥವಾ ಕಿಂಗ್ ಫಿಶರ್ ಅನ್ನೋದು ಒಂದು ಪಕ್ಷಿ. ಆ ಪಕ್ಷಿನ ಒಂದು ದೊಡ್ಡ ಬ್ರ್ಯಾಂಡ್ ಮಾಡಿದ್ರು. ನೀನ್ ಅಚೀವ್ ಆಗ್ಬೇಕು ಮೋದಿ ಕೇಲ್ ಅಂದ್ರೆ ನೀನ್ ಬ್ರ್ಯಾಂಡ್ ನ ಬಿಲ್ಡ್ ಮಾಡು. ಆ ಬ್ರ್ಯಾಂಡ್ ಬಿಲ್ಡ್ ಆದ್ರೆ ಸೂಪರ್ ಆಗತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಈ ಬ್ರ್ಯಾಂಡ್ ಒಂದೇ. ಅಂಡ್ ರಿಯಲಿ ಹೇಳ್ತೀನಿ, ನೆಕ್ಸ್ಟ್ ನನ್ನಲ್ಲಿ ಸಾಕಷ್ಟು ಇಮ್ಮೆಚ್ಯೂರಿಟೀಸ್ ಇತ್ತು. ಪ್ರತಿಯೊಂದು ಕೂಡ ಲೈಫ್ ಟ್ಯೂನ್ ಅಪ್ ಮಾಡ್ತಾ ಹೋಯ್ತು. ಒಂದ್ಸತಿ ಅನ್ನಿಸ್ತಾ ಇತ್ತು ಸ್ಟೇಜ್ ಮೇಲೆ ಸನ್ಮಾನ ತಗೊಳ್ಳೋದು, ಹೂನಾರ ಹಾಕೊಳ್ಳೋದು. ಯಾಕಂದ್ರೆ ಸ್ಟೇಜ್ ನೋಡಿಲ್ಲ, ಕೊಟ್ಟಾಗ ಮೈ ಮೇಲೆ ದೇವ್ರು ಬಂದಂಗಾಗಿತ್ತು. ಬಟ್ ಆಮೇಲೆ ಅರ್ಥ ಆಗ್ತಾ ಬಂತು, ಒಬ್ಬ ಮೆಚುರಿಟಿ ನೆಟ್ವರ್ಕರ್ ಆದಾಗ ಹೆಂಗಿರ್ಬೇಕು. ನಾನ್ ಹೀರೋ ಆಗ್ಬೇಕು ಅಂತಿದ್ದೆ, ಆದ್ರೆ ಥಾಟ್ಸ್ ಚೇಂಜ್ ಆಗ್ತಾ ಹೋಯ್ತು. ನಾನ್ ಹೀರೋ ಆಗಕ್ಕಲ್ಲ ಮೋದಿ ಕೇರ್ ಬಂದಿರೋದು, ಕಿಂಗ್ ಆಗಕ್ಕಲ್ಲ ಬಂದಿರೋದು ಮೋದಿ ಕೇರ್ಲಿ, ಕಿಂಗ್ ಮೇಕರ್ ಆಗ್ಬೇಕು ಅಂತ. ಅವತ್ತಿಂದ ಅರ್ಥ ಆಗಿದ್ದಿಷ್ಟೇ, ನಾನು ಹೆಸರು ಮಾಡೋ ಅವಶ್ಯಕತೆ ಜನದ ಹತ್ರ ಇಲ್ಲ, ಜನದಿಂದ ನಾನು ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ, ನನಗೆ ಸರ್ಟಿಫಿಕೇಶನ್ ಬೇಕಾಗಿರೋದು ಭಗವಂತನಿಂದ ಅಂತ. ಅದೇ ಒಂದು ಟೈಮಲ್ಲಿ ಅರ್ಬನ್ ಕಲರ್ ಲಾಂಚ್ ಇತ್ತು ಓರಿಯನ್ ಮಾಲ್ ಅಲ್ಲಿ. ಅವಾಗ ಸಮೀರ್ ಸರ್ ಒಂದ್ ಮಾತು ಕೇಳಿದ್ರು, ಇವತ್ತು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಮೋದಿ ಕೇರ್ ಯಾಕೆ ಬೇಕು ಅಂತ. ಮೈ ಡಿಯರ್ ಫ್ರೆಂಡ್ಸ್, ಸಮೀರ್ ಸರ್ ಒಂದ್ ಮಾತು ಕೇಳಿದ್ರು, ಮನುಷ್ಯನ ಉದ್ದೇಶ ಏನು ಅಂತ. ನಾನು ಹೇಳಿದೆ, ಮನುಷ್ಯನ ಉದ್ದೇಶ ಸಕ್ಸಸ್ ಅದು ಇದು ಅಂತ ಹೇಳಿದೆ. ಸಮೀರ್ ಸರ್ ಹೇಳಿದ್ರು, ಇಲ್ಲ, ಎಷ್ಟು ಜನಕ್ಕೆ ಮತ್ತೆ ಮುಂದಿನ ಜನ್ಮ ಎತ್ತಬೇಕು ಅಂತ ಆಸೆ ಇದೆ ಅಂತ ಕೇಳಿದ್ರು. ಹಾಲಲ್ಲಿ ಇದ್ದವ್ರು ಎಲ್ಲ ಎತ್ತರು, ನಾನು ಕೂಡ ಎತ್ತಿದ್ದೆ ಕೈನ. ಸಮೀರ್ ಸರ್ ಹೇಳಿದ್ರು, ನನಗಂತೂ ಆಸೆ ಇಲ್ಲಪ್ಪ, ನನಗೆ ಮೋಕ್ಷ ಬೇಕು ಅಂತ ಹೇಳಿದ್ರು. ಪ್ರತಿ ಮನುಷ್ಯನ ಜನ್ಮನು ಮೋಕ್ಷ. 84 ಲಕ್ಷ ಜನ್ಮ ಆದ್ಮೇಲೆ ಈ ಮಾನವ ಜನ್ಮ ಸಿಗತ್ ನಮ್ಗೆ. ಈ ಮಾನವ ಜನ್ಮನ ವ್ಯರ್ಥ ಮಾಡ್ಕೋಬಾರ್ದು ಅಂತ ಹೇಳಿ ಸಮೀರ್ ಸರ್ ಮೆಸೇಜ್ ಕೊಡ್ತಾ ಇದ್ರು. ನನ್ನ ಕಿವಿ ಇನ್ನೂ ಅಗ್ಲ ಆಯ್ತು, ಯಾಕಂದ್ರೆ ಸಮೀರ್ ಸರ್ ಏನ್ ಹೇಳಿದ್ರು ನಾನು ಮಾಡಕ್ ರೆಡಿ. ಆ ಒಂದು ಟೈಮಲ್ಲಿ ಸಮೀರ್ ಸರ್ ಒಂದ್ ಹೇಳಿದ್ರು, ಮೋಕ್ಷದ ದಾರಿ ಏನು ಅಂತ ಕೇಳಿದ್ರು. ಎಲ್ರು ಬ್ಲಿಂಕ್ ಆಗ್ತಾ ಇದ್ವಿ, ಯಾಕಂದ್ರೆ ಇದು ಹೊಸ ವರ್ಡ್ ಕೇಳ್ತಿರೋದು. ಅವಾಗ ಒಂದ್ ಹೇಳಿದ್ರು, ಮತ್ತೆ ಜನ್ಮ ಎತ್ಬಾರ್ದು, ಭಗವಂತನ ಹೋಗಿ ಸೇರ್ಬೇಕು, ಏಂಜಲ್ಸ್ ಆಗ್ಬೇಕು, ನಕ್ಷತ್ರ ಆಗ್ಬೇಕು. ಅದಕ್ಕಿರೋದು ಒಂದೇ ದಾರಿ, ಒಂದು ಜ್ಞಾನ ಹಂಚ್ಬೇಕು, ನನಗ್ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹಂಚ್ಬೇಕು. ಎರಡನೇದೇನಪ್ಪಾ ಅಂದ್ರೆ ಬಹಳ ಮುಖ್ಯ, ಇನ್ನೊಬ್ಬರ ಜೀವನದಲ್ಲಿ ಬೆಳಕನ್ನ ತರಬೇಕು, ಇನ್ನೊಬ್ರ ಜೀವನದಲ್ಲಿ ಬದುಕನ್ನ ಕಟ್ಕೊಡ್ಬೇಕು. ಆವಾಗ ಮಾತ್ರ ಭಗವಂತನಿಗೆ ಖುಷಿಯಾಗಿ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ಇವತ್ತು ಅಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ನಾವ್ ಇವತ್ತೆಲ್ಲ ಅದೇ ಕೆಲಸನೇ ಮಾಡ್ತೀವಿ. ಅಂಡ್ ಇವತ್ತು ನಾವೆಷ್ಟೋ ಜನ ಲೀಡರ್ಸ್ ನ ಮರ್ತು ಬಿಟ್ಟಿದೀವಿ. ರಿಯಲಿ ಹೇಳ್ಬೇಕು, ನಾವೆಲ್ಲ ಒಂದು ರೂಟ್ ಅಲ್ಲಿ ಓಡ್ತಾ ಇದೀವಿ. ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಹಾರ್ಟ್ ಬೀಟ್ ನ ಕೇಳಿಸ್ಕೊಂತಾ ಇದೆ. ಇವತ್ತು ನಮ್ಮ ಲೀಡರ್, ಸೀನಿಯರ್ ಲೀಡರ್ಸ್ ಗಳ ಒಂದು ತ್ಯಾಗ ಯಾವ ರೀತಿ ಇದೆ ಅಂದ್ರೆ, ಎಷ್ಟೋ ಜನ ಹೆಸರು ಇವತ್ತು ಬಂದಿಲ್ಲ. ನಮ್ಮ ಚಂದ್ರು ಅಂಕಲ್ ಕಾಣಿಸ್ತಾ ಇಲ್ಲ, ಇದಾರೆ, ಇಲ್ಲ ಮೋದಿ ಕೇರ್ ಇಲ್ಲ ಅಂತಲ್ಲ, ಇದಾರೆ, ಅವ್ರು ಕಾಣಿಸ್ತಾ ಇಲ್ಲ. ಪ್ರೇಮ ಅವರಾಗಿರ್ಬೋದು, ಪುಷ್ಪಾ ನಾಯ್ಡು ಆಗಿರ್ಬೋದು, ಗಾಯತ್ರಿ ಅವರಾಗಿರ್ಬೋದು, ಜಿ, ಆಮೇಲೆ ನಮ್ಮ ಪುಟ್ಸ್ವಾಮಿ ಸರ್, ಇವರೆಲ್ಲರೂ ಕೂಡ ಮರೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಯಾರು ಕೊಟ್ರು ಅಂತ ಕೇಳಿದ್ರೆ ನಾವು ಒಬ್ಬರ ಹೆಸರು ಹೇಳ್ತೀವಿ,
ಆದ್ರೆ ಒಂದು ನೆನಪಿರ್ಲಿ, ಸುಲೇಬೆಲೆ ಚಕ್ರವರ್ತಿ ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಒಬ್ಬರಿಂದ ಅಲ್ಲ, 6 ಲಕ್ಷಗಳ ಜನದ ಜೀವನ ತ್ಯಾಗ ಆದ್ಮೇಲೆ, ಬಲಿದಾನ ಆದ್ಮೇಲೆ ಈ ಸ್ವಾತಂತ್ರ್ಯ ಸಿಕ್ತು ಅಂತ. ಸ್ನೇಹಿತರೆ, ಇವತ್ತು ಇಂಡಿಯಾದಲ್ಲಿ ಮೋದಿ ಕೇರ್ಲಿ ಅನ್ಲಿಮಿಟೆಡ್ ಪ್ಲಾನ್ ಅಲ್ಲಿ ಇಷ್ಟೊಂದು ಸಕ್ಸಸ್, ಇಷ್ಟೊಂದು ಕಾರ್, ಇಷ್ಟೊಂದು ಫಾರಿನ್ ಟ್ರಿಪ್, ಇಷ್ಟೊಂದು ಅಚೀವ್ಮೆಂಟ್ ಬರ್ತಿದೆ ಅಂದ್ರೆ ಈ ಜೀವಗಳ ತ್ಯಾಗ, ಈ ಜೀವಗಳ ಪೇನ್, ಈ ಜೀವಗಳ ಕಣ್ಣೀರು ಇವತ್ತು ನಮ್ಗೆಲ್ರಿಗೂ ಕೂಡ ಆ ಒಂದು ಮಾರ್ಗ ಕೊಟ್ಟಿ ರೋಡ್ ನ ಟಾರ್ ಮಾಡ್ಕೊಟ್ಟಿದೆ. ಆ ರೋಡಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ. ನಮ್ಮ ಮುರುಗೇಶ್ ಸರ್, ರವಿ ಕುಲಕರ್ಣಿ ಸರ್, ಇವರೆಲ್ಲರ ಒಂದು ಕಷ್ಟಗಳನ್ನ ನೋಡಿದ್ರೆ ನಮ್ ಕಷ್ಟ ಏನೂ ಇಲ್ಲ. ಜನಗಳ ನಮ್ಮನ್ನ ಫೇಸ್ಬುಕ್ ಮೇಲೆ ಟ್ಯಾಗ್ ಮಾಡ್ತಾರೆ, ಒಂದೊಂದ್ ತರ ಮಾತಾಡ್ತಾರೆ. ನಾವು ರಿಯಾಕ್ಟ್ ಮಾಡಬಾರ್ದು. ಆ ರಿಯಾಕ್ಟ್ ಮಾಡಬಾರ್ದು ಅಂತ ತೋರ್ಸ್ಕೊಂಡಂತ ನಮ್ಮ ಮೋದಿ ಕೇರ್ ರಿಯಲ್ ಹೀರೋ ಅಂತಾನೆ ಹೇಳ್ತೀನಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಚಂದ್ರು ಸರ್. ನನ್ಗಿನ್ನೂ ಜ್ಞಾಪಕ ಇದೆ, ಅವ್ರ ಲೈಫಲ್ಲಿ ಒಂದು ಘಟನೆ ನಡೆದಿದೆ, ನಾನು ಇವತ್ತು ಶೇರ್ ಮಾಡಲ್ಲ. ಹೋಪ್ ಒಂದ್ ದಿವಸ ಒಂದು ಬಿಲೀಫ್ ಇದೆ, ವೀಕೆಂಡ್ ವಿತ್ ರಮೇಶ್ ಒಂದ್ ದಿವಸ ಬರ್ತಾರೆ ಚಂದ್ರು ಸರ್. ಅವತ್ತು ಅವರೇ ಹೇಳ್ತಾರೆ, ರಮೇಶ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವತ್ತು. ಆ ವ್ಯಕ್ತಿಯ ಒಂದು ಜೀವನದಲ್ಲಿ ಒಂದು ಎಂತ ನೋವು ಅಂದ್ರೆ ನಮಗೆ ಇವಾಗ್ಲೇ ನೆನಪಿಸ್ಕೊಂಡ್ರೆ ಹಾರ್ಟ್ ನಡಗತ್ತೆ. ಆದ್ರೆ ಆ ವ್ಯಕ್ತಿ ತನ್ನ ಮುಖದಲ್ಲಿ ಒಂದು ಸ್ಮೈಲ್ ಕಡಿಮೆ ಆಗ್ದಿರಾ ಕಾಂಪಿಟೇಟರ್ಸ್ ನ ಎದ್ದು ನಿಂತು ತೊಡೆ ತಟ್ಟಿ ನನ್ ಜೊತೆಗೆ ಮೋದಿ ಕೇರ್ ಇದೆ ಅಂತ ಸಾಧನೆ ಮಾಡಿ ತೋರ್ಸ್ತಕ್ಕಂಥ ಚಂದ್ರು ಸರ್. ನಾನು ಅವ್ರ ಚೆಕ್ಗೆ, ಕಾರ್ಗೆ, ಹೌಸ್ಗೆ ನಾನು ಯಾವತ್ತೂ ಹೇಳಲ್ಲ. ಅದು ಅವರ ಒಂದು ಯೋಗ್ಯತನ ಸಂಪಾದನೆ ಮಾಡಿದಕ್ಕೆ ಆ ಯೋಗ ಹುಡ್ಕೊಂಡ್ ಬಂದಿದೆ. ಬಟ್ ಅವರಲ್ಲಿ ಇದ್ದಂತ ಒಂದು ಧೀರತನ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ಕಿಚ್ಚೆ ಬುಸ್ತು ಮಾಡಿ ಫ್ರೆಂಡ್ಸ್. ಇವತ್ತು ಫೇಸ್ಬುಕ್ ಅಲ್ಲಿ ಯಾರು ನಮ್ಮ ಮೋದಿ ಕೇರ್ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಯಾರು ಟ್ಯಾಗ್ ಮಾಡಕ್ ಹೋಗ್ಬೇಡಿ, ಅವ್ರಿಗೆ ಏನು ಕಮೆಂಟ್ ಮಾಡಕ್ ಹೋಗ್ಬೇಡಿ, ಮೋದಿ ಕೇರ್ನ ವಹಿಸ್ಕೊಂಡ್ ಬರಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ನಾವು ಗಾಡಿಲಿ ಹೋಗ್ಬೇಕಾದ್ರೆ ನಾನು ಹೆಸರು ಹೇಳಲ್ಲ, ಕೆಲವೊಂದು ಅಟ್ಟಿಸ್ಕೊಂಡ್ ಬರ್ತವೆ. ನಿಪ್ಪಾಡ್ ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾಗಂತ ಗಾಡಿ ನಿಲ್ಸ್ಬಿಟ್ಟು ನೀವು ಹೋಗ್ಬಿಟ್ರೆ ಅದಕ್ಕೂ ನಿಮ್ಗೂ ವ್ಯತ್ಯಾಸ ಇರಲ್ಲ. ಆನೆ ನಡ್ಕೊಂಡು ಹೋಗ್ಬೇಕಾದ್ರೆ ನೀವ್ ಎಷ್ಟೇ ಕಿರ್ಚಿದ್ರು ಆನೆ ತಿರುಗ್ ನೋಡಲ್ಲ, ಅದ್ರ ಗಮನ ಅದ್ರ ಗುರಿ ಮೇಲೆ ಇರುತ್ತೆ. ನಾವು ಆನೆ, ಅವ್ರಿಗೆ ಮನಸ್ಸಾಕ್ಷಿ ಇದ್ದು ಎಸ್ ಇವತ್ತು ಬೇಬಿ ಫೇಸ್ಬುಕ್ ಅಲ್ಲಿ ನನ್ಗೆ ಹಾಕ್ಬೋದು, ನೋ ಪ್ರಾಬ್ಲಮ್. ಪಾಸಿಟಿವ್ ನೆಗೆಟಿವ್ ನಮ್ಮನ್ನ ಲೈಮ್ ಲೈಟ್ ಅಲ್ಲಿ ಇಟ್ಟಿದ್ದಾರೆ. ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂದ್ರೆ ಖುಷಿ ಪಡಿ, ನಮ್ಮ ಹೆಸರು ಇನ್ನು ಅವ್ರ ತಲೆಯಲ್ಲಿ ಇದೆ ಅಂತ. ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಫ್ರೆಂಡ್ಸ್, ನಿಮ್ಮನ್ನ ಅವರು ಐಡೆಂಟಿಫೈ ಮಾಡ್ತಾ ಇದಾರೆ, ನಿಮ್ ಬಗ್ಗೆ ಮಾತಾಡ್ತಾ ಇದಾರೆ, ನಿಮ್ಗೋಸ್ಕರ ಒಂದು ಪೋಸ್ಟರ್ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಯು ಆರ್ ಸೆಲೆಬ್ರಿಟಿ. ನಾವೆಲ್ಲರೂ ಸೆಲೆಬ್ರಿಟಿ, ಖುಷಿ ಪಡ್ಬೇಕು. ಸೊ ನಾವು ಖುಷಿಯಿಂದ ಮುನ್ನುಗ್ಗೋಣ. ವಿ ಆರ್ ನೆಟ್ವರ್ಕರ್ಸ್. ನಾವಿರೋದು ಇಲ್ಲಿ ಜಗಳ ಆಡೋದಿಕ್ಕಲ್ಲ, ಇನ್ನೊಬ್ರನ್ನ ಅಪೋಸ್ ಮಾಡಕ್ಕಲ್ಲ, ಅಥವಾ ಇನ್ನೊಬ್ರ ಜೊತೆ ಕಾಂಪೀಟ್ ಮಾಡಕ್ಕಲ್ಲ. ಅವರೆಲ್ಲ ಸುಬ್ರಹ್ಮಣ್ಯನ್ ತರ ಸುತ್ತಾಡ್ತಾ ಇದಾರೆ, ಸುತ್ತಾಡ್ಕೊಂಡ್ ಬರ್ಲಿ, ನೋ ಪ್ರಾಬ್ಲಮ್. ನಾವು ಗಣೇಶನ್ ತರ ಆರಾಮಾಗಿ ಈಶ್ವರ ಪಾರ್ವತಿ ಸುತ್ತು ನಮಸ್ಕಾರ ಆಗ್ತಿರೋಣ. ಅವ್ರಿಗೆ ಯೋಗ ಇದ್ರೆ, ಅನ್ನ ಯೋಗ ಇದ್ರೆ, ಅನ್ನದ ಋಣ ಇದ್ರೆ ಬರ್ತಾರೆ ಮೋದಿ ಕೇರ್ಗೆ. ಇಲ್ವಾ, ನೋ ಪ್ರಾಬ್ಲಮ್. ಬಿ ಹ್ಯಾಪಿ, ವಿಶ್ ಮಾಡಿ, ಬ್ಲೆಸ್ ಮಾಡಿ, ಲೆಟ್ ದೆಮ್ ಗ್ರೋ. ನಾವು ಹ್ಯೂಮನ್ಸ್, ನಾವು ಅನಿಮಲ್ಸ್ ಅಲ್ಲ. ಇದು ನನ್ನ ಪಾಲಿಸಿ. ಇವತ್ತು ಕೂಡ ಎಷ್ಟೊಂದು ಕಂಪನಿ ನೆಟ್ವರ್ಕರ್ಸ್ ನನ್ ಕಾಲ್ ಮಾಡ್ತಾರೆ, ನಾನು ಯಾವತ್ತು ಬಾ ಅಂತ ಕರೆಯಲ್ಲ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಈ ಜನ್ಮ ಮೋದಿ ಕೇರ್ದು, ನಿಮ್ಮನ್ನ ನಾವು ಡಿಸ್ಟರ್ಬ್ ಮಾಡಲ್ಲ ಅಂತಾನೆ ಹೇಳ್ತಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಯಾರ್ಯಾರು ಹೋಗಿದಾರೋ ಹೋಗ್ಲಿ, ಬಿಟ್ಕೊಡಿ, ತಲೆ ಕೆಡ್ಸ್ಕೊಬಿಡಿ. ಜೀವನದಲ್ಲಿ ಎರಡಿದೆ, ಒಂದು ಅನುಭವಸ್ಥರನ್ನ ನೋಡಿ ಕಲಿಬೇಕು, ಇಲ್ಲ ಅನುಭವನ ಅನುಭವಿಸ್ಬಿಟ್ಟು ನೋಡ್ಬೇಕು. ಅವ್ರು ಅನುಭವಿಸ್ಬಿಟ್ಟೆ ನೋಡ್ತೀನಿ ಅಂದ್ರೆ ಅವ್ರಿಗೆ ಬಿಟ್ಟಿದೆ. ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರ, ಖುಷಿ ಪಡಿ, ಜಸ್ಟ್ ಸ್ಮೈಲ್, ಪ್ರೊಸೀಡ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕೃಷ್ಣ ಪರಮಾತ್ಮ. ಅವ್ನು ತಿಂದಂತ ನೋವು, ಅವಮಾನ, ಅಪಮಾನ, ಒಂದು ಕೆಟ್ಟ ಹೆಸರು ಎಷ್ಟೊಂದೆಲ್ಲ ಬಂದ್ರು ಕೂಡ ಅವನ ಮಕ್ಕದಲ್ಲಿ ಯಾವತ್ತು ಸ್ಮೈಲ್ ಕಡಿಮೆ ಆಗಿಲ್ಲ, ಜೀವಿಸ್ತಿದ್ದ. ಅದಕ್ಕೆ ಇವತ್ತು ಎಲ್ಲಾ ಕಾರ್ಪೊರೇಟ್ ಕಂಪನಿನೂ ಲೀಡರ್ಶಿಪ್ ಅಂದ್ರೆ ಕೃಷ್ಣನ ತಗೊಂತಾರೆ. ಇಫ್ ಯು ವಾಂಟ್ ಟು ಬಿಕಮ್ ಎ ಗಾಡ್, ಒಂದ್ ಮಾತು ಹೇಳಿ, ಒಂದ್ ಮಾತಿದೆ, ಗಾಡ್ ಬಿಕೇಮ್ ಎ ಮ್ಯಾನ್. ದೇವ್ರು ಮನುಷ್ಯನಾದ, ಗಾಡ್ ಬಿಕೇಮ್ ಎ ಮ್ಯಾನ್ ಟು ಶೋ ದಟ್ ಮ್ಯಾನ್ ಕ್ಯಾನ್ ಆಲ್ಸೋ ಬಿಕಮ್ ಎ ಗಾಡ್ ಅಂತ. ಮನುಷ್ಯನು ಕೂಡ ಭಗವಂತ ಆಗ್ಬೋದು ಅನ್ನೋದಕ್ಕೋಸ್ಕರನೇ ಭಗವಂತ ಮನುಷ್ಯನಾಗಿ ಬಂದ. ರಾಮ ಪಟ್ಟಷ್ಟು ಕಷ್ಟ ನಾವು ಪಟ್ಟಿಲ್ಲ, ದುರ್ಯೋಧನಷ್ಟು ದೊಡ್ಡ ವಿಲನ್ನ ನಾವು ಇನ್ನೂ ಫೇಸ್ ಮಾಡಿಲ್ಲ, ಕೃಷ್ಣ ಪಟ್ಟಷ್ಟು ಅವಮಾನ ನಾವು ಯಾರೂ ಪಟ್ಟಿಲ್ಲ, ಜೀಸಸ್ಗೆ ಬಿದ್ದಂತ ಏಟು ನಮಗ್ ಬಿದ್ದಿಲ್ಲ. ವಿ ಆರ್ ಥ್ಯಾಂಕ್ಫುಲ್. ನೀವು ಇದನ್ನ ಕೇಳಬಾರ್ದು ಅಂತಾನೆ ದೇವ್ರ ಜನ್ಮ ಎತ್ಬಿಟ್ಟು ಬಂದಿದೆ. ಸೊ ವಿ ಆರ್ ಇನ್ ಎ ಜರ್ನಿ ಆಫ್ ಲೈಫ್. ನಮ್ಮ ಕಾಂಪಿಟೇಷನ್ ಬೇರೆಯವ್ರ ಜೊತೆಗಲ್ಲ. ನಮ್ಮ ಕಂಪ್ನಿಲಿ ಇನ್ಯಾರೋ ಫಾಸ್ಟ್ ಆಗಿ ಬೇಗ ಓಡ್ತಾ ಇದಾರೆ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ನನ್ನ ಲೈಫ್, ನಮ್ಮ ಯಾಕೆ ಇಷ್ಟು ಜರ್ನಿ ತಗೊಂತು ಅಂದ್ರೆ ಒಂದೇ ಕಾರಣ, ನಮ್ಮ ಫೋಕಸ್ ಬೇರೆ ಕಡೆಗಿತ್ತು. ಥ್ಯಾಂಕ್ ಗಾಡ್ 2017 ಆಚೆಗೆ, ನವೆಂಬರ್ ಇಂದ ಆಚೆಗೆ ನನ್ನ ಲೈಫ್ ಸಿಕ್ಕಾಪಟ್ಟೆ ಚೇಂಜಸ್, ಟ್ರಾನ್ಸ್ಫಾರ್ಮೇಶನ್ ಆಗಕ್ಕೆ ಶುರು ಆಯ್ತು. ಆವಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಡ್ಕೊಂತ ಹೋಗ್ಬೇಕು ಅಂತ ಲೈಫ್ ಕಲ್ಸ್ಕೊಡ್ತಾ ಹೋಯ್ತು. ಒಂದೊಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಸೂಜಿ. ಬಲಿಷ್ಠ ಯಾವುದು ಅಂದ್ರೆ ಖಂಡಿತವಾಗ್ಲೂ ಖಡ್ಗ. ಯಾಕಂದ್ರೆ ಅನೇಕ ಯುದ್ಧಗಳನ್ನ ಗೆದ್ಕೊಡತ್ತೆ, ತಲೆಗಳನ್ನ ತೆಗಿಯತ್ತೆ, ಬಲಿಷ್ಠನೇ. ಸೂಜಿ ಖಡ್ಗದ ಮುಂದೆ ಏನಿಲ್ಲ. ಆದ್ರೆ ಒಂದು ನೆನಪಿರ್ಲಿ, ಕಾಲಲ್ಲಿ ಮುಳ್ಳು ಚುಚ್ಚಿದಾಗ ಖಡ್ಗದಿಂದ ತೆಗಿಯಕ್ಕಾಗಲ್ಲ ಮಡಿಯ ಫ್ರೆಂಡ್ಸ್, ಸೂಜಿಯಿಂದಾನೇ ತೆಗಿಬೇಕು. ನಿಮ್ಮ ಬಟ್ಟೆ ಹರಿದೋದಾಗ ಖಡ್ಗದಿಂದ ಬಟ್ಟೆನ ಹೊಲಿಯಕ್ಕಾಗಲ್ಲ, ಸೂಜಿಯಿಂದಾನೇ ಹೊಲಿಬೇಕು.
ಖಡ್ಗಾನು ಇಂಪಾರ್ಟೆಂಟ್, ಸುಜಿನು ಇಂಪಾರ್ಟೆಂಟ್. ಕಸುಗೂ ಸಮಾನದ ಅವಕಾಶ ಕೊಟ್ಟಿದ್ದೀನಿ. ಅವ್ರೆಲ್ಲರತ್ರನು ಸಂತೋಷ ಇದೆ. ದುರಂತ ಏನಪ್ಪಾ ಅಂದ್ರೆ ಬೇರೆಯವ್ರ ಸಂತೋಷ ನೋಡು ಅವ್ರು ಸಂತೋಷವಾಗಿಲ್ಲ ಅಂತ. ಬಿ ಹ್ಯಾಪಿ, ಖುಷಿಯಾಗಿರಿ. ಏನ್ ಸಿಕ್ತಿದ್ಯೋ ಅದು ನಾವು ಪಡ್ಕೊಂಡಿರ್ತಕ್ಕಂಥ ಯೋಗ್ಯತೆ. ಜಾಸ್ತಿ ಯೋಗ ಬೇಕಾ? ಜಾಸ್ತಿ ಯೋಗ್ಯತೆ ಪಡ್ಕೊಳ್ಳಿ. ನಮ್ ವಿಜಯ್ ಸರ್ ಹೇಳೋದು ಒಂದೇ ಸಿಂಪಲ್ ಸ್ಟ್ರೈಟ್ ಕಟ್ ಆನ್ಸರ್, ಯೋಗ್ಯತೆ ಜಾಸ್ತಿ ಮಾಡ್ಕ ರಾಜ, ಯೋಗ ಹುಡಿಕೊಂಬರತ್ತೆ. ಅಷ್ಟೇ ಸಿಂಪಲ್. ಯೋಗ್ಯತೆ ಅಂದ್ರೆ ಏನು? ನನ್ನ ನಾಲೆಜ್, ನನ್ನ ಜ್ಞಾನನ ಜಾಸ್ತಿ ಮಾಡ್ಕೋಬೇಕು. ನಂಬರ್ ಆಫ್ ಟ್ರೈನಿಂಗ್. ಮೋದಿ ಕೇರ್ ಹಿಸ್ಟ್ರಿಲಿ ನಾವು ಜಾಯಿನ್ ಆದಾಗ ಕ್ಲಾಸ್ ರೂಮ್ ಅಲ್ಲಿ ಸ್ಟೂಡೆಂಟ್ಸ್ ಹೆಂಗ್ ಕುತ್ಕೊಂತಾ ಇದ್ವು ಹಂಗ್ ಕುತ್ಕೊಂತಾ ಇದ್ವಿ. ಸುಗ್ರಾಮೀಣ್ ಮೇಡಮ್, ವಿಜಯಲಕ್ಷ್ಮಿ ರೆಡ್ಡಿ ಅವರು, ಹರೀಶ್ ರೆಡ್ಡಿ, ನಾಗರಾಜ್ ಇವರೆಲ್ಲ ಕೊಡ್ಬೇಕಾದ್ರೆ ಟ್ರೈನಿಂಗು ಬರ್ಕೊಂತ ಇದ್ವಿ ನಾವು. ಮಂಜುನಾಥ್ ಶೆಟ್ಟಿ ಅವರು, ಇವರೆಲ್ಲ ಲೀಡರ್ಸ್. ನಮ್ಮ ವಿಜಯ್ ಸರ್ ಒಂದು ಪ್ರೋಗ್ರಾಮ್ ಮಾಡೋರು. ಇವತ್ತು ಬಂದ್ರಪ್ಪ ಆನ್ಲೈನ್ಗೆ ಅಂದ್ರೆ ಪಾಪ ತುಂಬಾ ಬಿಸಿ ಇರ್ತಾರೆ. ನಮ್ದೆಲ್ಲ ಟೈಮಿಂಗ್ ಹೆಂಗಿತ್ತು ಗೊತ್ತಾ? ವಿಜಯ್ ಸರ್ ಕರಿತಾ ಇದ್ದು ರಾತ್ರಿ 9 ಗಂಟೆಗೆ ಊಟ ಮಾಡ್ಕೊಂಡು ಬನ್ನಿ ಅಂತ. ಇಲ್ಲ ಊಟ ಉಪವಾಸರ ಬನ್ನಿ. 9 ಗಂಟೆಗೆ ಸ್ಟಾರ್ಟ್ ಆದ್ರೆ ಟ್ರೈನಿಂಗ್, ಮಾರ್ನಿಂಗ್ 6 o'clock ತನಕ ಟ್ರೈನಿಂಗ್, ಹೋಲ್ ನೈಟ್ ಟ್ರೈನಿಂಗ್. ನಮಗೆ ಮಂಡಕ್ಕಿ ಮಿರ್ಚಿ ತರ್ಸ್ಬಿಡೋರು. ನಾನು, ಮಂಜುನಾಥ್ ಶೆಟ್ಟಿ, ಮಂಜಣ್ಣ, ರವಿ ಕುಲಕರ್ಣಿ, ಶ್ರೀನಾಥ್ ಸರ್, ಸಂಧ್ಯಾ ಕೃಷ್ಣಮೂರ್ತಿ ಅವರು, ವಿಜಯಲಕ್ಷ್ಮಿ ರೆಡ್ಡಿ ಅವರು, ಅಂಡ್ ಲಿಂಗಪ್ಪ ಅವರು, ರವಿ ಕುಲಕರ್ಣಿ, ಜಗದೀಶ್ ಅಂಕಲ್, ನಮ್ಮ ಓಂಕಾರ್, ಇವರೆಲ್ಲರೂ ರೋಡ್ ಮಧ್ಯದಲ್ಲಿ ರಾತ್ರಿ 1 ಗಂಟೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು, ರಾಜು ಸರ್, ವಿಜಯ್ ಸರ್, ಸವಿತಾ ಮೇಡಮ್, ಮಮತಾ ಮೇಡಮ್, ನಾವ್ ಇಷ್ಟು ಜನ ರೋಡಲ್ಲಿ ಕೂತ್ಕೊಂಡು ಆ ತಿಂಡಿನ ತಿಂತ ಎಂಜಾಯ್ ಮಾಡ್ತಿದ್ವಿ. ಇಡೀ ಪ್ರಪಂಚ ಮಲಗಿತ್ತು, ಆದ್ರೆ ನಾವ್ ಎದ್ದಿರ್ತಾ ಇದ್ವಿ. ಯಾಕೆ ಅಂದ್ರೆ ವಿ ಆರ್ ಫೈಟಿಂಗ್ ಫಾರ್ ಅವರ್ ಫ್ರೀಡಮ್. ನಾವು ಫೈಟ್ ಮಾಡ್ತಿದ್ದು ನಮ್ಗೋಸ್ಕರ ಅಲ್ಲ, ಮುಂದಿಗೆ ಬರ್ತಕ್ಕಂಥ ಪೀಳಿಗೆಗೋಸ್ಕರ ಇವತ್ತು ನಾವು ತ್ಯಾಗ ಮಾಡ್ತಾ ಇದೀವಿ. ಇದೊಂದೇ ನಮ್ ಥಾಟ್ಸ್ ಅಲ್ಲಿ ಇದ್ದಿದ್ದು. ವಿಜಯ್ ಸರ್ ಕರೀತು ಅಂದ್ರೆ ನೋ ಮೋರ್ ಟಾಕ್ಸ್. ನಿಮ್ ಅಪ್ಲೈನ್ಸ್ ಇವತ್ತು ನಿಮ್ಗೆ ಹೇಳ್ತಾರೆ ಆರಾಮಾಗಿ ಆನ್ಲೈನ್ ಅಟೆಂಡ್ ಆಗಿ. ನಮ್ ವಿಜಯ್ ಸರ್ ಒಂದ್ ಮಾತು ಹೇಳೋರು, ಸರ್ ಟ್ರೈನಿಂಗ್ ಅಟೆಂಡ್ ಆಗ್ತಿಲ್ಲ ಸರ್, ಜ್ವರ ಇದೆ, ಸಾಯಂಗಿದ್ರೆ ಆಡಿಟೋರಿಯಂ ಅಲ್ಲಿ ಬಂದು ಸಾಯಪ್ಪ ಅನ್ನೋದು. ಬೆಡ್ ಹಾಕ್ಸಿಲ್ಬಾರ್, ಡೋಂಟ್ ವರಿ, ಆದ್ರೆ ಟ್ರೈನಿಂಗ್ ಅಟೆಂಡ್ ಆಗ್ಬಿಟ್ಟು ಸಾಯಿ. ಯಾಕೆ ಅಂದ್ರೆ ಜ್ಞಾನದ ಅವಶ್ಯಕತೆ ಅಷ್ಟಿತ್ತು ಮೈ ಡಿಯರ್ ಫ್ರೆಂಡ್ಸ್. ಒಂದು ಜ್ಞಾನ ಕೂಡ ಮಿಸ್ ಮಾಡ್ಕೊಂತ ಇರಲಿಲ್ಲ. ಪ್ರತಿಯೊಂದು ಅಟೆಂಡ್ ಆಗ್ತಾ ಇದ್ವಿ. ಇವತ್ತು ರಿಯಲಿ ಹೇಳ್ತೀನಿ, ಮೋದಿ ಕೇರ್ ನಮ್ಗೆ ಏನ್ ಕಲ್ಸಿದೆ ಅಂದ್ರೆ ರಿಯಲಿ ಒಂದು ಜ್ಞಾನದ ಭಂಡಾರ. ಯಾವ ಒಂದು ಸನ್ನಿವೇಶ ಬಂದರೂ ಕೂಡ ಆ ಸನ್ನಿವೇಶನ ಎದುರಿಸ್ತಕ್ಕಂತ ಶಕ್ತಿ ನಮಗೆ ಮೋದಿ ಕೇರ್ ಕೊಟ್ಟಿದೆ. ಮೋದಿ ಕೇರ್ಗೆ ರಿಯಲಿ ಹ್ಯಾಟ್ಸ್ ಆಫ್. ಈ ಜನ್ಮನ ಪಾವನ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಡೌನ್ಲೈನ್ಸ್, ನನ್ನ ಜೊತೆಗೆ ಕಷ್ಟ ಟೈಮ್ ಅಲ್ಲಿ ನಿಂತಂತ ಡೌನ್ಲೈನ್ಸ್ಗಳು, ಕಿರಣ್ ಆಗಿರ್ಬೋದು, ಕಾರ್ತಿಕ್, ಸೌಮ್ಯ, ಲಕ್ಷ್ಮಿ ಅವರು, ರಾಮಮೂರ್ತಿ, ತಾರಾ, ಪುಟ್ಟು, ನಾರಾಯಣ ಸ್ವಾಮಿ ಸರ್ ಆಗಿರ್ಬೋದು, ನಮ್ ಭಾನು ಪ್ರಕಾಶ್, ಶ್ರೀಧರ್ ಮಂಚಾಲೆ, ಎಷ್ಟೊಂದ್ ಜನ ಇವರೆಲ್ಲ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅಶ್ವಿನ್. ಮೈ ಡಿಯರ್ ಫ್ರೆಂಡ್ಸ್, ಒಂದೇ ಹೇಳೋದು, ನಾನು ಆ ಥಾಟ್ಸ್ ಚೇಂಜ್ ಆಗಕ್ಕೆ ಶುರು ಕಾರಣ, ಒಂದು ಪ್ರೋಗ್ರಾಮ್ ಹೋಗಿದ್ದೆ, ಅಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಕೃಷ್ಣ ಯಾಕೆ ವಿಶ್ವರೂಪ ದರ್ಶನ ತೋರಿಸ್ತಾ ಅಂತ. ನಾವೆಲ್ಲರೂ ಅಂತ ಇದ್ವಿ, ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ತೋರಿಸ್ತಾ ಅಂತ. ಯಾಕೆ ವಿಶ್ವರೂಪ ದರ್ಶನ ತೋರಿಸ್ತಾ? ಒಂದೇ ಕಾರಣ, ಕಣ ಕಣದಲ್ಲೂ ನಾನು ಇದ್ದೀನಿ ಅಂತ. ಇವತ್ತು ನೀವು ರಿಯಲಿ ಮೋದಿ ಕೇರ್ ಅಲ್ಲಿ ನಾವು ಖುಷಿಯಾಗಿರ್ಬೇಕು, ಸಕ್ಸಸ್ಫುಲ್ ಆಗಿರ್ಬೇಕು ಅಂದ್ರೆ ಕಸ್ಟಮರ್ ಇಸ್ ನಾಟ್ ಎ ಕಿಂಗ್, ಕಸ್ಟಮರ್ ಇಸ್ ಎ ಗಾಡ್ ಅಂತ ತಗೋಬೇಕು ನಾವು. ನನ್ನ ಅಪ್ಲೈನ್ಸ್ ದೇವ್ರು, ನನ್ನ ಸಮೀರ್ ಸರ್ ದೇವ್ರು, ನಮ್ಮ ಮ್ಯಾನೇಜ್ಮೆಂಟ್ ದೇವ್ರು, ಪ್ರತಿಯೊಬ್ರು ಕೂಡ ದೇವ್ರನ್ನ ನಾವು ನೋಡಿದ್ರೆ 100% ನಾವು ಸೇವೆಯನ್ನ ಕೊಡ್ತೀವಿ. ದೇವ್ರಿಗೆ ಆ ಭಕ್ತಿ ಏನ್ ಕೊಡ್ತೀವಿ ಅದನ್ನ ಕೊಡ್ತೀವಿ. ಅಂಡ್ ಒಂದು ಮರೆಯಂಗಿಲ್ಲ, ಈ ಅರುಣ್ನ ಏನ್ ನೋಡ್ತಾ ಇದ್ದೀರಾ ಇವತ್ತು, ಫಿಟ್ನೆಸ್ ಆಗಿ ನೋಡ್ತಾ ಇದ್ದೀರಾ. ಇದೇ ಅರುಣ್ 2014 ನಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಮೈ ಡಿಯರ್ ಫ್ರೆಂಡ್ಸ್. ಔಟ್ ಸ್ಟೇಷನ್ ಸುತ್ತಾಡ್ಕೊಂಡ್ ಬಂದ ತಕ್ಷಣ ನನ್ನ ವೈಫ್ ಕೇಳಿದೆ, ಅನ್ನ ರಸಂ ಪ್ರಿಪೇರ್ ಮಾಡಿರು ಅಂತ. ತಿಂತಾ ಇದ್ದೆ ಅಷ್ಟೇನೆ, ಇಮಿಡಿಯೇಟ್ಲಿ ಒಂದು 10,000 ಗುಂಡು ಪಿನ್ನ ತಗೊಂಡ್ ತಲೆ ಚಿಚ್ಚಿದ್ರೆ ಹೆಂಗಾಗತ್ತೆ, ಇಮಿಡಿಯೇಟ್ಲಿ ಆ ತರ ಚಿಚ್ಚಂಗ್ ಶುರು ಆಯ್ತು. ಕಿರ್ಚಿದೆ, ಬಿದ್ದೆ. ಅಷ್ಟೇ ನನಗೆ ಗೊತ್ತಿದ್ದು. ಕಣ್ಬಿಟ್ಟಾಗ ICU ಇದ್ದೆ. ನನಗೆ ಸ್ಟ್ರೋಕ್ ಹೊಡೆದಿತ್ತು, ಲೆಫ್ಟ್ ಸೈಡ್ ಪೂರಾ ಸ್ಟ್ರೋಕ್ ಹೊಡೆದ್ಬಿಟ್ಟಿತ್ತು ನನಗೆ. ಎಷ್ಟೋ ಜನ ಲೀಡರ್ಸ್ ಇದು ಗೊತ್ತಿಲ್ಲ. ಇದು ಸುರೇಖಾ ಮೇಡಮ್ ತನಕ ತಲುಪ್ತು. ಸುರೇಖಾ ಮೇಡಮ್ ನನ್ಗೋಸ್ಕರ ಡೆಲ್ಲಿಯಿಂದ ಓಡ್ ಬಂದಿದ್ರು ನೋಡಕ್ಕೆ. ದಿಸ್ ಇಸ್ ಕಾಲ್ಡ್ ಲವ್, ದಿಸ್ ಇಸ್ ಕಾಲ್ಡ್ ದಿಲ್. ಮೈ ಡಿಯರ್ ಫ್ರೆಂಡ್ಸ್, ಆ ಟೈಮಲ್ಲಿ ಯಾರನ್ನೂ ಬಿಡ್ತಿಲ್ಲ. ಡಾಕ್ಟರ್, ನನಗೆ ಜ್ಞಾನ ಇಲ್ಲ, ಡಾಕ್ಟರ್ ಮಾತಾಡ್ತಿರೋದು ಕೇಳಿಸ್ತಾ ಇದೆ. ಡಾಕ್ಟರ್ ಒಂದು ಮಾತು ಹೇಳ್ತಾ ಇದಾರೆ ನನ್ನ ವೈಫ್ಗೆ, ನಿಮ್ಮ ಹಸ್ಬೆಂಡ್ ರಿಕವರ್ ಆಗಕ್ಕೆ ಮಿನಿಮಮ್ 2 years ಬೇಕು. ಆ ಕಿವಿ ಕೇಳಿಸ್ತಾ ಇದ್ದೆ, ಒಳಗಡೆ ಕಿಚ್ಚೆದ್ದು ಹೇಳ್ತಾ ಇದೆ, ಓಪನ್ ಚಾಲೆಂಜ್, ಮುಷ್ಟಿ ಕಣ್ಮುಚ್ಕೊಂಡು ಮುಷ್ಟಿ ಹಾಕಿ ಕಟ್ತಾ ಇದೀನಿ, ತೋರಿಸ್ತೀನಿ ನನ್ನ ತಾಕತ್ ಏನು ಅಂತ. ಈ ತಾಕತ್ತ ತೋರಿಸಿದ್ದು ಮೋದಿ ಕೇರ್. ಪಾಸಿಟಿವ್ನೆಸ್, ವೈಬ್ರೇಷನ್, ಮೋಟಿವೇಶನ್. ಈ ಮೋಟಿವೇಶನ್ ಸಿಕ್ತಿದ್ದಂಗೆ ಬಂದೆ ಹೊರಗಡೆಗೆ. ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಮರೆಯಂಗಿಲ್ಲ, ಇವತ್ತು ಇಲ್ಲೇ ಇದಾರೆ ಲೈವ್ ಅಲ್ಲಿ. ಆ ವ್ಯಕ್ತಿ ಬಂದು ನನಗೆ ಫ್ರೂಟ್ಸ್ ತಂದ್ಕೊಟ್ಟು ನನ್ನನ್ನ ಮನೆ ತನಕ ಸೇಫ್ ಆಗಿ ತಲುಪಿ ನನ್ನ ಆರೋಗ್ಯನ ನೋಡ್ಕೊಂಡಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಮಂಜುನಾಥ್ ಸರ್. ನಮ್ಮ ಏರಿಯಾ ಸೇಲ್ಸ್ ಮ್ಯಾನೇಜರ್ ಅಂತ ಅವ್ರು ಯಾವತ್ತೂ ಬರ್ಲಿಲ್ಲ, ನನ್ನ ಬ್ರದರ್ ಆಗಿ ಬಂದು ನಿಂತ್ಕೊಂಡ್ರು, ನನ್ನ ಕರ್ಕೊಂಡ್ ಬಂದ್ರು. ಮಂಜುನಾಥ್ ಸರ್, ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನೀವು ತಗೊಂಡಂತ ಟೈಮಲ್ ಕೇರ್, ನನ್ನ ಮನೆ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿ ಆರೋಗ್ಯನ ನೋಡ್ಕೊಂಡ್ರಿ. ಅವರ ಹೆಗ್ಲ ಮೇಲೆ ನನ್ನ ಕೈನ ಹಾಕೊಂಡು, ಈ ಕಡೆ ಶ್ರೀನಾಥ್ ಸರ್,
ಈ ಕಡೆ ಮಂಜುನಾಥ್ ಸರ್, ಕಾರ್ತಿಕ್, ಕಿರಣ್ ಇವರೆಲ್ಲರೂ ಜೊತೆಗಿದ್ರು. ಕರ್ಕೊಂಬಂದ್ ನನ್ನ ಹಾಸಿಗೆ ಮೇಲೆ ಮಲಗಿಸಿದ್ರು. ನನ್ ಮೈಂಡ್ಗೆ ಥಾಟ್ಸ್ ನ ಕೊಡಕ್ ಶುರು ಮಾಡಿದೆ. ನಾನು ರಿಕವರ್ ಆಗ್ತಾ ಇದೀನಿ, ನಾನು ವಿನ್ನರ್, ನಾನು ಹುಟ್ಟಿರೋದೇ ಗೆಲ್ಲೋದಿಕ್ಕೋಸ್ಕರ ಅಂತ ಹೇಳಿ ಕೊಡ್ತಾ 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 ಮೈ ಡಿಯರ್ ಫ್ರೆಂಡ್ಸ್, ಡಾಕ್ಟರ್ ಹೇಳಿದ್ದು 2 years ನನ್ನ ಪ್ರೋಟೀನ್ ಪೌಡರ್, ನನ್ನ ಜಿನ್ಸಿಂಗ್, ನನ್ನ ಒಂದು ಮೋದಿ ಕೇರ್ ಪ್ರಾಡಕ್ಟ್ ಇಂದ, ಯು ಬಿಲೀವ್ ಇಟ್ ಆರ್ ನಾಟ್, 2 ವಾರದಲ್ಲಿ ಐ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. 2 ವಾರದಲ್ಲಿ ರಿಕವರ್ ಆದೆ. ವೈದ್ಯಕೀಯ ಲೋಕಕ್ಕೂ ಸವಾಲಾಗಿದೆ, ಯಾಕೆಂದ್ರೆ ನನ್ನ ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಎಷ್ಟೊಂದ್ ಜನ ಇದಾರೆ ಲೀಡರ್ಸ್, ಒಬ್ಬೊಬ್ರದ್ದು ಹೇಳಕ್ ಆಗಲ್ಲ. ಬಟ್ ಒನ್ಲಿ ಒನ್ ಥಿಂಗ್, ನನ್ನ ಹಾರ್ಟ್ ಅಲ್ಲಿ ನೀವಿದ್ದೀರಾ. ಅಂಡ್ ಫೈನಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ 7 core ಸ್ಟೆಪ್ಸ್ ಇದೆ, 7 ಕೋರ್ ಅಂತ ಸ್ಟೆಪ್ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಒಂದು ಪಾಯಿಂಟ್ ಬರುತ್ತೆ, ಶೋ ದ ಪ್ಲಾನ್ ಅಂತ ಹೇಳಿ. ಅಲ್ಲಿ ಟೇಕ್ ದ ಪ್ಲಾನ್ ಅಂತ ಇಲ್ಲ, ಲೆಟ್ ದೆಮ್ ಕಮ್ ಅಂಡ್ ಟೇಕ್ ದ ಪ್ಲಾನ್ ಅಂತಿಲ್ಲ, ಶೋ ದ ಪ್ಲಾನ್ ಅಂತಾನೆ ಇದೆ. ನನಗೆ ತುಂಬಾ ಜನ ನನ್ನ ಡೌನ್ ಲೈನ್ಸ್ ಅಲ್ಲಿ ಕೆಲವರು ಇದ್ದಾರೆ, ನನ್ನ ಟೀಮ್ ಅಲ್ಲಿ ಕೆಲವರು ಇದ್ದಾರೆ, ಇನ್ ಕೆಲವರು XYZ ನಾನು ಹೇಳಕ್ ಇಷ್ಟಪಡಲ್ಲ. ಅವರೆಲ್ಲ ನನಗೆ ನನ್ನ ಟೀಮ್ ಅವ್ರಿಗೆ ಹೇಳ್ತಾ ಇರ್ತಾರೆ, GBD ಆದ್ರೂ ಕೂಡ ಅರುಣ್ ಸರ್ ಇವತ್ತಿಗೂ ಬಂದು ನಿಮಗೆ ಪ್ರೋಗ್ರಾಮ್ ಮಾಡ್ಕೊಡ್ತಾರಲ್ಲಪ್ಪ, ಹೆಂಗಿರ್ಬೇಕು ಸ್ಟೇಜ್ ಮೇಲೆ ಇರ್ಬೇಕು ಅವರು, ನಿಮ್ಮ ಲೀಡರ್ಗೆ ಏನು ಒಂದು ಲೆವೆಲ್ ಇಲ್ವಾ, ಈ ಕಡೆಗೆ ಬನ್ನಿ ಆ ಕಡೆಗೆ ಬನ್ನಿ, ಬೇಜಾರ್ ನಡೆದಿದೆ. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಅದ್ರ ಫೋಕಸ್ ನಂದು ಇಲ್ಲೂ ಇಲ್ಲ. ಯಾಕಂದ್ರೆ ನನ್ನ ಗುರಿ ಕೇವಲ ಎಲ್ಗೋಗ್ಬೇಕಷ್ಟೇ. ಆ ಒಂದು ಟೈಮಲ್ಲಿ ಮೈ ಡಿಯರ್ ಫ್ರೆಂಡ್ಸ್, ನನಗೆ ಒಂದು ಕತೆ ಕಣ್ತೆರೆಸ್ತು. ಆ ಕತೆ ಹೇಳೋ ಮೂಲಕ ಇವತ್ತಿನ ಸೆಷನ್ ನಾನು ಕೊಟ್ಟಿದ್ದಕ್ಕೆ ಕ್ಲೋಸ್ ಮಾಡಕ್ ಇಷ್ಟಪಡ್ತೀನಿ. ಆ ಕತೆ ಮೇ ಬಿ ಇವತ್ತು ನಿಮ್ ಲೈಫ್ ಅಲ್ಲಿ ಬದಲಾವಣೆ ತರುತ್ತೆ. ಮೋದಿ ಕೇರ್ ಅಂದ್ರೆ ಏನು, ಮೋದಿ ಕೇರ್ ಯಾಕೆ, ಮೋದಿ ಕೇರ್ನ ಯಾಕೆ ಹೃದಯದಿಂದ ಮಾಡ್ಬೇಕು ಅನ್ನೋದು ಈ ಒಂದು ಪಾಠ ಕಲ್ಸುತ್ತೆ. ನಿಜವಾಗ್ಲೂ ಯಾರ ಜೊತೆಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅಂಡ್ ಎಲ್ರೂ ಕೂಡ ಇಲ್ಲಿರ್ತಕ್ಕಂಥ ಲೀಡರ್ಸ್ ತಮ್ಮದೇ ಆದ ರಕ್ತನ ಬಸ್ತು ಕಟ್ಟಿದ್ದಾರೆ. ದಯವಿಟ್ಟು ಅಟ್ಲೀಸ್ಟ್ ಇವತ್ತಿನ ಒಂದು ಓದ್ ತಗೊಳ್ಳೋಣ. ಲೆಟ್ಸ್, ನಾವು ದಾರಿ ತಪ್ಸೋದ್ ಬೇಡ. ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಅಕ್ಕ ಅಲ್ಲಿರಿ, ತಂಗಿ ಇಲ್ಲಿಗೆ ಬನ್ನಿ, ತಮ್ಮ ಅಲ್ಲಿರಿ, ಅಣ್ಣ ಇಲ್ಲಿಗೆ ಬನ್ನಿ, ಡಿವೈಡ್ ಮಾಡೋದ್ ಬೇಡ. ಅಟ್ಲೀಸ್ಟ್ ಯೂನಿಟಿ ಇಲ್ಲಿಂದ ಬರ್ಲಿ. ಇವತ್ತಿನ ಒಂದು ಸಂಕಲ್ಪ ಮಾಡೋಣ, ಒಂದು ರಿಕ್ವೆಸ್ಟ್. ಯಾಕೆಂದ್ರೆ ಒಂದು ಕಾಲದಲ್ಲಿ ಲಾಸ್ಟ್ ಒಂದು 2006, 7, 8 ಅಲ್ಲಿ ಚಂದ್ರು ಸರ್ನ ಕರೆಸಿ ನಮಗ್ ಟ್ರೈನಿಂಗ್ ಕೊಡಿಸಿದ್ರು. ನಾವು ಸರ್ ಅಂತ ಹೇಳ್ಕೊಡ್ಬೇಕು, ಕರಿಬೇಕು ಅಂತ ಹೇಳ್ಕೊಟ್ಟಿದಂತ ವ್ಯಕ್ತಿನೇ ಅವ್ರ ಟೀಮ್. ಸುರೇಶ್ ಸಾರು, ಮತ್ತೆ ನಮ್ಮ ಮಂಡ್ಯ ರಮೇಶ್ ಅವರು, ಯೋಗೇಶ್, ಈ ತರ ಎಷ್ಟೊಂದ್ ಜನ ಲೀಡರ್ಸ್ ನಮ್ಗೆ ಹೆಂಗೆ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟರು, ನಮ್ಮ ಟ್ಯೂನ್ ಅಪ್ಸ್ ಮಾಡಿದಂತ ಲೀಡರ್ಸ್. ಆ ಒಂದು ಟೈಮಲ್ಲಿ ನಾವ್ ಯಾರು ಲೀಡರ್ಸ್ ನ ಬೇರೆ ಟೀಮ್ಗೆ ಕಳಿಸ್ಕೊಟ್ರೆ ಪ್ರೋಗ್ರಾಮ್ಗೆ ಖುಷಿಯಾಗಿರ್ತಾ ಇದ್ವಿ, ದೇ ಆರ್ ಇನ್ ದಿ ಸೇಫ್ ಹ್ಯಾಂಡ್ಸ್ ಅಂತ. ಬಟ್ ಇವತ್ತು ಕಳ್ಸಕ್ಕೆ ಭಯ ಆಗತ್ತೆ. ಕಾರಣ ಒಂದೇ, ಬೇರೆಯವ್ರನ್ನ ಗ್ರೋತ್ ನೋಡಿ ನಾವು ಹೋದ ತಕ್ಷಣ ಗ್ರೋತ್ ಸಿಗಲ್ಲ. ಮಾಡಿ ಫ್ರೆಂಡ್ಸ್, ನೀವ್ ಎಲ್ಲೇ ಹೋದ್ರು ಸ್ಪಾನ್ಸರ್ ನಾವೇ ಮಾಡ್ಬೇಕು, ಪ್ರಾಡಕ್ಟ್ಸ್ ನಾನೇ ಪರ್ಚೇಸ್ ಮಾಡಬೇಕು, ಲಾಯಲ್ಟಿ ನಾನೇ ಮಾಡ್ಬೇಕು, ನನ್ನ ಡೌನ್ಲೈನ್ಸ್ಗೆ ನಾನೇ ಟ್ರೈನಿಂಗ್ ಕೊಡ್ಬೇಕು. ಇಷ್ಟೇ ಸಿಂಪಲ್. ಮೋದಿಕಲ್ಲಿ ಇನ್ನೇನು ಇಲ್ಲ. ಅದ್ ಯಾವ ಟೀಮ್ಗೆ ಹೋದ್ರು ನೀವು ಅದೇ ಮಾಡ್ಬೇಕು. ಅಂಡ್ ಇದನ್ನ ಬಿಟ್ಟು ಬೇರೆ ಕಂಪ್ನಿಗೆ ಹೋದ್ರು ಇದೇ ಕೆಲಸನೇ ಮಾಡ್ಬೇಕು. ಅಲ್ಲಿರೋ ಓನರ್ ನಿಮ್ಗೇನು ಜೋಬಲ್ಲಿ ಬಾಪ ನೀನ್ ನನ್ನ ಮಾವನ್ ಮಗನೋ ನಿನ್ನ ಅತ್ತೆ ಮಗನೋ ಅಂತ ಹೇಳಿ ಏನೋ ಜಾಸ್ತಿ ಕೊಟ್ಬಿಡಲ್ಲ. ನಿಮ್ಗೆ ಜಾಸ್ತಿ ಕೊಡ್ತಾ ಇದಾರೆ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳೇ, ಎವ್ರಿಬಡಿ ಸೆಲ್ಫಿಶ್. ಅವ್ರು ಏನಾದ್ರು ಕೊಡ್ತಾ ಇದಾರೆ ಅಂದ್ರೆ, ಜಾಸ್ತಿ ಕೊಡ್ತಾ ಇದಾರೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಟ್. ಸಮೀರ್ ಸರ್ ಇವತ್ತಿಗೂ ಕೂಡ ಒಂದು ದಿವಸನು ನಾವು ಕೂತಾಗ ಅವ್ರ ಜೊತೆಗೆ ನಮ್ಮ ಟೈಟಲ್ ಆಗ್ಲಿ, ನಮ್ಮ ಇನ್ಕಮ್ ಬಗ್ಗೆ ಆಗ್ಲಿ ಯಾವತ್ತೂ ಮಾತಾಡ್ಲಿಲ್ಲ. ಇವತ್ತು ಸಮೀರ್ ಸರ್ ಅಂತ ಕೂತ್ಕೊಂಡ್ರೆ ಅವ್ರು ಮಾತಾಡೋದು ಒಂದೇ, ದಿಲ್ ಬಗ್ಗೆ, ಲವ್ ಬಗ್ಗೆ, ಅಂಡ್ ಅವರ ಫೇವ್ರೆಟ್ ಸಾಂಗ್ ಹಮ್ಮೆ ತುಮ್ಸೆ ಪ್ಯಾರ್ ಕಿತ್ನ, ಈ ಸಾಂಗ್ ಬಿಟ್ರೆ ಇನ್ನೇನು ಹೇಳಲ್ಲ. ಇದು ಡೌನ್ ಟು ಅರ್ತ್. ಅಂದ್ರೆ ಯಾರ್ ಏನಾರು ಮಾತಾಡ್ಕೊಳ್ಳಿ, ಯಾವ ಕಂಪನಿ ಏನ್ ಬೇಕಾರೋ ಮಾತಾಡ್ಕೊಳ್ಳಿ, ಚಂದ್ರು ಸರ್ ಹೇಳಿದ್ರ 3 ಅಕ್ಷರ, ಐ ಡೋಂಟ್ ಕೇರ್. ತಲೆನೇ ಕೆಡ್ಸ್ಕೊಂಬೇಡಿ. ನಮ್ ಬಗ್ಗೆ ಟ್ಯಾಗ್ ಮಾಡ್ತಿದ್ರೆ ಲೈಕ್ ಬಟನ್ ಒತ್ತೀನಿ ಅಂತ ಕಮೆಂಟ್ ಮಾಡಬೇಡಿ, ಲೈಕ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಗುರ್ತಿಡಿತಾ ಇದೆಯಾ, ನನ್ನ ಕಂಪ್ನಿ ಗುರ್ತಿಡಿತಾ ಇದೆಯಾ, ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ. ಇವತ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಇದೇ ಮೇಜರ್. ಬೇರೆಯವ್ರಿಗಾರ ಅಡ್ವರ್ಟೈಸ್ಮೆಂಟ್ ಕೊಟ್ರು, ಫ್ರೀ ಆಫ್ ಕಾಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾದ್ರೆ ತಗೊಳ್ಳಿ ಮಾಡಿ ಫ್ರೆಂಡ್. ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಪಾಸಿಟಿವ್ ನೆಗೆಟಿವ್ ನಿಮ್ ಬಗ್ಗೆ ತುಂಬಾ ಹೈಲೈಟ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಹೇಳಿ. ಯಾಕಂದ್ರೆ ನಮ್ ಬೆನ್ ನಮಗ್ ಕಾಣಲ್ಲ, ಅವರೆಲ್ಲ ನಮ್ ಗುರುಗಳು ನಮಗ್ ತೋರ್ಸ್ಕೊಡ್ತಾ ಇದಾರೆ ನಾವ್ ಹೆಂಗ್ ಬೆಳಿಬೇಕು ಅಂತ. ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಕಳ್ಕೊಬೇಡಿ. ನಮ್ ಶ್ರೀನಾಥ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಒಂದು ಹನಿ ಬಂಡೆ ಮೇಲೆ ಬಿದ್ದಾಗ ಬಂಡೆ ತೂತಾಗಲ್ಲ, ಆದ್ರೆ ಅದೇ ನಿರಂತರ ಹನಿ ಆ ಬಂಡೆ ಮೇಲೆ ಬಿದ್ರೆ ಬಂಡೆನ ತೂತ್ ಮಾಡುತ್ತೆ. ಅದು ಪವರ್ ಆಫ್ 1 ಡ್ರಾಪ್. ಆ ಒಂದು ಡ್ರಾಪ್ ಇತ್ತು ಅಂದ್ರೆ, ಆ ಒಂದು ಪೇಷನ್ಸ್ ನಿಮ್ ಹತ್ರ ಇದ್ರೆ ಏನ್ ಬೇಕಾದ್ರೂ ಗೆಲ್ಬಹುದು. ಅಂಡ್ ರಿಯಲ್ ಮೋದಿ ಕೇರ್ ಇನ್ನು ಸ್ಟಾರ್ಟ್ ಆಗಿಲ್ಲ. ರಿಯಲ್ ಮೋದಿ ಕೇರ್ ಸ್ಟಾರ್ಟ್ ಆಗುವ ಟೈಮ್ ಹತ್ರದಲ್ಲಿದೆ. ಅಂಡ್ ರಿಯಲ್ ಟಾಪ್ ಅರ್ನರ್ ಇನ್ನು ಮೋದಿ ಕೇರ್ಗೆ ಜಾಯಿನೇ ಆಗಿಲ್ಲ. ಒಂದ್ ಟೈಮ್ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನಾನು ಒಂದು ಡ್ರೀಮ್ ಇದೆ, ಒಂದು ವಿಷನ್ ಇದೆ. ಅವನು ಬೆಳಿಗ್ಗೆ ಜಾಯಿನ್ ಆಗಬೇಕು, ನೈಟ್ಗೆ ಅವನು 10 lakh ಚೆಕ್ಗೆ ಅಚೀವ್ ಆಗಿರ್ಬೇಕು. ಆ ಒಂದು ಕಾಲನೂ ಬರುತ್ತೆ ಮೋದಿ ಕೇರ್ಲಿ. ಬೆಳಿಗ್ಗೆ ಜಾಯಿನ್ ಆಗಬೇಕು, ಸಾಯಂಕಾಲಕ್ಕೆ GBD ವಿತ್ 10 lakh ಆಗ್ಬೇಕು. ಆ ಒಂದು ಕಾಲನೂ ಬರುತ್ತೆ ಮೋದಿ ಕೇರ್ಲಿ. ಖಂಡಿತವಾಗ್ಲೂ ಆಗತ್ತೆ. ಇಡೀ ಪ್ರಪಂಚಕ್ಕೆ ಮೋದಿ ಕೇರ್ನ ಎತ್ಕೊಂಡು ಹೋಗ್ತೀವಿ. ಅಂಡ್ ನಮ್ಮ ರಕ್ತದ ಕಣ ಕಣದಲ್ಲೂ ಕೂಡ ಮೋದಿ ಕೇರ್ ಇದೆ.
ನಮ್ಮ ಹೃದಯದ ಬಡಿತಾನೆ ಮೋದಿ ಕೇರ್ ಅನ್ನೋದು ಬಿಟ್ರೆ ಏನು ಹೇಳಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮೋದಿ ಕೇರ್ ಏನಾದ್ರು ಇರ್ಲಿಲ್ಲ ಅಂದ್ರೆ ನಮ್ಮ ಲೈಫ್ ಏನಾಗಿರುತ್ತೆ. ಇವತ್ತು ಯಾರು ಬಂದ್ರು ನಮ್ಮ ಲೈಫಲ್ಲಿ ಏನೇ ಕಷ್ಟ ಕೊಟ್ಟು, ನನಗೆ ಇನ್ನೂ ಜ್ಞಾಪಕ ಇದೆ, ಅಟೂಟ್ ಬಂದ ನಾನು ಡೆಲ್ಲಿ ಪ್ರೋಗ್ರಾಮ್ ಹೋದಾಗ ಅರುಣ್ ಅವರೇ ಹ್ಯಾಂಗ್ ಆಗಿದೆ? ಸರ್ ಇದ್ರು, ನಾನಿದ್ದೆ. ಅರುಣ್ ಅವರೇ ಡಿಸ್ಕನೆಕ್ಟ್ ಆಗಿದೆ ನೋಡಿ. ಸರ್ ಕೇಳಿಸ್ತಾ ಇದೆಯಾ? ಎಸ್. ಓಕೆ, ಸಾರಿ ಸರ್. ಸೊ ಆ ಒಂದು ಟೈಮಲ್ಲಿ ಲಾಸ್ಟ್ ಫೈನಲ್ ಹೇಳ್ಬೇಕಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆ ಒಂದು ಸ್ಟೇಜ್ ಅಲ್ಲಿ ಹೇಳೋರು, ಅರುಣ್ ಸರ್ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀರಾ ನೀವು, ಯಾಕೆ ಇಷ್ಟು ಕಷ್ಟ ನೀವು ಪಡ್ಬೇಕು ಅಂತ ನಾಗಶ್ರೀಗೆ ಹೇಳಿದಾಗ, ನಾಗಶ್ರೀ ಒಂದ್ ಮಾತು ಹೇಳಿ ಬಂದು, ಎಷ್ಟೋ ಸತಿ ಹೇಳ್ತಾ ಇದ್ರು ಆ ಒಂದ್ ಮಾತನ್ನ. ನಾಗಶ್ರೀ ಒಂದ್ ಮಾತು ಹೇಳೋದು ಏನಂತ ಅಂದ್ರೆ, ಕಷ್ಟದ ಟೈಮ್, ಸುಖದ ಟೈಮಲ್ಲಿ ಎಲ್ರು ಇರ್ತಾರೆ, ಎಲ್ಲ ತಗೊಂಡ್ಮೇಲೆ ಬರೋದಲ್ಲ, ಕಷ್ಟದ ಟೈಮಲ್ಲಿ ನಿಂತ್ಕೋಬೇಕು ಅಂತೇಳಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ನ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಏನೋ ಒಬ್ರು ಯಾರೋ ಒಂದು ಅಚೀವ್ ಆಗಿದ್ದಾರೆ ಅಥವಾ ಇನ್ಯಾರೋ ಅಚೀವ್ ಆಗ್ತಿದ್ದಾರೆ ಅಂತ ನಿಮ್ಮ ಟೈಮ್ ನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ. 100% ಎಲ್ರಿಗೂ ಕೂಡ ಒಂದ್ ದಿನ ಬರುತ್ತೆ, ಒಂದು ಕ್ಷಣ ಕಾದಿರುತ್ತೆ. ಅಂಡ್ ರಿಯಲಿ ನಾನು ಇವತ್ತು ನನ್ನ ಅಪ್ಲೈನ್ಸ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅಪ್ಲೈನ್ ಅಂತ ಹೇಳಿದ್ರೆ ಕಮರ್ಷಿಯಲ್ ಆಗೋಗ್ಬಿಡುತ್ತೆ. ನನ್ನ ಅಣ್ಣಂದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ದೇ ಆರ್ ಮೈ ಬ್ರದರ್ಸ್, ನನ್ನ ಜೊತೆಗೆ ನಿಂತಿರೋರು. ಅಂಡ್ ನನ್ನ ಮೋದಿ ಕೇರ್ ಫ್ಯಾಮಿಲಿ, ನನ್ನ ಕ್ರಾಸ್ ಲೈನ್ ಅಂತ ಹೇಳಲ್ಲ, ದಟ್ಸ್ ಮೈ ಫ್ಯಾಮಿಲಿ. ಒಂದು ವಸುದೈವ ಕುಟುಂಬ ನಮ್ದು. ಈ ಕುಟುಂಬನ ಎಷ್ಟೇ ಬಿರುಗಾಳಿ ಬಂದ್ರೂ ಕೂಡ ಐ ಬೆಟ್ ಇದನ್ನ ಶೇಕ್ ಮಾಡಕ್ಕೂ ಕೂಡ ಆಗೋದಿಲ್ಲ. ಅಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್, ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಅಂಡ್ ನಮ್ಮ ಎಂಟೈರ್ ಮ್ಯಾನೇಜ್ಮೆಂಟ್, ನಮ್ಮ ಸುಬ್ರತ್ ಅವ್ರ ಆಗಿರ್ಬೋದು, ಪ್ರಶಾಂತ್ ಪ್ರೇಮ್, ನಮ್ಮ ಭಾಸ್ಕರ್ ಸರ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಶ್ರೀಕಾಂತ್ ಸರ್, ರಾಹುಲ್ ಸರ್, ಅಂಡ್ ನಮ್ಮ ಲವ್ಲಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಮಂಜುನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಅನ್ಲಿಮಿಟೆಡ್ ಆಜಾದಿ ಅಲ್ಲ, ಅನ್ಲಿಮಿಟೆಡ್ ಲವ್. ನೆನೆ ಪುಟ್ಟವ್ರು ಚೆನ್ನಾಗಿ ಹೇಳಿದ್ರು ಅವತ್ನ, ಅನ್ಲಿಮಿಟೆಡ್ ಲವ್, ಅನ್ಲಿಮಿಟೆಡ್ ಕೇರ್. ಅನ್ಲಿಮಿಟೆಡ್ ಅಂತ ಹೇಳಲ್ಲ, ಇಟ್ಸ್ ಎ ಅನ್ಕಂಡೀಷನಲ್. ನಿಸ್ವಾರ್ಥತೆ ಅನ್ನೋದು ನಮ್ಮಲ್ಲಿಲ್ಲ. ಸಾರಿ, ನಿಸ್ವಾರ್ಥತೆ ಅನ್ನೋದು, ಸ್ವಾರ್ಥತೆ ಅನ್ನೋದು ನಮ್ಮಲ್ಲಿಲ್ಲ. ಯಾವ ಸ್ವಾರ್ಥನೂ ನಮ್ಮಲ್ಲಿಲ್ಲ. ನಮಗ್ ಗೊತ್ತಿರೋದು ಒಂದೇ, ಎಷ್ಟೇ ಚಾಲೆಂಜ್ ಬಂದ್ರು ಕೂಡ ಐ ಆಮ್ ಹಿಯರ್ ಟು ಫೇಸ್ ದ ಚಾಲೆಂಜ್ ಅಂಡ್ ಡಿಫೀಟ್ ದಟ್ ಚಾಲೆಂಜ್. ನಾನು ಇರೋದು ಇಲ್ಲಿ ಆ ಚಾಲೆಂಜ್ ನ ಡಿಫೀಟ್ ಮಾಡ್ಲಿಕ್ಕೆ, ಆ ಡಿಫೀಟ್ ಮಾಡಿ ನಾನು ಗೆಲ್ಲಿಲಿಕ್ಕೋಸ್ಕರ ನಾನು ಹುಟ್ಟಿದ್ದೇನೆ, ಬಿಟ್ರೆ ಇನ್ ಯಾವ್ದಕ್ಕೂ ಅಲ್ಲ. ಅಂಡ್ ಡೆಫಿನೆಟ್ಲಿ ಚಂದ್ರ ಸರ್ ಹೇಳ್ದಂಗೆ ನಾನು ಹೇಳೋದಿಷ್ಟೇ, ವ್ಯಕ್ತಿಯ ವ್ಯಕ್ತಿತ್ವ ಗೊತ್ತಾಗೋದು ಯಾವಾಗ ಅಂದ್ರೆ ಅವನಿಗೆ ಕಷ್ಟಗಳು ಬಂದಾಗ ಮಾತ್ರ. ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ, ಕಷ್ಟಗಳು ಜಾಸ್ತಿ ಬರ್ಲಿ ಅಂತ. ಅಂಡ್ ಖಂಡಿತವಾಗ್ಲೂ ಆ ಕಷ್ಟಗಳು ಬಂದಾಗ್ಲೇ ರಿಯಲ್ ಲೀಡರ್ ಯಾರು, ರಿಯಲ್ ಲೀಡರ್ಶಿಪ್ ಏನು ಅಂತ ಗೊತ್ತಾಗೋದು. ಸೊ ಇಷ್ಟ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನಗೆ ಇದು ಯಾವತ್ತೂ ಕಷ್ಟ ಅಂತ ಅನ್ನಿಸ್ಲಿಲ್ಲ, ಕಷ್ಟಗಳು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ನಾನು ಇಷ್ಟಪಟ್ಟು ಮೋದಿ ಕೇರ್ನ ಮಾಡಿದೆ. ಇಷ್ಟಪಟ್ಟು ಮೋದಿ ಕೇರ್ ಇರೋದಿಕ್ಕೆ ಒಂದು ಮಾತು ಹೇಳ್ತೀವಲ್ಲ, ರೆಕ್ಕೆ ಪಕ್ಷಿಗೆ ತಾನು ಯಾವತ್ತು ಕೊಂಬೆ ಮೇಲೆ ಕೂತಿದಾಗ ಭಯ ಇರಲ್ಲ. ಯಾಕೆಂದ್ರೆ ಪಕ್ಷಿ ಯಾವತ್ತು ಕೊಂಬೆ ಮೇಲೆ ಡಿಪೆಂಡ್ ಆಗಿಲ್ಲ, ಅದ್ರ ರೆಕ್ಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ರೆಕ್ಕೆಯ ಸ್ಟ್ರೆಂಗ್ತ್ ಕೊಟ್ಟಿರೋದು ಮೋದಿ ಕೇರ್. ಇವತ್ತು ಮೋದಿ ಕೇರ್ ಇಲ್ದಿದ್ರೆ ಪ್ರಪಂಚದಲ್ಲಿ ನಾವ್ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಈ ಜನ್ಮ, ಈ ದೇಹ ನಮ್ಮ ಮೋದಿ ಕೇರ್ಗೋಸ್ಕರ. ಅಂಡ್ ಎಸ್ಪೆಷಲಿ ಕಷ್ಟದ ಟೈಮಲ್ಲಿ ನನ್ನ ಜೊತೆಗೆ ನಿಂತಂತ ಎಲ್ಲಾ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಟ್ಸ್ ಆಫ್ ನಿಮ್ಗೆಲ್ರಿಗೂ ಕೂಡ. ಅಂಡ್ ನನ್ನ ಎಲ್ಲಾ ಅಪ್ಲೈನ್ಸ್, ನನ್ನ ಎಲ್ಲಾ ಬ್ರದರ್ಸ್, ನನ್ನ ಎಲ್ಲ ಫ್ಯಾಮಿಲಿ, ಅಂಡ್ ನನ್ನ ಲವ್ಲಿ ಸಮೀರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೇನ್ ಹೇಳ್ಬೇಕು ಅಂತ ವರ್ಡ್ಸ್ ಇಲ್ಲ ನಿಮ್ಗೆ. ಯಾವ ಜನ್ಮದ ಪುಣ್ಯನೋ, ಎಷ್ಟು ಜನ್ಮಗಳು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹರಕೆ ಹೊತ್ತಿದ್ವೋ, ಎಷ್ಟು ಜನ್ಮ ಆದ್ಮೇಲೆ ಈ ಜನ್ಮ ಸಿಕ್ಕಿದ್ಯೋ ಗೊತ್ತಿಲ್ಲ ಸರ್. ರಿಯಲಿ ಭಾವುಕನಾಗ್ತಾ ಇದ್ದೀನಿ. ಪ್ರತಿ ಒಂದು ಕ್ಷಣ ನೋವು ಅನುಭವಿಸ್ಬೇಕಾದ್ರೆ ನಾನು ಸರ್ ನಿಮ್ಮನ್ನ ಜ್ಞಾಪಿಸ್ಕೊಂಡಿದೀವಿ. ನಿಮ್ಗೋಸ್ಕರ ಈ ಜನ್ಮ, ನಿಮ್ಗೋಸ್ಕರ ಈ ದೇಹ. ಅಂಡ್ ಡೆಫಿನೆಟ್ಲಿ ಸರ್, in upcoming days, I know the best days are yet to come. And thank you so much. ನನಗೆ ಮೈಸೂರಲ್ಲಿ ನನ್ನ ಕೇರ್ ತಗೊಂಡಂತ ಪ್ರವೀಣ್, ಅನಿಲ್, ನಮ್ಮ ಶೈಲಜಾ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ, ಕಾರ್ತಿಕ್ ಆಗಿರ್ಬೋದು, ಪ್ರಸಾದ್ ಅವರು, ಡಿಸೋಜಾ ಅವರು, ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ತುಮಕೂರು ರಾಮಶೇಷ್ ಅವರಾಗಿರ್ಬೋದು, ಎಂಟೈರ್ ಯಾರ ಹೆಸರು
ನಮ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ಎಲ್ರು ಹೇಳಕ್ಕಾಗಲ್ಲ, ಬಟ್ ಒಂದೇ ಒಂದು ಫೈನಲ್ ಹೇಳ್ಬೋದು, ಐ ಲವ್ ಯು ಮೋದಿ ಕೇರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಂಜುನಾಥ್ ಸರ್, ಇಷ್ಟೊತ್ತವರೆಗೂ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ ಯು ಸರ್. ಥ್ಯಾಂಕ್ ಯು. ನಾವು ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು, ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಎಮೋಷನಲ್ ಜರ್ನಿ ಹಾಗೇನೆ ಎಂಟೈರ್. ಸರ್ ಒಂದ್ ನಿಮಿಷ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಮತ್ತೆ ಇಂಟರ್ಫಿಯರ್ ಆಗ್ತಾ ಇದೀನಿ. ಒಂದೇ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ, ಡೋಂಟ್ ಮೈಂಡ್. ನಾನು ಅದನ್ನ ಹೇಳ್ತಾ ಇದ್ದೆ, ಶೋದ ಪ್ಲಾನ್ ಯಾಕೆ ಕೊಡ್ಬೇಕು ಪ್ಲಾನ್ ಅಂತ ಅಲ್ಲಿ ಮರ್ತೋಗ್ಬಿಡ್ತು. ನನ್ಗೊಂದು ಕತೆ ಕಣ್ತಿರಿಸ್ತು. ಒಂದು ಸಲಿ ಕೃಷ್ಣ ಪರಮಾತ್ಮ ತನ್ನ ಸಾರಥಿಗೆ ಹೇಳ್ತಾನೆ, ಗಾಡಿನ ರೆಡಿ ಮಾಡು, ಕುದುರೆ ಗಾಡಿನ ನಾನು ಹೊರಡ್ಬೇಕು ಅಂತ ಹೇಳ್ತಾನೆ. ಗಾಡಿನ ರೆಡಿ ಮಾಡ್ತಾರೆ. ರೆಡಿ ಮಾಡೋಷ್ಟಕ್ಕೆ ಕೃಷ್ಣ ಒಳಗಡೆ ಹೋಗ್ತಾನೆ. ಮೊದ್ಲೇ ಅಲಂಕಾರ ಪ್ರಿಯ, ಸಿಕ್ಕಾಪಟ್ಟೆ ಡ್ರೆಸ್ ಮಾಡ್ಕೊಂತ ಇರ್ತಾನೆ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಪೇಟ ಎಲ್ಲ ರೆಡಿ ಮಾಡ್ಕೊಂಡ್ಬೇಕಾರೆ 2 ಗಂಟೆ ಆಗತ್ತೆ, 3 ಗಂಟೆ ಆಗತ್ತೆ, ಕೃಷ್ಣ ಬರೋದು ಕಾಣದೇ ಇಲ್ಲ. ಸಾರಥಿ ಒಳಗಡೆ ಬರ್ತಾನೆ. ಬರ್ತಿದ್ದಂಗೆ ಕೃಷ್ಣ ಡ್ರೆಸ್ ಮಾಡ್ಕೊಂತಿರೋದ್ ನೋಡಿ ನೆಗು ಬರುತ್ತೆ ಅವ್ನಿಗೆ. ಕೇಳ್ತಾನೆ, ಪ್ರಭು ಯಾಕೆ ಇಷ್ಟೊಂದು ಅಲಂಕಾರ ಮಾಡ್ಕೊಂತ ಇದ್ದೀರಾ, ಯಾರನ್ನ ನೋಡಕ್ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾನೆ. ತಕ್ಷಣ ಕೃಷ್ಣ ಹೇಳ್ತಾನೆ, ದುರ್ಯೋಧನ ನೋಡಕ್ಕೆ ಅಂತ. ಅವಾಗ ನೆಕ್ಬಿಡ್ತಾನೆ, ದುರ್ಯೋಧನ ನೋಡಕ್ಕೆ ಇಷ್ಟೊಂದು ಅಲಂಕಾರನ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಏನ್ ಮಾಡ್ತೀಯಪ್ಪ, ನನ್ನ ಒಳಗಡೆ ಇರೋದು ನೋಡಲ್ಲ, ನನ್ನ ಮೇಲ್ಗಡೆನೆ ನೋಡೋದವ್ನು ಯಾವಾಗ್ಲೂ ಅಂತ. ಸರಿ ಪ್ರಭು ಆಯ್ತು, ನೀನು ದುರ್ಯೋಧನನ್ಗೆ ಒಂದು ಮಾತು ಹೇಳಿದ್ರೆ ಅವನೇ ಇಲ್ಲಿಗೆ ಬರ್ತಾನಲ್ಲ, ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಅವಾಗ ಭಗವಂತ ಹೇಳ್ತಾನೆ, ಕಣ್ಣಲ್ಲಿ ಕಣ್ಣಿಟ್ಟು, ಯಾವಾಗ್ಲೂ ಕತ್ಲಿರೋ ಕಡೆ ಬೆಳಕೋಬೇಕೇ ಹೊರತು ಬೆಳಕಿರೋ ಕಡೆ ಕತ್ಲು ಯಾವತ್ತೂ ಬರೋದಿಲ್ಲ ಅಂತ. ಮೈ ಡಿಯರ್ ಫ್ರೆಂಡ್ಸ್, ನಾವ್ ಯಾಕೆ ಹೋಗಿ ಜನ ಇರೋ ಜಾಗದಲ್ಲೇ ಹೋಮ್ ಮೀಟಿಂಗ್ ಮಾಡ್ಬೇಕು, ಜನ ಇರೋ ಜಾಗಕ್ಕೆ ಪ್ಲಾನ್ ಕೊಡ್ಬೇಕು. ನೀವು GBD ಆಗಿ ಮಿಲೇನಿಯರ್ ಆಗಿ ಹೆಲಿಕಾಪ್ಟರ್ ಇಟ್ಕೊಂಡ್ರು ಕೂಡ ನೀವೇ ಜನದ ಹತ್ರ ಹೋಗ್ಬೇಕು. ಯಾಕಂದ್ರೆ ಅವರು ಅಜ್ಞಾನದ, ನೋವಿನ, ಕಷ್ಟದ, ಸಂಕಟದ ಕತ್ಲಲ್ಲಿದ್ದಾರೆ. ಅದಕ್ಕೆ ನಮ್ಮ ಮೋದಿ ಕೇರ್ ಬೆಳಕನ್ನ ತಗೊಂಡೋಗಿ ಅವ್ರ ಜೀವನದಲ್ಲಿ ಬೆಳಕು ಕೊಟ್ಟಾಗ ಮಾತ್ರ ಕೋರ್ಗೆ ಶೋ ದ ಪ್ಲಾನ್ ಅನ್ನೋದಕ್ಕೆ ಒಂದು ಅರ್ಥ ಬರಕ್ ಇಷ್ಟ ಆಗತ್ತೆ. ಇದು ಅರ್ಥ ಮಾಡಿದ್ರು ನನ್ನ ಗುರುಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಥ್ಯಾಂಕ್ ಯು ಅರುಣ್ ಅವರೇ, ಇಟ್ಸ್ ಅವರ್ ಪ್ಲೇಜರ್. ನಿಜವಾಗ್ಲೂ ನಿಮ್ಮಂತವ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೋದಿ ಕೇರ್ ಜೊತೆ ಇರೋದು ನಮ್ಮ ಭಾಗ್ಯ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನಾಗಶ್ರೀ ಅವ್ರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಎಂಟೈರ್ ಸ್ಪೀಚ್ ಅಲ್ಲಿ ನಿಮ್ಮ ಎಮೋಷನ್ಸ್ ನಿಮ್ಮ ಕಣ್ಣಲ್ಲಿ ನಿಜವಾಗ್ಲೂ ಕಾಣ್ತಾ ಇತ್ತು. ಹಾಗೇನೆ ನಿಮ್ಮ ರಾಜು ಸರ್ ಆಮೇಲೆ ಸುಮಾರು ಜನ ಲೀಡರ್ಸ್ ಅರುಣ್ ಅವ್ರನ್ನ ಫಿನಿಕ್ಸ್ ಬರ್ಡ್ ಅಂತ ಹೇಳ್ತಾರೆ. ಸೊ ಫಿನಿಕ್ಸ್ ಬರ್ಡ್ ಯಾತಕ್ಕೆ ಅಂತ ಸುಮಾರು ಜನಕ್ಕೆ ಇವತ್ತು ಗೊತ್ತಿರುತ್ತೆ. ಸೊ ಯಾವತ್ತೂ ಕೂಡ ಫಿನಿಕ್ಸ್ ಹೇರ್ತಾ ಇರುತ್ತೆ, ಜೊತೆಗೆ ಇವನ್ ಹೇಗೆ ಫೋಕಸ್ಡ್ ಇರುತ್ತೆ. ಸೊ ಅವರು ಫೋಕಸ್ಡ್ ಇದ್ದಾರೆ. ಸೊ ಅದಕ್ಕೆ ಅಂತ ಯಾವ್ದೇ ಕಾರಣಕ್ಕೂ ಚಾಲೆಂಜಸ್ ನ ಫೇಸ್ ಮಾಡ್ಕೊಂಡು ಹೋಗುತ್ತೆ ಹೊರತು ಫಿನಿಕ್ಸ್ ಬರ್ಡ್ ಸೊ ಯಾವತ್ತೂ ಹೆದರೋದಿಲ್ಲ. ಸೊ ಅದು ನಮ್ಮ ಅರುಣ್ ಅವರು ತೋರಿಸ್ಕೊಟ್ಟಿದ್ದಾರೆ. ಹಾಗೇನೆ ಸುಮಾರು ಜನಕ್ಕೆ ರೋಲ್ ಮಾಡೆಲ್ ಆಗಿ ಅವರ ಒಂದು, ನಾನು ಆಲ್ರೆಡಿ ಹೇಳಿದೆ, ಗ್ರೇಟ್ ಸ್ಪೀಕರ್, ಎಲ್ಲರಿಗೂ ಕೂಡ ಕನೆಕ್ಟ್ ಮಾಡುವಂತ ಗ್ರೇಟ್ ಸ್ಪೀಕರ್. ಸೊ ಅವರು ಈ ಒಂದು ಸಂಡೇ ನಿಜವಾಗ್ಲೂ ನೆಕ್ಸ್ಟ್ ವೀಕ್ ನ ಸ್ಟಾರ್ಟ್ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ ಒಂದು ಸ್ಪೀಚ್ ದೊಡ್ಡ ಮೋಟಿವೇಶನ್ ಕೊಡುತ್ತೆ. ಹಾಗೇನೆ ಎಲ್ಲರಿಗೂ ಕೂಡ ಒಂದು ಬಾಂಡಿಂಗ್ ಅಲ್ಲಿ ಕನೆಕ್ಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಕೇಳಿದಾರ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡಿದ್ರೆ ಅವ್ರಿಗೂ ಕೂಡ ಇದೊಂದು ಕನೆಕ್ಟ್ ಆಗಿರುತ್ತೆ. ಯಾತಕ್ಕೆ ಮೋದಿ ಕೇರ್ ಮಾಡ್ತಾ ಇದ್ದೀರಾ ನೀವುಗಳು ಅಂತ ಇವ್ರ ಕಡೆಯಿಂದ ನಿಮ್ಗೆ ಗೊತ್ತಾಗಿ ಈ ಫ್ಯಾಮಿಲಿ ಕನೆಕ್ಟ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಅರುಣ್ ಅವರೇ. ಅಂಡ್ ನಾಗಶ್ರೀ ಕೂಡ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಈ ಒಂದು ಸಂಡೇ. ಥ್ಯಾಂಕ್ ಯು. ಮತ್ತೆ ವೆರಿ ಶಾರ್ಟ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ ಯು. ಥ್ಯಾಂಕ್ ಯು. ಸೊ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಈ ಸಂಡೇ ಒಂದು ಗ್ರೇಟ್ ಸಂಡೇ ಮಾಡಿದ್ದಾರೆ ನಮ್ಮ ಸ್ಪೀಕರ್ಸ್. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ನಾಳೆ ಕೂಡ ಯಾರು ಬರ್ತಾ ಇದಾರೆ ಅಂತ ಹೇಳಿ ನೋಡೋಣ. ಸೊ ನಾಳೆ ಬರ್ತಾ ಇರೋರು ಆಲ್ರೆಡಿ ನಮ್ಮ ಅರುಣ್ ಅವರು ಅವರ ಹೆಸರು ತಗೊಂಡಿದ್ರು, ಅವರೇ ಬರ್ತಾ ಇದ್ದಾರೆ. ಸೊ ಸುಮಾರು ಜನಕ್ಕೆ ಮೋಸ್ಟ್ಲಿ ಮಂಡ್ಯದ ಗಂಡು ಯಾತಕ್ಕೆ ಅಂತ ಗೊತ್ತಿರುತ್ತೆ. ಸೊ ನಾಳೆ ನಮ್ಮ ಜೊತೆ ಬರ್ತಾ ಇರೋದು ಮಂಡ್ಯದ ಗಂಡು ಜೊತೆಗೆ ಮಂಡ್ಯದ ಹೆಣ್ಣು ಕೂಡ. ಸೊ ರಮೇಶ್ ರಾಜ್ ಅವರು ಆಮೇಲೆ ಕೋಮಲಾ ಮೇಡಮ್ ಇಬ್ರು ಕೂಡ ನಾಳೆ ನಮ್ ಜೊತೆ ಬರ್ತಾ ಇದಾರೆ. ಸೊ ಮಂಡ್ಯ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಎಷ್ಟು ಜನ ಹೇಗಿರ್ತಾರೆ ಅಂತ. ಸೊ ಜನ ಟಫ್ ಇದ್ರು ಕೂಡ ಹೇಗೆ ಹಾರ್ಟ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನಿಮ್ಗೆ ನಾಳೆ ಗೊತ್ತಾಗತ್ತೆ. ಸೊ ರಮೇಶ್ ರಾಜ್ ಅವರು ಮಂಡ್ಯ ಭಾಗದಲ್ಲಿ ಹೇಗೆ ಆ ಒಂದು ಟಫ್ ಸೊಸೈಟಿಲಿ ಹೇಗೆ ಮೋದಿ ಕೇರ್ ನ ದೊಡ್ಡದಾಗಿ ಮಾಡಿದ್ರು ಸುಮಾರು ಜನಕ್ಕೆ ಗೊತ್ತಿದೆ. ಆದ್ರೆ ಆ ಟಫ್ ಸಿಚುವೇಶನ್ ಹೇಗಿತ್ತು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಕೆಲವು ಅವರ ಒಂದು ಜರ್ನಿಲಿ ಆಗಿರುವಂತ ಕೆಲವು ಭಾಗನ ನಾಳೆ ಕನೆಕ್ಟ್ ಮಾಡಕ್ ಬರ್ತಿದ್ದಾರೆ ರಮೇಶ್ ರಾಜ್ ಅವರು ಆಮೇಲೆ ಕೋಮಲ್ ಅವರು. ಮತ್ತೆ ನಾಳೆ ಮೀಟ್ ಮಾಡೋಣ. ಸೊ ನಾಳೆಯಿಂದ ಮತ್ತೆ ನಮಗ್ ಖುಷಿ ಆಗಿರುವಂತ ದಿನ ಸ್ಟಾರ್ಟ್ ಆಗುತ್ತೆ ಮಂಡೇ. ಸೊ ವೀಕ್ ಸ್ಟಾರ್ಟ್ ಆದಾಗ ಎಲ್ಲರೂ ಖುಷಿ ಪಡ್ಬೇಕು. ಸೊ ನಮಗಂತೂ ಯಾವತ್ತು ವೀಕ್ ಸ್ಟಾರ್ಟ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಬಿಕಾಸ್ ವಿ ಆರ್ ಮೋದಿ ಕೇರಿಯನ್ಸ್.
So let's enjoy every day and let's make it a great night and also great week ahead. ಸೊ ಇಷ್ಟು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಮತ್ತೆ ನಾಳೆ ಸೇಮ್ ಟೈಮ್ ಕನೆಕ್ಟ್ ಮಾಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಹ್ಯಾವ್ ಎ ಗ್ರೇಟ್ ವೀಕ್ ಅಂಡ್ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.